ನಮಸ್ತೆ. ಸರ್ ನಮಸ್ಕಾರ ಸರ್, ನಾವು ಸೋಮೇಶ್ಪುರದಿಂದ ಸರ್. ನಮಸ್ಕಾರ, ಹೇಗಿದ್ದೀರಿ? ಸರ್ ಖುಷಿ ಆಗ್ಬಿಡ್ತದೆ ಸರ್, ದೇವ್ರ ಮನೆ ತ ಕುತ್ಕೊಂಡ್ ಮಾದಪ್ಪನ್ ನೆನ್ಸ್ಕೊಂಡ್ ಮಾಡ್ತಾ ಇದ್ದೀವಿ ಸರ್, ರಾಘವೇಂದ್ರ ಸ್ವಾಮಿ ಎಲ್ಲ. ಎಲ್ಲಾ ದೇವ್ರನ್ನೂ ನೆನ್ಸ್ಕೊಂಡ್ಬಿಟ್ಟಿದ್ದೀರಾ ಹಂಗಾದ್ರೆ? ಹ್ಞೂ ಸರ್. ಚೆನ್ನಾಗಿದ್ದೀರಾ? ಹ್ಞೂ ಚೆನ್ನಾಗವನಿ ಸರ್, ಚೆನ್ನಾಗವನಿ ಸರ್. ಇರ್ಲಿ, ಕರೆ ಸಿಕ್ಕಿದ್ದು ಖುಷಿ ಆಯ್ತಾ? ಖುಷಿ ಆಯ್ತು ಸರ್. ನಾನು ಒಂದ್ 10 ತಿಂಗಳಿಂದ ಮಾಡ್ತಾವನಿ ಸರ್. 10 ತಿಂಗಳು? 10 ತಿಂಗಳಿಂದ ಮಾಡ್ತಾವನಿ. ನಾನು ಓದಿಲ್ಲ ಸರ್, ನನ್ ಮೆಸೇಜ್ ಏನು ಮಾಡಕ್ ಬರಲ್ಲ ಸರ್ ನಂಗ. ನಾನು ಓದಿಲ್ವಲ್ಲ, ಈಗ ಪಕ್ಕದ ಮನೆಗ್ ಬಂದು ಮೆಸೇಜ್ ಹಾಕ್ಯಾರೋ ಕೊಡು ಒಂಚೂರ, ಅಲ್ಗಾರು ಹೋಗ್ತೀನಿ ಅಂದ್ರೆ. ನೆನ್ನೆ ನೋಡ್ತಾ ಇದ್ನಲ್ಲ, ಆಗ ನೀವು ಬಂದ್ರೆ ಡೇಟ್ ತಕ ಬರ್ಬೇಕು, ಬರಕ್ ಆಗಲ್ಲ ಅಂತ ಇನ್ನೊಬ್ರಿಗೆಲ್ಲ ಹೇಳ್ತಿದ್ರಲ್ಲ. ಹೌದು. ಅದು ಅದ್ಗೆ ರಾತ್ರಿ ಎಲ್ಲ ಕೇಳಿಸ್ಕೊಂಡಿದೆ, ಬೆಳಗಾನ ನೋಡ್ತಿರ್ತೀನಿ. ಓ, ಹಾಗಾದ್ರೆ ಈ ದಿನ ಫೋನ್ ಮಾಡೇ ಬಿಡೋಣ ಅಂತ ಮಾಡ್ಬಿಟ್ರಿ? ಮಾಡೇ ಬಿಡ್ತೀನಿ, ದಿನ ಮಾಡ್ತಾ ಇದ್ದೀನಿ ಸರ್, ದಿನ ಮಾಡ್ತಾವನಿ. ನೋಡು, 10 ತಿಂಗಳಿಂದ ನಿಮ್ಮ ತಾಳ್ಮೆಯನ್ನ ಮೆಚ್ಚಬೇಕಾದವ್ವ. ದಿನ ಡೈಲಿ ಮಾಡೋದು. ಆಮೇಲೆ ಈಗ ಹೇಳಿದ್ರ ಒಂದ್ಸತಿ ನೆನ್ನೆ ಒಂದ್ ಹುಡುಗ ಮಾತಾಡ್ತಲ್ಲ, 70 ಸತಿ ಮಾಡಿದೆ ಅಂತ. ಓ, ಹಂಗೆ ನೀವು ಮಾಡ್ತಾ ಇದ್ರಾ? ಅದಕ್ಕೆ ಆಯ್ತು, ಇವತ್ತು 70 ಸತಿನೇ ಮಾಡ್ಬಿಡೋದು ಅಂತ ಮಾಡ್ತೀನಿ. ಹೌದು, ಕೆಲವೊಂದನ್ನ ಈಗ ನೋಡುವ, ಇಂಥ ವಿಚಾರಗಳು ಅಥವಾ ಇಂಥ ಜಾಗದಲ್ಲಿ ಕರೆ ಸಿಗ್ಬೇಕಂದ್ರೆ ಒಂದು ನಮ್ಮ ಆಸೆ ಇದ್ರೆ ಸಾಲದು, ಅದಕ್ಕೆ ಭಗವಂತನ ಅನುಗ್ರಹ. ಸರ್ ಹಂಗೆ ಅಂತೀನಿ ಸರ್, ನನ್ ಫೋನ್ ಸಿಕ್ಕೋದಾಗೆಲ್ಲ ನನ್ ಕರ್ಮ ಕಳ್ದಿಲ್ಲ, ಯಾವತ್ ಕಳ್ದು ನನ್ ಕರ್ಮ. ಇರ್ಲಿ ಮಾದಪ್ಪನ ಅನುಗ್ರಹ ಇರ್ಬೇಕು. ನಂಗೆ ಸಿಕ್ಬೇಕು ಅಂತ. ಹೌದು, ಆಗ್ಲಿ, ತೊಂದ್ರೆ ಇಲ್ಲ. ಇವತ್ತು ಸಿಕ್ಕಿದೆ, ಬಹಳ ಚೆನ್ನಾಗಿ ಮಾತಾಡ್ಬಿಡಿ, ನೋಡೋಣ. ಇರ್ಲಿ, ಊಟ ಮಾಡಿದ್ರಾ? ಇಲ್ಲ ಸರ್, ಊಟ ಮಾಡಿಲ್ಲ ಸರ್, ನಿಮ್ ಫೋನ್ಗೋಸ್ಕರನೇ ಕಾಯ್ಕ ಕುಂತ್ಬಿಟ್ಟು. ಈಗ ಊಟ ಮಾಡ್ದಂಗ ಆಯ್ತು. ಇದೇ ಊಟ ಈಗ ಊಟ ಮಾಡದಷ್ಟೇ ಖುಷಿ ಆಯ್ತಾ? ಖುಷಿ ಆಯ್ತು, ಊಟ ಮಾಡದಷ್ಟೇ ಖುಷಿ ಆಯ್ತು ಸರ್, ಸಂತೋಷ ಆಯ್ತು. ನಂಗೆ ತುಂಬಾ ನೆನ್ನೆಲ್ಲ ಬೆಳಗಾನ ಹತ್ತೆ ಸರ್, ಚೂರ್ ಸಿಕ್ಬಿಟ್ರ ನಾನ್ ಕೇಳ್ಕೊಬಿಟ್ರ ನಂಗೆ ಸಮಾಧಾನ ಆದ್ದು. ಏನೋ ಮುಂದಕ್ಕೆ ಹೆಜ್ಜೆ ಇಡಕ ಏನ್ ಮಾಡ್ಬೇಕು ಅಂತ ಎಲ್ರಿಗೂ ಹೇಳದ್ನೆಲ್ಲ ಕೇಳ್ಕೊಂಡ್ ಅರ್ಧನ ಯತ್ನ ಮಾಡ್ತೀವಿ ಮಾಡಿ. ಆದ್ರೆ ಆಗ್ಲಿಂದ ಹಂಗೆ ಇದ್ದಿ ಸರ್, ಆ ತರನೇ ಯತ್ನ ಮಾಡ್ತಾ ಇದ್ವಿ. ಆದ್ರೂ ನಿಮ್ ಕೇಳದ್ಮೇಲೆ ನಂಗೆ ಇನ್ನೂ ಖುಷಿ ಆಗೋಯ್ತು ಸರ್. ಬಹಳ ಸಂತೋಷ. ನಮ್ಮ ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದ್ದೀರಿ? ನಾನು ಫಸ್ಟ್ ಒಂದ್ಸತಿ 10 ತಿಂಗಳು 11 ತಿಂಗಳಲ್ಲಿ ಸರ್ ನೋಡ್ದಿ. ಏನೋ ಇದು ಹಾಗೆ ಜ್ಞಾನ ಬತ್ತ ಅನ್ಕೊಂಡು ಹುಷಾರಿಂದದವ್ರು ನೋಡ್ತಾರಲ್ಲ ಅಂತೇದು ಅಂದ್ಬಿಟ್ಟು ಸುಮ್ನೆ ಆಗ್ಬಿಟ್ಟೆ. ಆದ್ರಿಂದ ಕಿಚ್ಚಿದಾಗ್ಲೇ ಇನ್ನೂ ಬೆಳಿಗ್ಗೆ ಆಗ್ತಿ. ಅವಾಗ ನಿಮ್ದು ಸಿಕ್ತು ಸರ್, ಎಲ್ಲಾನು ಕೇಳ್ತಾ ಇದ್ವಿ. ಒಂದ್ ದಿವಸಕ್ಕೆ 2-3 ಕತೆ ಕೇಳ್ತೀರಿ? ಇಲ್ಲ, ಜಾಸ್ತಿ ಕೇಳ್ತೀನಿ ಸರ್. ಓ, ಅದೇ ಕೆಲ್ಸ ಹಂಗಾದ್ರೆ? ಅದೇ ಕೆಲ್ಸ ಸರ್. ನನಗೆ ಏನು ಸರ್ ಇಲ್ವಲ್ಲ, ಅದಕ್ಕೆ ಏನು ಕೆಲಸ ಮಾಡಲ್ಲ ಸರ್. ಯಾವಾಗ್ಲೂ ನಿಮ್ಮ ಬೆಳಗ್ಗೆನು ಕೇಳ್ತೀನಿ, ಸಾಯಂಕಾಲದಲ್ಲೂ ಕೇಳ್ತೀನಿ, ಮಧ್ಯರಾತ್ರಿ 6 ಎದ್ದೆಲ್ಲ ಕೇಳ್ತೀನಿ, ಬೆಳಗಿನ ಜಾವದಲ್ಲೂ ಕೇಳ್ತೀನಿ. ಆಯ್ತು, ಶುಭವಾಗ್ಲಿ. ಏನ್ ಮಾಡ್ಕೊಂಡಿರೋದು ಸರ್? ನಾವು ಏನ್ ಸರ್? ಎಷ್ಟು ವಯಸ್ಸು ನಿಮಗೆ? ವಯಸ್ಸು 55. 55? 55. ಏನ್ ಕೆಲಸ ಮಾಡ್ತಾ ಇದ್ರಿ ಹಿಂದೆ? ಏನ್ ಸರ್? ಹಿಂದೆ ಏನ್ ಕೆಲಸ ಮಾಡ್ತಿದ್ರಿ? ಹಿಂದೆ ನಾನು ಚಿಕ್ಕ ನಮ್ಮ ಅಪ್ಪನ್ಗೆ 4 ಜನ ಹೆಣ್ಮಕ್ಳು ಸರ್, 4 ಜನ ಗಂಡ್ ಮಕ್ಳು. ಅವರು ಗಂಡ್ ಮಕ್ಳನ್ನ ಓದಿಸ್ಬೇಕು, ಹೆಣ್ಮಕ್ಳನ್ನ ಓದಿಸ್ಬಾರ್ದು ಅಂದ್ಬಿಟ್ಟು ನನ್ನ ಮಕ್ಕಳು ಕರ್ಕೊಳಕ್ ಇರ್ಸ್ಕೊಬಿಟ್ರು ಸರ್. ಓ, ಅಂದ್ರೆ ಗಂಡು ಮಕ್ಕಳನ್ನ ಓದಿಸಿದ್ರು, ನಿಮ್ಮನ್ನು ಓದಿಸ್ಲಿಲ್ಲ ಅಂತ? ಓದಿಸ್ನಿಲ್ಲ, ನಾವು ಹೋಯ್ತೀನಿ ಅಂತ ಬಾಯ್ ಬಿಡಿದ್ರು, ನಾನು ಓದಿಸ್ನಿಲ್ಲ ಸರ್. ಓಕೆ, ಏನ್ ಕೆಲಸ ಅವಾಗ? ಎಲ್ಗೋ ಹಾಕುದ್ರಿ ಮಕ್ಳನ್ನ? ಅಂದ್ರೆ ಏನದು? ಮಕ್ಕಳನ್ನ ಅವ್ರು ಇನ್ನು ನನ್ನಿಂದ ಹುಟ್ಟುದು ಒಂದ್ 4 ಮಕ್ಳು ಆಟ ಆಡಸಕ ಬಟ್ಟ ಒಗ್ಯಕ ಇಸ್ಕೊಬಿಟ್ರು ಸರ್. ಓ, ನಿಮ್ ತಮ್ಮಂದಿರ್ನ ನಿಮ್ ತಂಗಿದಿರ್ನ ನೋಡ್ಕೊಂಡಿರೋ? ಒಬ್ಬ ತಮ್ಮ, ಒಬ್ರು 3 ಜನ ತಂಗಿರು. ಅವ್ರನ್ನ ನೋಡ್ಕೊಂಡು ಮನೆ ಹತ್ರ ಕೆಲಸ ಮಾಡ್ಕೊಂಡಿರೋದು, ಮನೆ ಕೆಲಸ ಮಾಡ್ಕೊಂಡಿರು ಅಂತ ಇಸ್ಕೊಬಿಟ್ರು ಸರ್. ನಮ್ಮ ಅಪ್ಪ ಓದಿಸ್ನಿಲ್ಲ. ಆಗ ನಮ್ಗೆ ಏಜ್ ಆಗಕ್ಕೂ ಮುಂಚೆ ಒಂದ್ 6 ವರ್ಷಕ್ಕೆ ನಮ್ಮ ಅಕ್ಕನ ಮಗನ್ಗೆ ಮಾಡ್ಕತೀನಿ ಅಂತ ಒಂದ್ 6 ವರ್ಷಕ್ಕೆ ಮಾತು ಕೊಟ್ಬಿಟ್ರು ಸರ್. ಓಕೆ, ನೀವು 6 ವರ್ಷದ ಹೆಣ್ಮಗಳು ಇರ್ಬೇಕಾದ್ರೆ? ನಾನು 6 ವರ್ಷ 7 ವರ್ಷ ಇದ್ದಾಗಲೇ ಮಾತು ಕೊಟ್ಬಿಟ್ರು. ಓಕೆ, ಮದುವೆ ಮಾತುಕತೆಗಳು ಹಿಂದೆಲ್ಲ ಈ ರೀತಿ ತೊಟ್ಲಲ್ಲೇ ಭರವಸೆ ಕೊಟ್ಬಿಡ್ತಾ ಇದ್ರು ಅಂತ? ಆಗ್ಲೇ ತೊಟ್ಲಲ್ಲೇ ಬಸ್ರಿಯಾಗಿದ್ದಾಗೆ ಪಾಪು ನಂಗೆ ಎಣ್ಣೆ ಹುಟ್ಟಿತ್ತ, ನಾನು ಭಾಗ್ಯಲಕ್ಷ್ಮಿ ಅಂತಾನೆ ಕರೀತೀನಿ, ನಮ್ಮ ಅಕ್ಕನ ಮಗನ್ಗೆ ಮಾಡ್ಕತೀನಿ ಅಂತ ಹೇಳಿತ್ತಂತೆ ಸರ್ ನಮ್ಮಪ್ಪ. ಅದಕ್ಕೆ ಮಾತು ಕೊಟ್ಬಿಟ್ಟಿತ್ತಲ್ಲ, ಅವಾಗ ಅವ್ರ ಮೇಲೆ ಕೆಲಸ ಮಾಡ್ಕೊಂಡಿದ್ರು ನಮ್ಮ ಅತ್ತೆ ನಮ್ಮ ಮಾವ. ಬೇರೆ ಹೊರಗಡೆ ಊರ್ ಬಿಟ್ಟು ಹೊಂಟಾಗಿ, ಅದಕ್ಕೋಸ್ಕರ ನಮ್ಮ ದೊಡ್ಡಮ್ಮದಿರು ಚಿಕ್ಕಮ್ಮದಿರು ಇವರೆಲ್ಲ ಬೇಡ ಅಂತ ಹೇಳ್ತಿದ್ರು. ಅದಕ್ಕೆ ನಾ ಬೇಡ ಅಂತ ಹೋಗಿ ಅಳ್ತಿದ್ರ. ನಮ್ಮವ್ವ 4 ಹೆಣ್ಮಕ್ಳು ಮದುವೆ ಮಾಡ್ಬೇಕು, ಹುಷಾರಿಲ್ಲ, ಮಾಡ್ಲೇಬೇಕು ಅಂದ್ಬಿಟ್ಟು ಇಟ್ಕೊಂಡು ಎಲ್ಲ ನಮ್ಮವ್ವ ಎಲ್ಲ ಹೊಡಿತಿದ್ರು. ಎಷ್ಟು ವರ್ಷಕ್ಕೆ ಮದುವೆ ಮಾಡಿದ್ರವ್ವ?
12 ವರ್ಷ. ನಾನು ಅವ್ರು ಮನೆ ಇಲ್ಲ, ನಾನು ಅವ್ರ ಮನೇಲಿ ಇರೋರ್ಗೆ ಆಗಲ್ಲ ಅಂತಲೇ 12 ವರ್ಷಕ್ಕೆ ಮದುವೆ ಮಾಡಿದೆ ಸರ್. ಅಂದ್ರೆ ಅವ್ರಿಗೆ ಮನೆ ಇರ್ಲಿಲ್ಲ? ಅವ್ರಿಗೂ ಮನೆ ಐತಿಲ್ಲ. ಎಲ್ಲಿರ್ತಿದ್ರು ಅವ್ರು? ನಮ್ಗ ಈಗ ಒಂದೇ ಊರು ಸರ್, ಒಂದೇ. ಅಲ್ಲವ, ಎಲ್ಲಿರ್ತಾ ಇದ್ರು ಅವರು ಒಂದೇ? ಬೇರೆ ಅವ್ರ ಅಕ್ಕ ಒಂದೇ ಊರಿಗೆ ಮದ್ವೆ ಆಗಿದ್ರು. ಅವ್ರ ಮನೇಲಿ ಪರ್ಸಲ ಮೇಲೆ ಇದ್ರು. ಆಮೇಲೆ ಸೆಡ್ ಹಾಕೊಂಡ್ ಫಸ್ಟ್ ಸೆಡ್ ಹಾಕೊಂಡಿದ್ರು ಮಟಾಳಗರಿಲಿ. ಆಮೇಲೆ ಅವ್ರ ಅಕ್ಕ ಮಟಾಳಗರಿ ಅವ್ರು ಊರ್ ಬಿಟ್ಟು ಹೊಂಟೋದಾಗ ಮಟಾಳಗರಿ ಎಲ್ಲ ಹೊಂಟೋಯ್ತು ಅಂತ ಅವ್ರ ಅಕ್ಕನ ಮನೇಲಿ ಪರ್ಸಲ ಮೇಲೆ ಇದ್ರು ಸರ್. ಆಯ್ತವ. ಅದಕ್ಕೆ ನಾನು ನಾನು ಅವ್ರ ಅಟ್ಲಿಯ ಪರ್ಸಲ ಮೇಲೆ ಅವ್ರ ಅಲ್ಲವ್ರ ಇಲ್ಲವ್ರ ನಮ್ಮ ಅಟ್ಲಿ ನಮ್ಮ ಕಡೆಯವರೆಲ್ಲ ಚೆನ್ನಾಗಿ ಅಚ್ಚುಕಟ್ಟಾಗ ಅವ್ರ ನನಗ್ ಮದುವೆ ಮಾಡ್ತಿದಾರಿ. ನಮ್ಮ ಮದುವೆ ಆಗಲ್ಲ ನಾನು ಆಗಲ್ಲ ಅಂತ ಬಾಯ್ ಬಡಿತಿದ್ದೆ ಸರ್. ನಮ್ ದೊಡ್ಡಮ್ಮ ಅವರೆಲ್ಲ ಹೇಳ್ಕೊಟ್ಟು ಹಂಗಾದ್ರಿ ನಾನು ಆಗಲ್ಲ ಅಂತ ಬಾಯ್ ಬಡಿತಿರೋರ್ಗೆ ಹೆಣ್ಣು ಮದುವೆ ಆಗಲ್ಲ ಅಂತ ಬಾಯ್ ಬಡಿತದ. ನಮ್ಮ ಮನ ಕಟ್ಟಂಗಂಟು ಆಗಲ್ಲ ಅಂತ ನಮ್ಮ ಮನೆಯವ್ರು ಹೋಗಿ ಮಣ್ಣಿನಲ್ಲಿ ಒಂದಷ್ಟಾಗ ಕಿತ್ ಹಾಕಿ ಮನೆ ಕಟ್ಟಿ ಇದ್ರು ಸರ್. ಅಷ್ಟಕ್ಕಂತ ನಮ್ಮ ಜಾಗ ಇತ್ತ ಯಜಮಾನ್ರು ಅಲ್ಲ ಕೇಳಿಸ್ಕೊ, ನಾನು ಮಾತಾಡೋ ಸಮಾಧಾನವಾಗಿ ಕೇಳಿಸ್ಕೊಳ್ಬೇಕು, ಆತರ ಬೀಳ್ಬಾರ್ದು. ಅವ್ರದ್ದು ಅಂತ ಅರ್ಥವಾಯ್ತು, ತೊಂದ್ರೆ ಇಲ್ಲ. ಅವ್ರದ್ದು ಅಂತ ಜಾಗ ಇತ್ತಾ? ಇತ್ತು ಸರ್, ಇತ್ತು. ಅವ್ರ ಅಂದಿನ ಎಷ್ಟು ಕಟ್ಕೊಂಡಿದ್ರು, ಒಂದಿಷ್ಟಾಗ್ಲೂ ಇವನ್ಗ ಬಿಟ್ಟಿದ್ರು. ಆಯ್ತು. ಅದ್ರೊಳಗೆ ಮಣ್ಣು ಕಲ್ಸ್ಕೊಂಡು ಮಣ್ಣಿಗೆ ನೂರ್ಸ್ಕೊಂಡು ಮಣ್ಣೆಲ್ಲ ಹಾಕಿ ಒಂದಿಷ್ಟಾಗಲ್ಲ 7 ಅಂಕಣ ಅಂತಾರಲ್ಲ ಸರ್, 7 ಅಂಕ 7 ಮದುವೆ ಆಯ್ತು. ಆಗ ಅಕ್ಕ ಮನೆ ಕಟ್ಟಾದ್ಮೇಲೆ ಅಷ್ಟೊತ್ತಿಗೆ ನೀರ್ ಹಾಕೊಂಡಿ ನಾನು ಮದುವೆ ಮಾಡಿದ್ರು. ಮದುವೆ ಮಾಡಿದ್ರು, ಏನು ತರ್ನು ಇಲ್ಲ ಏನು ಇಲ್ಲ. ನಮ್ಮ ಅಪ್ಪ ಮದುವೆ ಮಾಡಿದ್ರು, ಊರಲ್ಲಿ ಚಪ್ಪ ಹಾಕಿ ಮದುವೆ ಆಗಿದ್ವು. ಎಲ್ಲ ದೇವಸ್ಥಾನದಲ್ಲಿ ಮಾಡಿದ್ರು. ಮಾಡದ್ಮೇಲಿಂದ ನಂಗೆ ತುಂಬಾ ಕಷ್ಟ ಆಯ್ತು ಸರ್. 3ನೇ ತಲೆಗೆ ಮಾಡಿದ್ದು ಸೋದರದತ್ತ ಮಗನ್ಗೆ. ಅವ್ರ ಅಂದಿರ್ ಇರ್ತಿರ್ ಮಾತು ಕೇಳೋದು, ಶಿಕ್ಷೆ ಕೊಡೋದು, ಮುಟ್ಟೋದು ಅಂತೆಲ್ಲ ಮಾಡಿದ್ರು. ಹಂಗೆ ಒಂದ್ ಮದ್ವೆ ಆಗಕ್ಕೂ ಮುಂಚೆ 1 ವರ್ಷ ತುಂಬಾಕು ಮುಂಚೆ ಮುಟ್ ನಿಂತ್ಕೊಂಡ ಪಾಪ ಆಯ್ತು, 1 ಹೆಣ್ ಪಾಪು. ಅವ್ರು ಬಸ್ರಿ ಅದಕ್ಕೆ ಬಿಟ್ಟು ಹೊಂಟವ್ರು ಸರ್. ಯಾರು? ನಮ್ಮ ಮನೆಯವರು. ಎಲ್ಲಿಗೆ ಬಿಟ್ಟು ಹೊಂಟೋದ್ರು? ಸಾಲ ಮಾಡ್ಬಿಟ್ಟಿನಿ ಅಂದ್ಬಿಟ್ಟು ಊರ್ ಬಿಟ್ಟು ಹೊಂಟೋದ್ರು ಹೊರಗಡೆ ಬೇರೆ. ಅಲ್ಲ, ಅವ್ರಿಗೆ ಅಪ್ಪ ಅಮ್ಮ ಯಾರು ಇರ್ಲಿಲ್ವಾ? ಅಪ್ಪ ಅಮ್ಮ ಇದ್ರು. ಅಪ್ಪ ಅಮ್ಮನ್ನ ನಾನ್ ನೋಡ್ಕೊತಿದ್ವಿ. ನಮ್ಮ ಅಪ್ಪನ ಮನೆಯವ್ರು ಅಕ್ಕ ಅಲ್ವಾ. ಸಾಲ ಏನಕ್ ಮಾಡ್ಕೊಂಡಿದ್ರು ಅವ್ರು? ಅದೇ ಮದುಗಂತ 500,000 ಮಾಡ್ಕೊಂಡಿದ್ರು ಅಂತ ಸರ್. 1,500 ಹಂಗ ಮನೆ ಕಟ್ಬೇಕು, ಮದ್ವೆ ಆಗ್ಬೇಕು. ಅದಕ್ಕೆ ಊರ್ ಬಿಟ್ಟು ಹೊಂಟೋದ್ರ? ಊರ್ ಬಿಟ್ಟು ಹೊಂಟವ್ರು. ಎಲ್ಲಿ ಹೋದ್ರು ಅಂತ ನಿಮಗೂ ಗೊತ್ತಿಲ್ಲ? ಇಲ್ಲ, ಗೊತ್ತು ಸರ್. ರಾಮನಹಳ್ಳಿ ಅಂತ ಬೆಳಕೆರೆ ಕೇರ್ ನಗರ. ಆಯ್ತು ಆಯ್ತು. ಇದು ಲೈವ್ ಕಾರ್ಯಕ್ರಮ ಗೊತ್ತಲ್ವಾ ಇದು? ಆಯ್ತು ಸರ್, ಗೊತ್ತು ಸರ್. ತೊಂದ್ರೆ ಇಲ್ಲ, ಆಯ್ತು ಹೇಳುವ. ಅಲ್ಲಿಗೆ ಹೋದ್ರು, ಆಮೇಲೆ ಏನಾಯ್ತು? ಗೊತ್ತು ಸರ್, ಕೇಳ್ತಾವನೆಲ್ಲ, ದಿನ ನೋಡ್ತಿರ್ತೀನಲ್ಲ ಸರ್. ಆಯ್ತು, ಅವ್ರು ಹೋದ್ರು, ಆಮೇಲೆ? ಆಗ ಊರ್ಗ್ ಹೊಂಟೋದ್ಮೇಲೆ ನಾನು ನಮ್ಮ ಅಪ್ಪನಟ್ಟಿಗೆ ಹೊಂಟೋದೆ. ನಿಮ್ ತವ್ರ ಮನೆಗೆ ಹೋಗ್ಬಿಟ್ರ ನೀವು? ಒಂದೇ ಮನೆಯಲ್ಲ, ಒಂದೇ ಊರಲ್ವ ಸರ್. ಮತ್ತೆ ಅತ್ತೆ ಮಾವನ್ ಕತೆ? ಅತ್ತೆ ಮಾವನ್ ಕತೆ ಅಂದ್ರೆ ಅಂದಿರಲ್ಲ ನಮ್ಮಪ್ಪ. ಅವರು ಬಂದಿರು, ಅವ್ರ ನಾನೇ ನೋಡ್ಕೊತಿದ್ವಿ. ನಮ್ ತವೇ ಇದ್ರು ಸರ್. ನಿಮ್ಮನೇಲೇ ಇದ್ರು? ಆ ಮನೇಲೇ ಇದ್ರು. ಊಟ ಕೊಡ್ತಿದ್ದ, ಬಂದು ಊಟ ಮಾಡ್ಕೊ ಹೋಯ್ತಿರು. ಆಮೇಲೆ 7 ಜನ ಅಣ್ಣ ತಮ್ದಿರು, 7 ಜನದಟ್ಲು ಊಟ ಮಾಡ್ತಿದ್ದ. ಮಗಳಿದ್ದು, ಮಗಳು ನೋಡ್ಕೊತಿದ್ಲು. ಬೇರೆ ಗಂಡ್ ಮಕ್ಕಿದ್ರು ನೋಡ್ಕೊತೀರಿ. ಇನ್ನು 3 ಜನ ಗಂಡ್ ಮಕ್ಕಿದ್ರು ನೋಡ್ಕೊತಿದ್ದಿಲ್ಲ. ಇವ್ರು ಎಲ್ಲೋದ್ರು ಎತ್ತೋದ್ರು ಅಂತ ಹುಡ್ಕೋ ಪ್ರಯತ್ನ ಮಾಡ್ಲಿಲ್ವಾ? ಇಲ್ಲ ಸರ್, ಅಲ್ಲೇ ಗೊತ್ತಿತ್ತಲ್ಲ, ಸಾಲ ಮಾಡ್ಬಿಟ್ಟು ಇಂತಿರ್ತಾವ ಅವನಿ ಅಂತ ಹೇಳಿದ್ರಲ್ಲ. ಎಲ್ಲ ಹೊಂಟೋಗಿದ್ರು, ಅಪ್ಪ ಅವ್ವ ಎಲ್ಲ ಹೊಂಟೋಗಿದ್ರು. ಅವಾಗೇನ್ ಫೋನ್ ಗೀನ್ ಏನು ಇರ್ಲಿಲ್ಲ? ಹಾಗೇನು ಫೋನ್ ಗೀನ್ ಏನು ಇಲ್ವಲ್ಲ ಸರ್. ಹೆರಿಗೆ ಆದ್ಮೇಲೆ 7 ತಿಂಗ ಪಾಪಗೆ 7 ತಿಂಗ ಆಗಿತ್ತು, ಅವಾಗ ಬಂದ್ರು ಸರ್. ಆಯ್ತು. ಪಾಪು ಚೆನ್ನಾಗದ, ಎಲ್ಲ ಚೆನ್ನಾಗದ, ಹಂಚ್ಕೊಡ್ಕೊಂಡಾರ. ಮಲ್ಗನೆದ್ದು ನಾನು 6 ವರ್ಷಕ್ಕೆ ಶುರು ಮಾಡ್ಕೊಂಡಿದ್ದೆ ಸರ್ ಮಲ್ಗನೆ. ಯಾಕ ಇವ್ರಿಗೆ ಇದೆಲ್ಲ ಮಾಡ್ತಾರಂತ, ಪತ್ತು ಊಟ ಕೂತ್ಕೋತಾರಲ್ಲ, ಪತ್ನಿಯದು ಅದು ಇದು ನೇಯದು, ಮಲಗನೆಯದು. ನಮ್ಮ ಮನೆಯವ್ರಿಗೆ ತಕೋಗಿ ಅವ್ರ ಭಾವ ತಕೋಗಿ, ನೋಡು ನೀನ್ ನಿದಿರೋದು ಅಂತ ಕೊಡೋದು, ತೋರೋದಂತ. ಏನ್ ನೇಯೋದು ಅಂದ್ರಿ? ಪತ್ತು ಮಂಜಿಲ್ಗ ಚಾಪೆ. ಓ, ಚಾಪೆ ಅಂದ್ರೆ ಈ ಈಚಲುಗರಿದ? ಈಚಲುಗರಿ ಅಲ್ಲ ಸರ್, ಮಂಜಿಲ್ಗೆ ಹುಲ್ಲುನ್ ಕಡ್ಡಿದು, ಹುಲ್ಲು, ಚೇಣಿ ಹುಲ್ಲು. ಓಕೆ ಓಕೆ, ಅದನ್ನ ಅಂದ್ರೆ ನೇಯ್ತಾ ಇದ್ರಿ ನೀವು? ನೇಯ್ತಾ ಇದೆ. ನಮ್ಮನೆ ಪಕ್ಕದಲ್ಲೆಲ್ಲ ಹೆಂಗಸ್ಗಳು 4-5 ಜನ ಬಡವ್ರು ಇದ್ರು, ಅವ್ರು ನೇಯ್ತಿದ್ರು. ಅವ್ರ ಜೊತೆ ಹೋಗಿ ನಾನು ಕಲ್ತ್ಕೊಂಡು, ಅವ್ರು ದೊಡ್ಡವರು, ನನ್ ಚಿಕ್ಕವಳು. ಅಂದ್ರೆ ಸ್ವಲ್ಪ 4 ಕಾಸು ಆಗೋದು ಅಂತ? 4 ಕಾಸು ಆಗ್ಬೋದು ಅಂದ್ಬಿಟ್ಟು ನಾನು ಹಂಚ್ ಕಟ್ಟಿ ಮಾಡಿ 12 ಅಣಿಗೆ ತಕೊಂಡು 1 ರೂಪಾಯಿಗೆ ಮಾರ್ತಿದ್ವಿ ಸರ್, ಹಂಚ್ ಕಟ್ಕೊಂಡು ನಾನೇ. ನಾವು ನೇಯ್ಕತ್ತಿದ್ವಿ, ಬೇರೆಯವ್ರಿಗೂ 12 ಅಣಿಗೆ ತಕತಿದ್ವಿ, 1 ರೂಪಾಯಿ ಮಾರ್ತಿದ್ವಿ. ನಾನು ನೇಯ್ಕತ್ತಿದ್ವಿ. ಆಚೆ ಗಂಡ್ಸ್ಗಳು ಒಂದ್ ನಲ್ಲಗನ ಎಷ್ಟೊತ್ ಮಾರ್ತಾರ, ವ್ಯಾಪಾರ ಮಾಡ್ತಾರ, ಗೇಯ್ತಾರ ಅಷ್ಟ. ನಾನು ಒಳಗೆ ದುಡಿತೀವಿ. ಓಕೆ, ನೀವೇನ್ ಊರೂರ್ ಮೇಲೆ ಹೋಗ್ತಿದ್ರ?
ಇಲ್ಲ ಇಲ್ಲ ಸರ್, ಒಳಗೆ ಮಲ್ಲಗ ನಿಂತಿದ್ದಿ ಸರ್, ಅಷ್ಟಿಂದ ಮನೆಯಿಂದ ಬತ್ತಿತ್ತಿಲ್ಲ ಸರ್. ಅಲ್ಲವಾ ನೇಯೋದ್ ಸರಿ, ಮಾರೋಕೆಲ್ಲ ಹೋಗ್ತಿದ್ರಿ ಅಂತ? ಮಾರಾಕ ನಮ್ಮ ಮನೆ ಅವ್ರು ಇವ್ರು ಅಕ್ಕಪಕ್ಕದವ್ರು ತಕೋಗ್ ಮಾರ್ಕೊ ಬಂದ್ ಕೊಡ್ತಿರು ಸರ್, ಹೆಂಗಿಸ್ಕೊಳ್ಳಿ. ಆಯ್ತು ಆಯ್ತು. ಆಮೇಲೆ ನಮ್ಮ ಮನೆಯವ್ರು ಒಯ್ತಿರು, ನಮ್ಮ ಮನೆಯವ್ರು ಅವ್ರ ಭಾವ ಒಯ್ತಿದ್ರು, ಅವ್ರಿಗೂ ಅಷ್ಟು ವರ್ಷ ತಿಂದ್ವಿ ನೇಯ್ತಿದ್ವಿ. ಆಗ ತೋರ್ಸ್ತಿರೋದು ಹೋಗಿದ್ದು ನೀನ್ ಎರ್ತೀನಿ ಎದಿರೋದು ಅಂತ. ಆಗ ಬಂದಾಗ ನಿಮ್ ಗಂಡನ್ ತೋರ್ಸ್ತೀನಿ ಎರ್ತೀನಿ ಎದಿರೋದು ಅಂತ ನಿನ್ನೆ ಅಂದ್ಬಿಟ್ಟು ಹಿಂಗೆಲ್ಲಾ ಸಂಪಾದನೆ ಮಾಡ್ತಾಳ ನಿಮ್ ಹೆಂಡ್ತಿ, ಹಿಂಗ್ ಮಾಡ್ತಾಳ ಅಂತೆಲ್ಲ ಹೇಳ್ತಿದಾಗ ಅವಾಗ ಬಿಡು ಮಾಡ್ಲಿ ಅಂದ್ಬಿಟ್ಟು ಸುಮ್ನಿದ್ರು ಸರ್. ಅವಾಗ ಮದ್ವೆ ಗಿದ್ವೆ ಎಲ್ಲ ಆಯ್ತಲ್ಲ, ಪಾಪು ಆಯ್ತಲ್ಲ, ಪಾಪು ಇಷ್ಟ ಚೆನ್ನಾಗದ, ಹೆಣ್ಣು ಬದಿಕೊಂಡ್ರ ನಾನು ಎಲ್ಲಿ ಮದುವೆ ಮಾಡಕ್ಕದ್ದು ಅಂದ್ಬಿಟ್ಟು ಬಾಯಿ ಪಡ್ಕೊಂಡು ಹತ್ಕೊಂಡ್ ಕರ್ಕೊಂಡ್ ಹೊಂಟೋದ್ರು ಸರ್. ಬಂದ್ರು ಯಾರನ್ನ? ನನ್ ಮಗ್ಳುವಿ ನನ್ನ ಬಿಟ್ಟು ಬಂದಿತ್ತಿಲ್ವಲ್ಲ ಸರ್, ನಮ್ಮ ಅಪ್ಪನಟ್ಲಿ ಮಲ್ಲಗ ನೇಯ್ಕೊಂಡು ಆಯ್ತಾಯ್ತು. ಕರ್ಕೊಂಡು ಹೋದ್ರು, ಹತ್ಕೊಂಡ್ ಬಾಯಿ ಪಡ್ಕೊಂಡ್ ತಿರಿಯಾಕಿ ಸಾಲ ಮಾಡಿದ್ರಲ್ಲ ಅಲ್ಲಿ ಹೊಂಟೋದ್ರು, ನನ್ನ ನಿಲ್ಬಿಟ್ಬಿಟ್ಟು ಊರಲ್ಲಿ. ಮತ್ತೆ ವಾಪಸ್ ಹೊಂಟೋದ್ರು? ಮತ್ತೆ ರಾತ್ರಿ ಹೊತ್ತು ಬಂದ್ರು, ಮಧ್ಯರಾತ್ರಲ್ಲಿ ಬಂದ್ರು, 11 ಗಂಟೆ ರಾತ್ರಿಯಾಗ ಬಂದ್ರು. ಆಗ್ಲೂ ಅನ್ನ ಇಲ್ವಲ್ಲ ಸರ್, ಅನ್ನ ಇಲ್ಲ ನಂಗ ಅಂತ ಒಂದ್ ಪೂರ್ತಿ ಹಾಕಿತ್ತು. ನಮ್ಮವ್ವ ಅವ್ರಿಗೆ ಇಕ್ಬಿಡು ನೀನು ಇಟ್ಟುಣ್ ಕಣೆ ಅಂತ ಅಂದ್ರು, ಬಾಂಟಿ ಅಂತ. ಆಗ ನಮ್ಮ ಅವ್ರಿಗೆ ಊಟಕ್ಕೆ ಹಾಕೊಟ್ಟಿ, ಅವ್ರು ನೋಡ್ಬಿಟ್ಟು ಇಷ್ಟ ಚೆನ್ನಾಗಿ ಕೂಸು ಇವ ಎಲ್ಲ ಈ ಪಾಟಿ ಅವ್ರ, ನಾನ್ ಏನ್ ಮಾಡ್ಲಿ, ನಾ ಮಾಡಿದ್ರ ಅಂತ ಸಾಲ ಮಾಡ್ಕೊಂಡು ಊರ್ಬಿಟ್ಟು ಹೋಗಿನಲ್ಲ ಅಂದ್ಬಿಟ್ಟು ಅವ್ ಅನ್ನನು ತಿಂದಂತೆ ಮುಡ್ಬಿಟ್ಟು ಅಳ್ತಾ ಹೊಂಟವ್ರು. ಮತ್ತೆ ಅಂದ್ರೆ ಮಗಳಿದ್ದಾಳೆ, ಮತ್ ನಾಳೆ ಮತ್ತೆ ಜವಾಬ್ದಾರಿ ಮೇಲ್ ಬರುತ್ತೆ. ಜವಾಬ್ದಾರಿ ನಾನು ಈಗ್ಲೂ ಹಿಂಗ್ ಮಾಡ್ಕೊಂಡಿನಿ ಅಂದ್ಬಿಟ್ಟು. ಆಗ ಸತ್ತೋಗಂಗ ಉಸಾರ್ ತಪ್ಪೋಗ ಗಂಟು ಬರ್ನಿಲ್ಲ ಸರ್, 1.5 ವರ್ಷ ಸತ್ತೋಗಂಗ ಆಗ ಗಂಟು ಊರಿಗೆ ಬರ್ನಿಲ್ಲ ಸರ್. ಚಟಗಳು ಏನಾದ್ರು ಇದ್ವಾ? ಏನ್ ಸರ್ ಚಟಗಳು ಏನಾದ್ರು ಇದ್ವನವ ಅಂದೆ? ಇಲ್ಲ ಇಲ್ಲ ಸರ್, ಏನಿಲ್ಲ. ಏನು ಇರ್ಲಿಲ್ವಾ? ಚಟಗಳು ಏನಾದ್ರು ಇದ್ವನವ ಗಂಡನ್ಗೆ? ಇಲ್ಲ ಸರ್, ಯಾರಿಗೂ ಇಲ್ಲ, ಏನಿಲ್ಲ ಸರ್, ಅವ್ರಿಗೂ ಇಲ್ಲ. ಮತ್ತೆ ಹುಷಾರಾಗಿ ತಪ್ಪದ್ರು? ಹುಷಾರು ಅಂತ ಅಂದ್ರೆ ಅದೇನೋ ಭೀತಿ ತರ ಆಗಿ ಅದು ಇವ್ರು ಬಾಯ್ ಬಡದ್ರಲ್ಲ, ಏನ್ ಸಾಪಾಯ್ತು ಏನಾಯ್ತು ಕೀಳಕ್ ಬಿದ್ದು, ಅದು 7 ತಿಂಗಳಿಗೆ ನಡೀತಿತ್ತು ಸರ್. 7 ತಿಂಗಳಿಗೆ ಬಿದ್ದದ್ದು ನೆಲಗೆರಂಗದ್ದು ಆಗ್ನೇ ಇಲ್ಲ ಸರ್, ಬದುಕಿಲ್ಲ. ಆಗ ಇದು ಏನು ಕಳಕ್ ನಂಗ ಆಗದಂತ ತುಪ್ಪ ಗಿಪ್ಪ ಎಲ್ಲ ನೊಂಟಿಸ್ತು. ಆಮೇಲೆ ಕೇರ್ ಹಾಸ್ಪಿಟ್ಲ್ಗ, ಮಕ್ಳ ಆಸ್ಪತ್ರೆಗೆ ಅಕ್ಕಪಕ್ಕದವ್ರು ಅದೇ ಹೇಳ್ತಿದ್ನಲ್ಲ ಸರ್, ಮಲ್ಗ ಕೊಡ್ತಿದ್ನಲ್ಲ, ಮಾರ್ಕೊಂಡ್ ಕೊಡ್ತಿರಲ್ಲ ಅವರು, ಅದ್ರಲ್ಲಿ ಬಂದದ್ರಲ್ಲಿ 10-5 ಸೇರ್ಸ್ತದ 100 ರೂಪಾಯಿ ಯಾರಿಗಾರ ಕಷ್ಟಕ್ ಬೇಕು ಅಂದವ್ರಿಗೆ ಅವ್ರಿಗೆ 100 ರೂಪಾಯಿ ಕೊಡ್ತಿದ್ವಿ ಸಾಲನ ಸರ್. ಅವ್ರು ನನ್ ಕಷ್ಟ ಕೊಟ್ಟಾಳಂತ ಅವ್ರು ನನ್ಗ ಹಾಸ್ಪಿಟ್ಲ್ ಕರ್ಕೋಗಿ ಮಕ್ಳ ಆಸ್ಪತ್ರೆಗೆ ಸೇರ್ಸ್ಕೊಟ್ರು. ಆಗ ಸೇರ್ಸ್ಕೊಟ್ಬಿಡ್ತೀವಿ, ಮಕ್ಳ ಆಸ್ಪತ್ರೆಗೆ ಸೇರ್ಸ್ಬಿಡ್ತೀವಿ. ಅವ್ರೇನಂದ್ರು, ಸರ್ ನಮ್ದು ಜಾಸ್ತಿ ಕಷ್ಟ ಸರ್, ಹಾಗಾದ್ರೆ ಮಕ್ಳ ಆಸ್ಪತ್ರೆದಲ್ಲಿ ಸೇರ್ಸ್ಬಿಟ್ರೆ ವಾಸ ಮಾಡ್ತೀವಿ ಅಂತ ಡಾಕ್ಟರ್ ಎಲ್ಲ ಹೇಳಿದ್ರು ಸರ್. ನೀ ಏನು 5 ಪೈಸಾ ಕೊಡ್ಬೇಡ, ಸೇರ್ಕೋ, ಅಡ್ಮಿಟ್ ಆಗು ಅಂತ. ಆಗ ನಮ್ಮ ನಮ್ಮವ್ವ ಆಗಲ್ಲ, ನಮ್ಮ ಅಪ್ಪ ಕೆಲಸ ಮಾಡ್ಬೇಕು, ಮಕ್ಳ ಮರಿಗೆಲ್ಲ ಅಡುಗೆ ಮಾಡ್ಬೇಕು, ಆಗಲ್ಲ ಅಂತ ಬೇಕು. ನಮ್ಮಪ್ಪ ಏನು ನಂತವೇ 4 ಹೆಣ್ಣು ಐಕವ ಸಾಕಲಿ, ಅವಳು ಸಂಪಾದನೆ ಮಾಡ್ತಾವಳ, ಗೇಯ್ತಾವಳ, ಮಲ್ಗನೆ ಐತಾವಳ, ನಂತವೇ 4 ಮಕ್ಳವಲ್ಲ, ನನ್ ಮಕ್ಳನ್ನ ಸಾಕ್ಲಿ, ಎಂಟನೇ ಓದ್ರೋಗ್ಲಿ ಅಂತ ನಮ್ಮಪ್ಪ ನಮ್ಮವ್ವನು ಬರ್ಲಿಲ್ಲ. ಸೇರ್ಸ್ಬಿಟ್ರಲ್ಲ, ಅದೇ JCIC ಒಂದ್ಸತಿ ಸೇರಿಸ್ತೆ, ಆಗ್ಲೂ ಬರ್ನಿಲ್ಲ. ಮಕ್ಳ ಆಸ್ಪತ್ರೆ ಸೇರಿಸ್ತೆ, ಆಗ್ಲೂ ಬರ್ನಿಲ್ಲ. ಯಾರು ಬರ್ಲಿಲ್ಲ ಅಂತ? 8ನೇ ಸತ್ತೋಗ್ಲಿ ಬಿಡು, ಈಗ ಆತಿಕೆ ನನ್ ಮಕ್ಳೇ ಅವಲ್ಲ ಇಲ್ಲಿ, ಇವನೇ ನೋಡ್ಕಲಿ ಅವಳಿಗೆ. ಅಲ್ಲವಾ, ಈಗ ನಿಮ್ ಗಂಡ ಆಸ್ಪತ್ರೆ ಸೇರಿರೋದ, ನಿನ್ ಮಗುಗ ಆಸ್ಪತ್ರೆ ಸೇರಿರೋದ? ನನ್ ಮಗುಗ. ಗಂಡನ್ ಕತೆ ಏನಾಯ್ತು? ಅವ ಗಂಡನ್ ಕತೆ ನಾವು 100 ಬಿಟ್ಟು ಹೋದ, ಇನ್ನೊಂದ್ ವರ್ಷ 2 ವರ್ಷ ಆದ್ರೂ ಬರ್ಲಿಲ್ಲ. ಅಲ್ಲ ಅದು ಏಣಿ ಹುಲ್ಲ ಕುಯ್ಯಕ್ ಹೋಯ್ತಾರಲ್ಲ, ಅವ್ರು ಹೇಳಿದ್ರಂತ ನಿನ್ ಮಗಳಿಗೆ ಹುಷಾರಿದ್ದು ನಿನ್ ಮಗಳನ್ನ ಅಡ್ಮಿಟ್ ಮಾಡಾರ ಅಂತ ಹೇಳಿದಾಗ ಶಿವಲಾತ್ರ ಟೈಮ್ ನಲ್ಲಿ ಬಂದ್ರು ಸರ್. ಈಗ ನಿಮ್ ಮಗಳನ್ನ ಸತ್ತೋಗ ಟೈಮ್ ಆಗ್ಬಿಟ್ಟಿತ್ತು. ಕೇಳಿಸ್ಕೊ, ನಿನ್ನ ಮಗಳನ್ನ ಅಲ್ಲಿ ಅಡ್ಮಿಟ್ ಮಾಡಿದಾಗ ನಿಮ್ ತವ್ರ ಮನೆಯವ್ರು ಯಾರು ಬರ್ಲಿಲ್ಲ ಅಂತ? ಬರ್ನಿಲ್ಲ ಸರ್, ಬರ್ನಿಲ್ಲ. ಹೆಣ್ಣಲ್ವಾ, ಹೋಗುತ್ತೆ ಮನೇಲಿ 4 ಹೆಣ್ಣವೆ, ಅವ್ನ್ ನೋಡ್ಕೊಂಡು ಇರ್ತಾಳ ಬೇಕಾದ್ರೆ ಅಂತ. ನೋಡ್ಕತಾಳ, ಸಂಪಾದನೆ ಮಾಡ್ತಾಳ, ನನ್ನ 4 ಮಕ್ಳು ಇವಳೇ ಸಾಕ್ಲಿ. ಆಯ್ತು, ಈ ಮಗು ಕತೆ ಏನಾಯ್ತು? ಆಗ ಅದು ಮಗು ಏನಾಯ್ತು ಸರ್, ಅದು ಚಂದ ಬೇಕಾದಂಗ್ ಮಾತಾಡ್ತಿತ್ತು ಸರ್. ಎಷ್ಟು ವರ್ಷ ಆಗಿತ್ತು? ಆಗ ಅದೇ 7 ತಿಂಗಳಿಗೆ ಉಸಾರ್ ತಪ್ಪದ್ದು ಸರ್. 7 ಉಸಾರ್ ತಪ್ಪದ್ದು, ಅದು 6 ತಿಂಗಳನ್ನೇ ಬದುಕುತ್ತ ಅಂತ ಹೇಳಿದ್ರು ಡಾಕ್ಟ್ರು. ಅಷ್ಟಕ್ಕ ನಾನು ದೇವ್ರ ಬೇಡಿ ಬಾಯಿ ಬೆಳೆದು ಹತ್ತಿ ಕತ್ತಿ ಹಾಸ್ಪಿಟ್ಲಿಗೆಲ್ಲ ಪಕ್ಕದ ಮನೆಯವ್ರೆಲ್ಲರೂ ಬಚ್ಚಾರ್ದಕ್ಕ ಕರ್ಕೊಂಡೋಗಿ ತೋರ್ಸ್ಕೊಂಡು ಆಗಟ್ರೆ ಅಂದಂಗೆಲ್ಲ ತೋರ್ಸ್ಕೊಂಡು 16 ವರ್ಷ ಬರುತ್ತೆ ಸರ್. 18 ವರ್ಷ ಹೇಳಿದ್ರು ಡಾಕ್ಟ್ರು. ಅಲ್ಲಿ ಗಂಟು ನಾವ್ ಒಬ್ಳೆ ಕರ್ಕೋಗಿದ್ದಾನೆ ಹೊರತು ಯಾರು ಬಂದು 1 ರೂಪಾಯಿ ಖರ್ಚು ಮಾಡಿಲ್ಲ ಸರ್. ಬೇಕ ಬಂದೆ. ಆಮೇಲೆ JCIC ಒಂದ್ಸತಿ 7 ವರ್ಷ ಅಡ್ಮಿಟ್ ಮಾಡಿದ್ವಿ ಸರ್. 7 ವರ್ಷ ಆಗಂಟು ಸಾಕ್ತಿ.
ಸತ್ತೋಗ್ ಬದಿಕೊಳ್ಳೋದು ಮಾಡೋದು ಅಳೋದು ಕರೆಯೋದು ಮಲಗನೆಯೋದು ಮಕ್ಳು ಸಾಕೋದು ಮಕ್ಳು ಸಾಕ್ಲೇಬೇಕಲ್ವ ಎತ್ತಿ ಮಾಡಿನಿಲ್ಲ ಯಾರು ಮಾಡ್ಲಿಲ್ಲ ಅಂದ್ರೆ ಎತ್ತೋಳು ಮಾಡ್ಲೇಬೇಕಲ್ಲ ಅಂದ್ರೆ 16 ವರ್ಷ ಅಂತ ನಿಮಗೆ ಅಥವಾ 18 ವರ್ಷ ಅಂತ ಡಾಕ್ಟರ್ ಹೇಳ್ಬಿಟ್ಟಿದ್ರು? ಯಾವಾಗ ಹೇಳುದು ಅಂದ್ರೆ 7 ವರ್ಷಕ್ಕೆ ಹೇಳುದು ಸರ್. ಓಕೆ, ಆ 7 ವರ್ಷ ನೀವು ಅಡ್ಮಿಟ್ ಮಾಡ್ಕೊಂಡೇ ಇದ್ರಿ? ಮಾಡ್ಕೊಂಡು ಹಾಸ್ಪಿಟ್ಲ್ ಕರ್ಕೊಂಡು ಇವ್ರು ಕರ್ಕೊಂಡೆ ಬಾಲಚಂದ್ರ ಅಂತ ಅಲ್ಲಿ ಕೇರ್ ಹಾಸ್ಪಿಟ್ಲು JCS ಎಲ್ಲ ತೋರ್ಸ್ಕೊಂಡು ಎಲ್ಲರನ್ನ ಕಾಲ್ನು ಕಟ್ಕೊಂಡು ಬದುಕಿಸ್ಕೊಡಿ ಅಂತ ಅಂದಾಗ ಬಾಲಚಂದ್ರ ಬೋದ್ಬಿಟ್ನ, ಇನ್ನೇನು ಎಲ್ಲ ಸಾಯಿಸಾಕಿದೆ ಎಲ್ಲ ಹೋಗು ಅಲ್ಲಿ ಯಾರನ್ನು ಕರ್ಕ ಬರ್ದೆ ನೀನು ಒಬ್ಳೆ ಬತ್ತಿದಿ ಇವ್ರು ಕರ್ಕ ಬತ್ತಿದೆ ಅವ್ರವ್ರು ಆಪರೇಷನ್ ಮಾಡ್ಸಕದ್ದ ಈ ಬಾಲಚಂದ್ರ ಅಂದ್ರೆ ಯಾರು? ಹಾಸ್ಪಿಟ್ಲ್ ಸರ್ ಮಕ್ಕಳಿಗೆ ಡಾಕ್ಟರ್ ಚೆನ್ನಾಗಿ ನೋಡ್ತಿದ್ರು ಸರ್. ಅಂದ್ರೆ ಈ ಬಾಲಚಂದ್ರ ಅಂದ್ರೆ ಡಾಕ್ಟರ್ ಹೆಸರಾ? ಡಾಕ್ಟರ್ ಸರ್. ಓಕೆ, ಅವ್ರು ಹೇಳಿದ್ರು ಬದುಕಲ್ಲ ಅಂತ? ಅವರು ಅಂದ್ರು JCS ಹೇಳಿದ್ರು. ಓಕೆ, 18 ವರ್ಷ ಬದುಕಬಹುದು ಹಬ್ಬ ಅಂದ್ರೆ ಅಂತ ಅಲ್ಲ, 18 ವರ್ಷದವರೆಗೂ ಬದುಕಬಹುದು ಅಂತ ಕೇರ್ ಹಾಸ್ಪಿಟ್ಲ್ ಹೇಳಿದ್ರು ಸರ್. 18 ವರ್ಷ ಅಂತ ಎಲ್ಲಾ ಹಾಸ್ಪಿಟ್ಲ್ ಅಡ್ಮಿಟ್ ಮಾಡ್ಕೊಂಡ್ ಹೋಗೋದು ನಾವು ಒಬ್ಬೊಬ್ಳೆ ಸರ್. ಊಟನೂ ಇಲ್ಲ ನೀರು ಇಲ್ಲ ಏನೂ ಇಲ್ಲ. ಆ ಸಮಯದಲ್ಲಿ ಯಾರೊಬ್ರು ಬರ್ಲೇ ಇಲ್ಲ ನಿಮ್ಮ ಅಕ್ಕಪಕ್ಕದವ್ರು? ಇಲ್ಲ ಸರ್, ಯಾರು ಬರ್ಲಿಲ್ಲ. ಆಮೇಲೆ JCS ಇಲ್ಲ ಅಂದ್ರು ಯಾರು ಕರ್ಕೊಂಡ್ ಸೇರಿಸ್ರು ಅಂತ ಕೇಳಿದ್ರು. ಪಕ್ಕದ ಮನೆಯವ್ರು ಕರ್ಕೊಂಡ್ ಸೇರಿಸ್ರು ಅಂದಿ. ಹಂಗಾದ್ರೆ ನಿಮ್ಮ ಅಪ್ಪನ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ, ನಿನ್ ಗಂಡ ಮೇಲೂ ಕಂಪ್ಲೇಂಟ್ ಕೊಡ್ತೀವಿ ಅಂತ ಅಂದ್ರು. ಅದಕ್ಕೆ ನಮ್ಮ ತಮ್ಮನಿವಿ ಸೋದರ ಮಾವನಿವಿ ನಮ್ಮ ಅಣ್ಣನು ಒಬ್ಬ ಬಂದು ಊಟ ತಕೊಂಡು ಹೆಂಡತಿನ ಮೇಲೆ ಬಂದು ಕಂಪ್ಲೇಂಟ್ ಕೊಡ್ತೀನಿ ಅಂತ ನೋಡಕ ಬಂದವ್ರ ಕೊಡ್ಸ್ಬೇಡ ಅಂದ್ಬಿಟ್ಟು ಕರ್ಕ ಬಂದ್ಬಿಡು ಅಂತ ಹೇಳ್ಬಿಟ್ರು. ಅದಕ್ಕೆ ನಾನೇನ್ ಮಾಡಿದ್ವಿ, ಇಲ್ಲ ಸರ್ ಎಷ್ಟು ದುಡ್ಡು ಆಗ್ಬೋದು ಅಂದಿ, ಇಷ್ಟ ಆಯ್ತಾ ಅಂತ ಹೇಳಿದ್ರು ಡಾಕ್ಟರ್ನ. ಅದಕ್ಕೆ ಇದು ಚಾರ್ಜ್ ಕಟ್ಟಾಗಿಲ್ಲ, ಮೇಲಧಿಕಾರಿ ಇರ್ತಾವ ಏನು ಇಲ್ಲ ಅನತಿ ಪಕ್ಕದವ್ರು ಬಂದು ಸೇರಿಸ್ತಾರ ಪಾಪ ಅಂದ್ಬಿಟ್ಟು ಬೈಕೊಂಡು ಸೈನ್ ಹಾಕ್ಸಿ ಹಂಗೆ ಬಿಡುಗಡೆ ಮಾಡ್ಕೊಟ್ರು ಸರ್. ನಾನು 1,000 ರೂಪಾಯಿ ತಕೋಗಿದ್ದೆ ದುಡ್ಡ. ಎಷ್ಟಾಗಿತ್ತು ಒಟ್ಟು? ಅದು ಎಷ್ಟಾಗಿತ್ತು ಅಂತ ಅದು ನನಗೂ ಗೊತ್ತಾಗಿಲ್ಲ ಸರ್. ನಿಮ್ಮ ಹತ್ರ ಇದ್ದಿದ್ದಕ್ಕಿಂತ ಜಾಸ್ತಿನೇ ಆಗಿತ್ತು? 4 ರೂಪಾಯಿ ದಿನಕ್ಕೆ ಸರ್. ದಿನಕ್ಕೆ 4 ರೂಪಾಯಿ ವಾಟರ್ ಚಾರ್ಜು. ಅದ್ ಮಾತ್ರ ಅಂದಿದ್ದದ್ ಮಾತ್ರ 5 ರೂಪಾಯಿ 4 ರೂಪಾಯಿ ದಿನಕ. ಇನ್ ಬಾಕಿದು ಏನು ಅಂತ ಖರ್ಚು ಏನಾಯ್ತು ಅಂತ ಗೊತ್ತಿಲ್ಲ. ಇಂಗ್ಲೀಷನು ಮಾತ್ರ ಮೆಡಿಸನ್ ಎಲ್ಲ ತಂದು ಕೊಡ್ತಿದ್ವಿ, ಪರೀಕ್ಷೆ ಎಲ್ಲ ಮಾಡಿಸ್ತಿದ್ವಿ ದುಡ್ಡು ಕೊಟ್ಟು. ಆಯ್ತು, ಮನೆಗ್ ಕರ್ಕೊಂಡ್ ಬಂದ್ರ? ಮನೆಗ್ ಕರ್ಕ ಬಂದ್ಬಿಟ್ಟಿ ಸರ್. ಬ್ಯಾಡಿ ನಾನು ದುಡ್ಡ ಇನ್ನೊಂದು ಸಂಪಾದನೆ ಮಾಡ್ಕೊಂಡು ಬತ್ನಿ ಅಂದಿ. ಏನ್ ಮಾಡಿದಾರಿ ಅಂದ್ರೆ ಕಬ್ಬು ಹೊಲದ ಕೆಲ್ಸಕ್ಕೆ ಹೋಯ್ತೀನಿ ಅಂತ ಹೇಳ್ದಿ ಸರ್. ಅದಕ್ಕೆ ದುಡ್ಡು ಕಟ್ಕೊಂಡಿಲ್ಲ ದೇಶಕ್ಕಿಲಿ. ಮೇಲಧಿಕಾರಿಗಳು ಎಲ್ಲೆಲ್ಲಿಯೋ ಹೋಗಿ ಎಲ್ಲಾನು ಕಟ್ಬಿಟ್ಟು ಹಂಗೆ ಕಳ್ಸಿಕೊಟ್ರು ಸರ್. ಆಯ್ತು, ಅಂದ್ರೆ ಹಂಗೆ ಬಂದು ಮಗು ಕರ್ಕೊಂಡ್ ಮನೆಗ್ ಬಂದ್ರಿ? ಮನೆಗ್ ಬಂದಾಗ ನೀನು ಬೇಡ ಅಂದ್ರು ಹಾಸ್ಪಿಟ್ಲ್ ಸೇರ್ಸ್ಕತಿದೆ, ನೀನು ನಮ್ಮ ಮಟ್ಟಿಗೆ ಬಾ ಇರ್ಬೇಡ ಅಂತ ನಮ್ಮ ಅಪ್ಪ ಬೋಯ್ತು. ಸತ್ತೋಗ ಹಿಂಗ ದುಡ್ಡು ಖರ್ಚು ಮಾಡ್ಕೊಂಡು ನೀನು ಆಸ್ಪತ್ರೆಗೂ ಸೇರ್ಸ್ತಿದೆ, ನೀನು ನಮ್ಮ ಮನೆಗ್ ಬರ್ಬೇಡ, ನೀನು ಈಚೆ ಇರು ಅಂತ ಬೋದ್ರು ಸರ್. ಆಗ ಪಕ್ಕದ ಮನೆ ಒಬ್ಬದು ಸೆಡ್ ಹಾಕೊಂಡಿದ್ರು. ಪಕ್ಕದ ಮನೆ ನಮ್ಮ ಅಪ್ಪನ ಮನೇಲಿ ಬೇರೆಯವ್ರು, ನಮ್ಮ ಅಪ್ಪನ ಮನೆ ಪಕ್ಕದಲ್ಲಿ ಇನ್ನೊಬ್ರು ಸೆಡ್ ಹಾಕೊಂಡಿದ್ರು ಸರ್. ಅದಕ್ಕೆ ಅವ್ರ ಮನೇಲಿ ಹೋಗಿ ಮನಿ ಕಡೆ ಇನ್ನೆಲ್ಲೂ ಹೋಗಕ್ ಬರಕ್ ಆಗಲ್ವಲ್ಲ ಮಟ್ಟಕ್ ಆಗಲ್ವಲ್ಲ ಅಂದ್ಬಿಟ್ಟು ನಾನ್ ಗಂಡನ ಮನೆ ಕಟ್ಟಿದ್ರಲ್ಲ ಆಗ ಮಗು ಕರ್ಕೊಂಡೋಗಿ ಮಲ್ಕೊಂಡ್ರಿ? ಮಗು ಕರ್ಕೋಗಿ ಅವ್ರ ಮನೇಲಿ ಮನಿ ಕಂಡೆ. ಆಗ ಮನಿ ಕಂಡಾದ್ಮೇಲೆ ನಂಗಂತ ಮದ್ವೆಲ್ ಕಟ್ಟಿದ್ರಲ್ಲ ಅದನ್ನ 1,500 ರೂಪಾಯಿಗೆ ಅವ್ರ ಅಣ್ಣನ್ ಬೊಗ್ಗೆಕ್ ಹಾಕ್ಬಿಟ್ಟು ಹೊಂಟೋದ್ರು ಸರ್. ಬೊಗ್ಗೆಕ್ ಹಾಕ್ಬಿಟ್ಟು ಹೊಂಟೋದ್ರು. ನಾನಂದಿ ಬಾಗಲ್ ಸಂದಿಲ್ ಮಾಡ್ಕೊಂಡ್ತೀನಿ ಅಂತ ಬಾಗಲ್ ಸಂದಿಲ್ ಮಾಡ್ಕೊಂಡ್ತೀನಿ. ನಂಗ ನಮ್ಮ ಅಪ್ಪನ ದೇವ್ರು ಸೇರಿಸ್ತಾ ಇಲ್ಲ, ಬಾಗಲ್ ಸಂದಿಲ್ ಮಾಡ್ಕೊಂಡ್ತೀನಿ ಅಂತ ಓದಿ ಸರ್. ಈ ಬಾಗಲ ಸಂಧಿ ಅಂದ್ರೆ ನಿಮಗ್ ಕೊಟ್ಟಿದ್ ಮನೆಯಲ್ಲೋ ಅಥವಾ ಈ ಪಕ್ಕದ ಮನೆಯಲ್ಲೋ? ಇಲ್ಲ, ನನಗ್ ಕೊಟ್ಟಿದ್ ಮನನೇ ಬೊಗ್ಗೆಕ್ ಹಾಕ್ಬಿಟ್ಟಿದ್ರಲ್ಲ. ಈಗ ಯಾರಿಗೆ ಹೇಳಿದ್ದಿ ನೀವು ಬಾಗಲ ಸಂದಿಲಾದ್ರೂ ಮಾಡ್ಕೊಂಡ್ ತಿಂತೀನಿ ಒಂಚೂರು ಜಾಗ ಕೊಡಿ? ನಮ್ ಭಾವ, ನಮ್ಮ ಅತ್ತಮ್ಮಿದ್ಲು, ನಮ್ಮ ಅತ್ತೆ ಇದ್ಲು, ನಮ್ ಚಿಕ್ಕವ್ದಿರಿದ್ರು. ಅವ್ರನ್ನ ಕೇಳೋದ್ರಿ? ಆಗ ನಮ್ಮ ಯಜಮಾನ್ರು ಒಂದಿನ ರಾತ್ರಿ ಹೊತ್ತು ಕೂಸರಿಲ್ಲ ಅಂದಾಗ ಬಂದಿದ್ರಲ್ಲ, ಆಗ ಅವ್ರನ್ನ ಕೇಳ್ದಿ ಬಾಗಲ್ ಸಂದಿಲಿ ಮಾಡ್ಕೊಂಡಾಕ ತೊಟ್ಲು ಹಾಕೊಂಡು ಈ ಬಾಗಲ್ ಸಂದಿಲಿ ಇರ್ತೀನಿ, ಬಾಗ್ಲ ಹಾಕ್ತಾರಲ್ಲ ತಾಗಿತಾರಲ್ಲ ಸಂಧಿ ಅದಲ್ಲ ಅಲ್ಲಿ ಮಾಡ್ಕೊಂಡು ಊಟ ಮಾಡ್ತೀನಿ ಅಂತ ಮಾಡ್ಕೊಂಡು ಕೂಸ್ಕ ಅನ್ನ ತಿನ್ಸ್ಕೊಂಡು ನಗ್ಗೈಕೊಂಡು ಹೆಂಗೆ ಇರ್ತೀನಿ ಅದಿ. ಹಂಗಂದಾಗ ಅವ್ರಂದ್ರು ಕೂಸು ಎಡಕೋಯ್ತಾ ಮನ್ಗಿರತವೆ ಎಡಕೋಯ್ತಾ ನಾವು ಉಣ್ಣಲ್ಲ ಊಟ ಗೀಟ ಏನು ಮಾಡಲ್ಲ, ನಮ್ ದಂಡಲ್ಲಿ ಇರೋಕ್ ಕುಡ್ದು ಅಂದ್ರು. ನಮ್ ಭಾವನ ಇರ್ತಿ, ನಮ್ಮ ಅತ್ತೆ ಅವ್ರಿಗೆ ನಮ್ಮ ಅತ್ತೆ ಎಲ್ಲ ಇಲ್ಲ ಕೂಸಲ್ಲಿ ಎಡ್ಕೊಯ್ತಾ ಹುಟ್ಟು ಹೋಯ್ತ ಅದೆಲ್ಲ ಮಾಡ್ತಾ ವಾಸನ ಹೊಡಿತಾ ನಾವ್ ಇರ್ಸ್ಕೊಳಲ್ಲ ಅಂದ್ವಿ. ಆಗ ನಮ್ಮ ಅಪ್ಪನ ಮನೆಗೆ ನಾನು ಹೊಂಟೋದು ಹಿಂದಕ್ಕೆ ಬೋದ್ರು ಬೈಕಲಿ ಅಂತ. ಮತ್ ನಿಮ್ಮ ಅಪ್ಪ ಮನೆಗೆ ಹೋದ್ರಿ?
ಇಲ್ಲಿ ಸತ್ತೋಗಕ್ಕಂತ ಹೊಂಟೋದೆ ಜಲಪುರತವ ಯಾತವ ಅಂತ ಕೂತ್ಕೊಂಡು ಪಕ್ಕದೂರಲ್ಲಿ ಜಲಪುರ ಐತೆ ಅಲ್ಲಿ ನೇರಳ ಮರ ಇದೆ, ಅಲ್ಲಿ ನೇರಳ ಮರತವ ಮಾವಿನ ಮರ ಎಲ್ಲ ಇದೆ ಸರ್. ಕುಣ್ಸ್ಕೊಂಡು ಕೂಸ್ಕೊಂಡು ಹತ್ಬಿಟ್ಟು ಹಿಂದ್ಗಡೆಗೆ ಕರ್ಕೋದು. ಆಗ ಅಷ್ಟೊತ್ತಿಗೆ ನಮ್ಮ ಮನೆಗ್ ಬಂದ್ ಅವ್ರ ಅಪ್ಪ ಸತ್ತೋಯ್ತು. ಅವ್ರ ಅಪ್ಪನ್ಗೂ ನಾನೇ ಅಂಬ್ಲಿ ಕಾಯಿಸ್ಕೊಡ್ತಿದ್ದೆ ಸರ್. ಇಲ್ಲಿಂದ ನಂಗೆ ಅಷ್ಟ್ ಕಷ್ಟ ಆದ್ರು ನಮ್ಮ ಅಪ್ಪನ ಮನೆಯಿಂದ ಅಂಬ್ಲಿ ಕೂಡ್ಕೊಂಡು ಊಟ ಮಾಡ್ಕೊ ಹೋಯ್ತಾ ಇತ್ತು. ನಮ್ಮ ಅಪ್ಪನಟ್ಲಿ ಇರ್ಬೇಕಾದ್ರೆ ಅವ್ರಿಗೂ 4 ಮಲ್ಗ ಹಂಚ್ ಕಟ್ಕೊಡ್ಬೇಕು ಸರ್ ನಾನು. ನಮ್ಮ ಮನೇಲಿ ಇದೇ ಇಲ್ಲ ಅಂದ್ಕೊಂಡು ಅವ್ರಿಗೂ 4 ಮಲ್ಗ ಹಂಚ್ ಕಟ್ಕೊಡ್ಬೇಕು, ನಾನು ಮಲ್ಗ ನೇಯ್ಕೋಬೇಕು, ಇಲ್ಲಿ ಮಕ್ಕಳು ಈ ಮಗನು ನೋಡ್ಕೋಬೇಕು. ಈಗ ನಿಮ್ಮ ಅಪ್ಪ ಅಮ್ಮ ಆ ಮನೆ ಬೋಗ್ಯಕ್ಕೆ ಹಾಕ್ಬಿಟ್ಟು ಎಲ್ಗ ಹೋಗಿದ್ರು? ನಮ್ಮ ಅಪ್ಪ ಅಮ್ಮ ಬಗ್ಗೆ ಹಾಕಿತ್ತಿಲ್ಲ ಸರ್, ನನ್ ಗಂಡ ಹಾಕಿದ್ದು ಗಂಡನ ಮನೆ. ಗಂಡನ ಮನೆನ ಅವ್ರ ಅಣ್ಣನ ಮನೆ ಇತ್ತಿಲ್ವಲ್ಲ, ಅವ್ರ ಅಣ್ಣಂತ 1,500 ರೂಪಾಯಿ ಇಸ್ಕೊಂಡ್ ಕೊಟ್ಬಿಟ್ಟು ನೀನ್ ಇರು ಅಂದ್ಬಿಟ್ಟು ಬಿಟ್ಬಿಟ್ಟು ಅವ್ರ ಅಪ್ಪನಟ್ಟಿಗೆ ಹೋಯ್ತಾಳ. ನೀನು ಇರು ಅಂದ್ಬಿಟ್ಟು ನೀವು ನಿಮ್ಮ ಅಪ್ಪನ ಮನೆಗೆ ಹೋದ್ರಿ, ಆಮೇಲೆ ಹೇಳವ? ನಮ್ಮ ಅಪ್ಪನ ಮನೆಗೆ ಆಗ್ಲ ಅಲ್ಲೂ ನಮ್ಮ ಅಪ್ಪ ನಂಗೆ ಒಂದೊತ್ತು ನಮ್ಮ ಅವನು ನಮ್ಮ ಅಪ್ಪನು ಒಂದೊತ್ತು ನಮ್ಗೆ ಊಟ ಹಾಕ್ಲಿಲ್ಲ ಸರ್. ಎಲ್ಲಿದ್ರಿ ಅಲ್ಲಿ ನೀವು? ಅಲ್ಲೇ ಇದ್ದು ಮಾಡ್ಕೊಂಡು ಅವ್ರಿಗೂ ಮಾಡ್ಕೊಟ್ಬಿಟ್ಟು ಕೆಲಸ ಎಲ್ಲ ಕಟ್ಬಿಟ್ಟು ಅಲ್ಲೇ ಮನೆ ಕಟ್ಟಿದ್ವಿ ಸರ್ ನಾನು. ಅವ್ರಿಗೂ ಮಾಡ್ಕೊಟ್ಬಿಟ್ಟು ನನ್ಗೂ ಮಾಡ್ಕೊಂಡು ಮಕ್ಕಳು ಆಸ್ಪತ್ರೆ ಕರ್ಕೊಂಡೋಗಿ ಪಕ್ಕದ ಮನೆಯವ್ರ ಅಕ್ಕಪಕ್ಕದವ್ರು ನಂಗೆ ಅದೇ ನಾ ಹೇಳಿದ್ನಲ್ಲ ಸರ್ ಮಲ್ಲಿಗೆ ವ್ಯಾಪಾರ ಮಾಡ್ಕೊ ಬನ್ನಿ ಅಂತ ಕೊಡ್ತೀನಿ. ಆಮೇಲೆ ಚೀಟಿ ಹಾಕ್ತಿದ್ವಿ ಸರ್, ಚೀಟಿ ಕಟ್ಕೊಡು ಅಂತ ಈಚು ಬತ್ತಿಲ್ವಲ್ಲ, ಅದಕ್ಕೆ ನಮ್ಮ ಅಪ್ಪನ್ಗೆ ಚೀಟಿ ಹಾಕೊಡು, ಎಲ್ಲಾರ ದುಡ್ಡು ಸೇರ್ಸ್ಕೊಡು ಅಂದ್ಬಿಟ್ಟು ಒಂದ್ ಜಾಗ ತಕೊಂಡು ಒಂದ್ ಮನ ಕಟ್ಕೊಳಕ ಮಕ್ಳು ತಕ ಅಂದ್ಬಿಟ್ಟು ಕೊಟ್ರೆ ನಾನ್ ಎಲ್ಲಿ ಚೀಟಿ ಹಾಕ್ತೀನಿ ತಕೊಂಡು ಅವ್ರ ಮಕ್ಳ ಮದ್ವೆನೆ ಮಾಡ್ಕೊಂಡ. ನೀವು ನಿಮ್ ತಂದೆ ಅಷ್ಟು ನಿಮ್ ಕುರಿತು ತಿರಸ್ಕಾರ ಹೊಂದಿದ್ರು, ನೀವು ಅವ್ರ ಕೈಗೆ ಊರ್ಗೆ ಯಜಮಾನ ಸರ್ ನಮ್ಮಪ್ಪ. ಅಲ್ಲ, ಊರಿಗೆ ಯಜಮಾನ ಸರಿನವಾ, ಬಟ್ ನಿಮ್ ಕುರಿತು ಅಷ್ಟು ಪ್ರೀತಿ ಇರ್ಲಿಲ್ಲ ಅಂತ ಗೊತ್ತಲ್ವಾ, ನೀವು ಅವ್ರಿಗೆ ಚೀಟಿ ಕಟ್ಟಕ್ ದುಡ್ಡು ಕೊಡ್ತಿದ್ರಿ? ಆ ಪ್ರೀತಿಯಾಗಿದ್ನ ಸರ್, ನೋಡ್ಕತಿದ. ಆದ್ರೆ ನನ್ ಮಗಳಗ ಒಂದು ಎಷ್ಟೊತ್ನಲ್ಲಿ ಬಂದ್ರು ಇಟ್ಟಿಕ್ಕಿ ಅಂತಿದ್ನ, ನಮ್ ತಾಯಿ ಇಟ್ಟಿತ್ತಿಲ್ಲ. ಆದ್ರೆ ನಮ್ಮ ಅಪ್ಪ ಮೋಸ ಮಾಡಲ್ಲ ಅಂತ ನಿಮ್ ಕೆಲವು ಸರ್, ನಾನ್ ಬೀದಿಗೆ ಹೋಗಲ್ವಲ್ಲ ಸರ್ ಚಿಕ್ಕವಳು ಇನ್ನು. ನಿಮ್ ತಂದೆ ಕೊಟ್ಟ ಅಂದ್ರೆ ಚೀಟಿ ಹಾಕಿದ್ದಲ್ಲ ಅವ್ರು ಎತ್ಕೊಂಡು ಎಲ್ಲಿ ಅವ್ರ ಅಂಗಡಿ ರಟ್ಟಿಲಿ ಅವ್ರ ಅಣ್ಣನ ಮಕ್ಳ ತೆಗೆ ಹಾಕೋದು, ಚೀಟಿ ಎತ್ಕೊಳ್ಳೋದು, ಅವನೇ ಅವ್ನ ಚೀಟಿ ಕಟ್ಟಗಂಟ ನಾ ಗೇದಿ ಕಟ್ಟೋದು ಸರ್. ಗೇದಿ ಮಲಗನೆದಿ ಮಾರಿ ಕಟ್ಟೋದು, ಕಟ್ಟಿದ್ನೆಲ್ಲ ತಕೊಂಡು ಅವ್ನ ಮಕ್ಕಳನ್ನೇ ಮದುವೆ ಮಾಡ್ಕೊಳ್ಳೋದು. ನೀವು ಕೇಳ್ತಿರ್ಲಿಲ್ವಾ ನನ್ ದುಡ್ಡು? ಅವ್ರು ಚೀಟಿ ಸಾರಿಲ್ಲ ಕೊನಕ್ ತಕೊಡ್ತೀನಿ ಅಂತ ನನ್ ಮಗ ಕೇಳಿದ್ರೆ ಕೊನಕ್ ತಕೊಡ್ತೀನಿ ಅಂತ ಹೇಳೋದಂತ ನಾನ್ ಲಾಸ್ಟ್ ತಕೊಳ್ಳೋದ ದುಡ್ಡು ಆಯ್ತಾ, ಮಧ್ಯ ಸಾರ್ಕೊಂಡ್ರೆ ಬಡ್ಡಿ ಆಗೋಯ್ತ, ಅರ್ಧ ಸಿಕ್ಕುತ್ತ, ಫುಲ್ ಕೊಡ್ತಾರ, ದುಡ್ಡು ಆಯ್ತಾ, ನನ್ ಮಗಳಿಗೆ ಆಪರೇಷನ್ ಮಾಡ್ಸಕ್ಕೆ ಅರ್ವ ಆಯ್ತ ಅಂತ ನಾನ್ ಕಟ್ಕೊಂಡು ಹೋಯ್ತಿದ್ವಿ ಸರ್. ಕೋಳಿ ಸಾಕೊಂಡ ಮಲ್ಗ ಹೂ ಮರದು, ಪಟ್ಕಿ ಹೂ ಮರದು, ಪರಂಗಿ ಹಣ್ಣು ಮರದು, ಹಂಗೆಲ್ಲ ಮಾಡ್ಕೊಂಡು ಚೀಟಿ ಹಾಕಿ ಸಾರಿಸ್ಕೊಟ್ರೆ ನಮ್ಮಪ್ಪ ಎಲ್ಲಾನು ಮೋಸ ಮಾಡಿದ್ನ ಸರ್. ಎಷ್ಟು ವರ್ಷ ಗಂಟೆ 2-3 ಮಕ್ಳು ಆಗ ಗಂಟು ಮೋಸ ಮಾಡಿದ್ನ ಸರ್. ಅದ್ರಿಂದ ಗುಂಟ ಬಂದಲ್ಲ ನಮ್ಮ ಮನೆಯವರು ಬಂದಾಗ ಆಗೊಂದ್ ಮಗು ಆಯ್ತು, ಇನ್ನೊಂದ್ ಮಗು ಆಯ್ತು, ಅದು ಹೆಣ್ಣು ಆಗ್ಬಿಡ್ತು. ಇದು ಆಗ್ಲಿ ಬಸ್ರಿ ಆಯ್ತು ಒಂದ್ ಅಡಿಗೆ ಹೊಂಟೋದ್ನ ಸರ್. ಗೊತ್ತಿದ್ದು ಮಗು ಯಾಕೆ ಮಾಡ್ಕೊಂಡವ ನೀನು? ಗೊತ್ತಿಲ್ವಲ್ಲ ಸರ್, ನಮ್ಗೆ ಗೊತ್ತಿಲ್ವಲ್ಲ ಕತೆ ಆಯ್ತಲ್ಲ, ಎಲ್ಲಾರ್ಗು ಗೊತ್ತಿಲ್ಲ. ಇರೋ ಮಕ್ಳಿಗೆ ಅನ್ನ ಹಾಕ್ಲಿಕ್ಕೆ ಆಗಲ್ಲ, ಜಾಗಿಲ್ಲ, ಒಬ್ರು ಬೆಂಬಲವಾಗಿಲ್ಲ, ಇವ್ನ್ ನೋಡಿದ್ರೆ ಬಿಟ್ಟು ಹೋಯ್ತಾನೆ, ಗಂಡ ಜವಾಬ್ದಾರಿ ತಗೊಳ್ಳಲ್ಲ. ಅಂತದ್ರಲ್ಲಿ ನಾನು ಒಳ್ಳೆ ಮಗು ಮಾಡ್ಕೊಳ್ತಲೇ ಇದ್ದೀನಿ, ಅದಕ್ಕೆ ಗೊತ್ತಾಗ್ಬೇಕಾ? ಗೊತ್ತಿಲ್ವಲ್ಲ ಸರ್, ಅದೇ ಭಗವಂತ ಕೃಷ್ಣ ಪರಮಾತ್ಮ ಸಾಕಾಗ ಗೊತ್ತಿಲ್ಲ. ನಮ್ಮ ಅಪ್ಪ ಏನಂತ ಹೇಳಿದ್ದು, ಬಂದಾಗ ಚೆನ್ನಾಗಿರೋ ಗಂಡನ್ಗ ಇರು ಅಂತ ಹೇಳಿತ್ತಲ್ಲ ಸರ್, ಅದಕ್ಕೆ ಸುಮ್ನೆ ಆಗ್ಬಿಟ್ಟು ಸರ್. ಅವಾಗೆಲ್ಲ ಗೊತ್ತಿಲ್ಲ ನಂಗೆ. ಆಗ ಅದು ಬಸ್ರಿ ಅದಕ್ಕೆ ಆಗ್ಲೂ ಬಿಟ್ಟು ಹೊಂಟೋದ್ನ, ಆಗ್ಲೂ ಒಂದ್ ಮಗು ಉಡಿಸಿ ಇನ್ನು ಹೆರಿಗೆ ಆಗಕ್ ಮುಂಚೆ ಬಿಟ್ಟು ಹೊಂಟೋದ್ನ ಸರ್. ಹೆರ್ಗ ಆಗಕ್ ಮುಂಚೆ ಬಿಟ್ಟು ಹೊಂಟೋದ್ನ. ಈಗ್ಲೂ ಹಂಗೆ ಈಗ ಕುಸ್ನು ಕಟ್ಕೊಂಡು ಈಗ್ಲೂ ಮಲ್ಲಗ ನೇಕೊಂಡು ಇರೋದಿಂದಾನು 2 ಮಲ್ಲಗ ಹಂಚ್ ಕಟ್ಟಿದೀನಿ ಸರ್. 2 ಪತ್ನಿ 2ನೇದಿದ್ದೀನಿ, ಹೆರ್ಗೆ ಆಗದಿನಿ 4 ದಿನ ಹೊಟ್ಟೆನೋ, ಹಂಗಾದ್ರೂ 2 ದಿವಸ ಮಲ್ಲಗನೆ ಹಂಚೆಲ್ಲ ಕಟ್ಟಿದೀನಿ ಸರ್ ಹೆರ್ಗದಿನಿ. ಆಗ ಅದು ಏನ್ ಮಾಡ್ತು, ಊಟ ತಿಂದೆ ಗೇಯಕ್ ಶುರು ಮಾಡಿದ್ನಲ್ಲ, ಅದು ಉತ್ಪದ 4 ಹೆಣ್ಣು ಅದ. ಇವ್ರು ಇಲ್ಗೋಗಿರು ಸರ್ ಪಾಂಡವಪುರ್ಕ, ನಂಜುಲ್ಗೂಡ ಹತ್ರ ದೇವಸ್ಥಾನಕ ಜಾತ್ರಾ ನೋಡ್ಕೊಬರಕಂತ ಬರಗಂಟ ಅಲ್ಗ ಅವ್ರು ಇತ್ತಿಲ್ಲ. ನಮ್ ಪಕ್ಕದ ಮನೆಯವ್ರು ಯಾರೋ ಬಿಸಿನೀರ್ ಕಾಯಿಸ್ಕೊಟ್ಟಿದ್ರು, ಹೆರಿಗೆ ಆಯ್ತು ಮನೇಲೆ ಸರ್. ಒಂದಕ್ಕೂ ಹಾಸ್ಪಿಟ್ಲ್ಗೆ ಹೋಗಿಲ್ಲ, ಒಂದ್ ಡ್ರಾಪ್ ಇಲ್ಲ, ಏನಿಲ್ಲ. ಆಗ ಹೆರಿಗೆ ಆಯ್ತಲ್ಲ, ನಿನ್ ಹೆಂಡತಿ ಹೆಣ್ಣು ಇರ್ತಾಳ ಅಂತ ಬಂದಾಗ್ಲೇ ಬಾಯಿ ಬಡ್ಕೊಂಡು ಹೊಂಟೋದ್ದು. ಇನ್ನು 4 ದಿನ ಹುಟ್ಟದ್ 4 ದಿನಕ್ಕೆ ಸತ್ತೋಯ್ತು ಸರ್ ಅದು, 5 ದಿನಕ್ಕೆ.
ಶುಕ್ರವಾರ ಹುಟ್ಟಿತ್ತು. ಆಚೆ 5 ದಿನಕ್ಕೇನೆ ಸತ್ತೈತು ಸರ್ ಅದು. ನಮ್ಮವನು ಬಂದು ಈಗ ಬಾಣ್ತನ ಮಾಡಕ ನನ್ ಮಕ್ಳದೇ ಸಾಕಾಗದ, ಇದ್ ಕೆಲ್ತಿಕ ತೊಳಿಲಿ ಅಂತ ನಮ್ಮವನು ಬೈಕೊಂಡು ಹೋದ್ಲು. ಅದೇ 1,000 ತಂದಿದ್ನಲ್ಲ ಸರ್, ಕೊಟ್ಬಿಟ್ಟು ಮನೆ ಬಿಡ್ಸ್ಕೊಂಡಿದೆ. ಹಾಸ್ಪಿಟ್ಲ್ ಅಲ್ಲಿ ಅಡ್ಮಿಟ್ ಆಗಿದ್ನಲ್ಲ, ಅಲ್ಲಿ ಜೈಸೇಸಿಲಿ ಕಟ್ಸ್ಕೊಂಡಿಲ್ವಲ್ಲ ಸಾಕು ದುಡ್ಡೆಲ್ಲ ನೀವು, ಆ ದುಡ್ಡ 1,500 ತಕೊಂಡ್ಬಂದು ಅವ್ರಿಗೆ ಮನೆ ಬಿಡ್ಸ್ಕೊಂಡಿದ್ವಿ ಸರ್ ನಾನು. ಈಗ ಒಂದ್ ಮನೇನಾದ್ರೂ ಇದೆ ಅಂತ. ಮನೆನಾರು ಇರ್ಲಿ ಅಂದ್ಬಿಟ್ಟು ಅದೇ ಮನೆಗ ನಮ್ಗ ಗಂಡನ್ನೇ ಕರೆಸಿ ಬಂದು ಅವ್ರ ಕೈಲಿ ದುಡ್ಡು ಕೊಡ್ಸಿ ಮನೆ ಬಿಡ್ಸ್ಕೊಂಡಿ ಸರ್ ನಾನು. ಆಗ ಮನೆ ಬಿಡ್ಸ್ಕೊಂಡು ಆ ಮನೇಲೇ ಇದ್ನಲ್ಲ, ಆಗ ಆ ಮನೆಯವ್ರು ಅಕ್ಕಪಕ್ಕದವ್ರು ಬಿಸ್ಕಿಸ್ ನೀರು ಕಾಯಿಸ್ಕೊಟ್ಟಿದ್ರು. ಹೆರಿಗೆ ಆಯ್ತು. ಆಗ ನಮ್ಮವ್ವ ಹೊಲ್ದಿಂದ ಬಂದಿರೋ ಬಂದಿರೋ ಹೇಳಿದ್ರಂತ, ನಿನ್ ಮಗಳು ಎತ್ತಳ ಹೋಗು ಅಂತ. ಆಗ ನಮ್ಮವ್ವ ಬಂದ್ಲು, ಅಯ್ಯೋ ಇದ್ ಕೂತಿಕ ತೊಳಿಬೇಕು, ಇದ್ನು ನೋಡ್ಕೋಬೇಕು 5 ದಿನ ಸರ್ ನಮ್ಮವ್ವನು ಮಾಡ್ತಿದ್ದು. ಇನ್ನು ಆತು ಮಾಡ್ಕೊಡ್ತಿದ್ದಿಲ್ಲ, 1-2 ಬಟ್ಟೆ ಮಾತ್ರ ಕೊಡ್ತಿದ್ಲು ಅಷ್ಟೇ. 5 ದಿನ ಸಹ ಮಾಡ್ತಿದ್ದು. ನೀವು ಮಗು ಎತ್ತು ಮರುಕ್ಷಣದಿಂದ ಅಥವಾ ನಾಳೆಯಿಂದ ನಾಡಿದಿಂದ ನಿಮ್ ಕೆಲಸ ನೀವೇ ಮಾಡ್ಕೊಳ್ತಿದ್ರಾ? ಮಾಡ್ಕೊತಿದ್ವಿ ಸರ್. ನಾನೇ ಬಾಣಂತಾನೆ ಗಿಣಂತಾನೆ ಏನಿಲ್ಲ ಸರ್, ಏನಿಲ್ಲ. ಯಾರು ಮಾಡ್ಲಿಲ್ಲ ಸರ್. ನಮ್ಮ ಮನೆಯವರು 1 ರೂಪಾಯಿ ನಾಲ್ ತಂದು ಕೊಡ್ಲಿಲ್ಲ. 1 ರೂಪಾಯಿ ಅಲ್ವಾ ತಾಯಿ ತಾಯಿ ನಾಲ್ಕನೇ ಹಾಲು ಅದನ್ನು ಸುದ್ದ ತಂದು ಕೊಟ್ಟಿಲ್ಲ ಸರ್. ನಮ್ಮ ಅವ್ವನು ತಂದು ಕೊಟ್ಟಿಲ್ಲ, ನಮ್ಮ ಅಪ್ಪನೂ ತಂದು ಕೊಡ್ಲಿಲ್ಲ ಸರ್. ಆಗ ನಾನು ಅದ್ಮೇಲೆ ಹಂಗು ಎತ್ತು 3 ದಿನಕ್ಕೇನೆ ಮಲಗನೆ ಇಟ್ಟಿದ್ವಿ ಸರ್. 4 ದಿನಕ್ಕೆ ಮಲಗನೆ ತಕ್ಕ ಕುತ್ಕತಿದ್ವಿ. ಆಯ್ತು. ಆ ಮಗು ಕೂಡ ಸತ್ತೋಯ್ತು. ಆ ಮಗು ಸುಧಾ ಸತ್ತೋಯ್ತು. ಆ ಮಗುನು ಸುಧಾ ಸತ್ತೋಯ್ತು ಸರ್. ಆ ಮಗುನು ಸುಧಾ ಸತ್ತೋದ್ಮೇಲೆ ನಮ್ಮ 3 ತಿಂಗಳಿಗೆ 2 ತಿಂಗಳಿಗೆ ಬಂದ್ರು ನಮ್ಮ ಮನೆಯವರು. 3 ತಿಂಗಳಿಗೆ 2 ತಿಂಗಳಿಗೆ ಮನೆಗ್ ಬಂದ್ರಲ್ಲ, ಹಬ್ಬ ಮಾಡ್ತಿದ್ದ ತೆಂಕ್ಲ ಹಬ್ಬ ಅಂತ, ಶಿವರಾತ್ರಿ ಹಬ್ಬ ತಾಯಿಂದು ಊರ್ ಗ್ರಾಮ ಜ್ಯೋತಿ ಹಬ್ಬ ಮಾಡ್ತಿರೋ. ಹಬ್ಬಕ್ ಬಂದ್ರವಲ್ಲ, ಹಬ್ಬಕ್ ಬಂದು ಗಂಡ ಹೆಂಡ್ತಿರಿ ಇಬ್ರು ಇದ್ಮೇಲೆ ತಿರ್ಯಾಕಿ ಬಾಂತಿ ಅಂತ ಒಳಗೆ ಕೂತ್ಕೊಂಡು ಮಾತ್ರ ಕೊಡ್ಸ್ಬಿಡ್ತಾರ. ಬಸ್ರಿ ಅಂದಕ್ಕೆ ಮಾತ್ರ ತಂದು ಕೊಡ್ತಿದ್ರು ಸರ್. ಒಂಟೋಗ ಮಾತ್ರನ ನಮ್ಮ ಅವ್ವನು ತಂದು ಕೊಡ್ತಿದ್ರು, ನಮ್ಮ ಮನೆಯವರು ತಂದು ಕೊಡ್ತಿದ್ರು. ಹಂಗೂ ಹೋಯ್ತಿತ್ತಿಲ್ಲ, ಬದಿಕ ಬಿಡ್ತಿದ್ವು. ಹಂಗ ನಿಂತ್ಕೊಂಡು ಎತ್ತಿ ಸಾಕಾಯ್ತಿದ್ವು ಸರ್. ಈಗ ಏನ್ ಮಾಡ್ದಿ, ಒಂದು ಬಾಂತಿನು ಅಂತ ಗೊತ್ತಿಲ್ಲ, ಬಸ್ರಿನು ಅಂತ ಗೊತ್ತಿಲ್ಲ. ಹೇಳಿದ್ರ ಮಾತ್ರ ಕೊಡ್ಸ್ಬಿಡ್ತಾರಂತ ನಾ ಹೇಳಿಲ್ಲ, ಒಳಗೆ ಕೂತ್ಬಿಟ್ಟಿದ್ವಿ ಸರ್. ಬಾಂತಿ ಅಂತ ಒಳಗೆ ಕೂತ್ಬಿಟ್ಟಿ. ಆಗ ಅಕ್ಕಪಕ್ಕದವರೆಲ್ಲ ಬಂದು 5 ತಿಂಗಳಾಯ್ತು 6 ತಿಂಗಳಾಯ್ತು ತಿರ್ಗಾಡ್ದೆ ಇದೆಯಲ್ಲ, ತಿರ್ಗಾಡು ಅಂತ ನಮ್ಮ ಮನೆಯವರು ನಮ್ಮ ಅವ್ವ ಎಲ್ಲ ಬೈಯಕ್ ಶುರು ಮಾಡಿದ್ರು. ಬಾಂತಿ ಅಂತ ಇನ್ನೆಷ್ಟಿನ ಗಂಟ ಕೂತ್ಕೊಂಡೆ ಬಂದ್ ಕೆಲಸ ಮಾಡು, ಹಬ್ಬ ಅದ್ ಮಾಡು ಇದ್ ಮಾಡು. ಈ ಬಸ್ರಿ ಅಂತ ಗೊತ್ತಾಗ್ಬಿಟ್ರೆ ಮಾತ್ರ ಕೊಡ್ತಾರಂತ ನಾನು ಹೇಳಲಿಲ್ಲ ಸರ್. 3ನೇದ್ಕ ಸರ್, 3ನೇದ್ಕ. ಆಗ ನಮ್ಮ ಮನೆಯವ್ರ ಪಕ್ಕದಲ್ಲಿ ನಮ್ ದೊಡ್ಡಮ್ಮ ಆಗ್ಬೇಕಾಯ್ತು. ದೇವಲಾಪುರ್ಕ ನಡ್ಕೊಂಡು ಹೋಗ್ಬೇಕು ಸರ್ ಹಾಸ್ಪಿಟ್ಲ್ ತೋರ್ಸಕ. ಒಟ್ಟ ದಪ್ಪ ಕಾಣ್ತಾಗ ನೀನು ಮುಟ್ ನಿಂತವನಾಗಲ್ಲ, ಹೋಗಿ ತೋರ್ಸ್ಕೊಂಡ್ ತಗಿಸ್ಕೋಬಹುದು, ಇಲ್ಲ ಮಾತ್ರ ತಕೋ ಅಂತ ನಮ್ಮ ಅವ್ವ ನಮ್ಮ ಮನೆಯವರು ಎಲ್ಲ ಹೇಳಿದ್ರು. ಇಲ್ಲೇ ಇಟ್ಕೊಂಡು ಸರಿ ಆಯ್ತು ಹೋಗ್ತೀನಿ ಬಿಡು ತಕಬತ್ನಿ ಅಂದ್ಬಿಟ್ಟು ಏನ್ ಮಾಡಿದ್ವಿ, ಅವ ಅಮ್ಮನ ಜೊತೆಲಿ ನಮ್ ದೊಡ್ಡಮ್ಮ ಆಗ್ಬೇಕು ಅವಳ ಜೊತೆಲಿ ಹೋದೆ. ಆಗ ಅವ್ರು ಡಾಕ್ಟ್ರು ತೋರ್ಸ್ರತ್, ಇಲ್ಲ ಮಗು ಬಲ್ಸ್ಬಿಟ್ಟೈತೆ, ಮಗು ಚೆನ್ನಾಗಿದೆ, ಇನ್ನು ಬಸ್ರಿ ಅಂತಾನು ಗೊತ್ತಿಲ್ಲ, ಬಾಂತಿ ಅಂತಾನು ಗೊತ್ತಿಲ್ಲ, ಹಿಂಗಾಗಿ ನೀನು ಬಂದಿದೆಯಲ್ಲ ಅಂತ ಒಬ್ಬ ಡಾಕ್ಟ್ರು ಒಳ್ಳೆವಳು. ಪಾಪ ಅವಳು ಸತ್ತ ಸಂಸ್ಕಮರ್ಲಿ ಇರ್ಲಿ ಸರ್, ಅವಳು ಸತ್ತಗಳ ಇಲ್ಲ, ಏಜ್ ಆಗಿತ್ತು. ಅವಳಂದು ಇದ್ರೆ ಇರ್ಲಿ ಹೋದ್ರು ಹೋಗ್ಲಿ, ಒಂದ ಕಳ್ಕೊಂಡಿದೆ ಸತ್ತೋಗದ, ಇದು ಒಂದ್ ಹಿಂಗದ, ನೀನ್ ಯಾಕೆ ಮಾಡ್ಕೊಂಡಿದಿ ಅಂತ ಬೋದ್ರು ಸರ್. ಅದ್ ಹಿಂಗಾಯ್ತು ಅಂತ ಹೇಳ್ತೆ. ಆಲಿಕ್ಸು ಟಾನಿಕ್ಕು ಎಲ್ಲ ಮಾತ್ರ ತಕೋ, ಇದ್ರ ಇರ್ಲಿ, ಸತ್ತೋದ್ರ ಚಂದಾಗಿರ್ಲಿ, ಬದುಕಲಿ, ಆಲಿಕ್ಸು ಟಾನಿಕ್ಕು ಎಲ್ಲ ತಕೊಂಡ್ ಕುಡಿ, ಇಲ್ಲ ಅಂದ್ರ ಕೆಲವೊಬ್ಬಕ್ ಬಾ 5,000 ರೂಪಾಯಿ ಆಯ್ತಾ 6,000 ರೂಪಾಯಿ ಆಯ್ತಾ ತೆಗಿಸ್ಕೊಡ್ತೀವಿ ಕೆಲವೊಬ್ಬಕ್ ಬಂದ್ರ. ಇಲ್ಲ ಅಂದ್ರೆ ತೆಗಿಯಕ್ ಆಗಲ್ಲ, ಮಾತ್ರಕ್ಕೆಲ್ಲ ಹೋಗಲ್ಲ, ಬೊಗ್ಗಲ್ಲ, ಪಾಪ ಚೆನ್ನಾಗದ ನೋಡ, ಬದುಕರು ಬದುಕ್ಲಿ. ಈಗ ಹೋಗೋದಲ್ಲ ಹಂಗೆ ಹೊಂಟೋಗ್ಲಿ, ಹಿಂಗ ಇದ್ ನೋಡಿದ್ರೆ ಹಿಂಗದ ಏರಿಕ ಬಂದಿದೆ, ಒಂದಷ್ಟು ಕಳ್ಕೊಂಡಿದೆ, ಇನ್ನೊಂದಕ್ಕೆ ಹಿಂಗ್ ಬಂದಿದೆ ಅಲ್ಲ ಅಂದ್ಬಿಟ್ಟು ಟಾನಿಕ್ ಮಾತ್ರ ಬರ್ಕೊಟ್ರು ಸರ್. ಆಗ ಬತ್ತ ನಡ್ಕೊಂಡು ನಂಗೆ ಟಾನಿಕ್ ಮಾತ್ರ ಯಾರು ತಂದು ಕೊಟ್ಟರು. ನನ್ ದುಡ್ಡಲ್ಲಿ ನನಗೆ 1 ರೂಪಾಯಿನೂ ಗೇದದ್ರಲ್ಲಿ ತಿನ್ನಿಲ್ಲ ಸರ್. ನನ್ ಮಕ್ಳಿಗೆ ಬೇಕು ನಾಳೆ ದಿನ ನನ್ ಮಕ್ಳು ಬೇಕು ಅಂದ್ಬಿಟ್ಟು ನಾನು 1 ರೂಪಾಯಿನೂ ತಿನ್ನಿಲ್ಲ ಸರ್, ಮಾಡ್ಕೊಂಡಿಲ್ಲ. ಹಾಗೇನ್ ಮಾಡಿದ್ವಿ, ಬಂದ್ಬಿಟ್ಟು ಅಲ್ಲಿ ಅಷ್ಟು ಬಿಟ್ಟು ಬಂದ್ಬಿಟ್ಟು ಕೇಳ್ದಿ ಅವ್ರನ್ನ, ನಮ್ಮ ಮನೆಯವ್ರನ್ನ ಕೇಳ್ದಿ ಏನಂತ, 6 ತಿಂಗಳು 7 ತಿಂಗಳು ಆಗ್ಬಿಟ್ಟಿದ್ದಂತ ಪಾಪುಗ ತೆಗಿಯಕ 6,000 ರೂಪಾಯಿ ಬೇಕು ಅಂತವ್ರ. ನೀವು ಕೊಟ್ರ 6,000 ರೂಪಾಯಿನ ನಮ್ಮವನು ನೀವು ಬಂದು ತೆಗಿಸಿ, ನನ್ನ ಹತ್ರ ನಾ ಖರ್ಚು ಮಾಡಲ್ಲ, ನಂಗ್ ಬೇಕು ಮಗು, ಅದು ಇದ್ರು ಇರ್ಲಿ ಸತ್ರು ಸಾಯ್ಲಿ, ನನಗ್ ಬೇಕು ಮಗು, ನಾ ತಕೊಳಲ್ಲ ಮಾತ್ರನ, ನೀವ್ ಯಾರ್ ಮಾತ್ರ ತಂದು ಕೊಡ್ರು ನಾ ತಕೊಳಲ್ಲ.
ಅಂತ ಅಂದ್ಬಿಟ್ಟು ನಾ ತಕೊಂಡಿಲ್ಲ ಸರ್, ನನ್ ದುಡ್ಡಲ್ವಾ ಅಂತ ನಾ ಖರ್ಚು ಮಾಡ್ಲಿಲ್ಲ ಸರ್. ಮಾಡಿದ್ಮೇಲೆ ಇದ್ರಲ್ಲಿ ಸಾಕರ್ ಸಾಯಿಲಿ ಹೋಗುವಂಗಾರ ಇರು ಹೋಗು ಅಂತ ಹೇಳಿದ್ರು ನಮ್ಮಪ್ಪ, ನಮ್ಮವ್ವ, ನನ್ ಗಂಡ. ಇದ್ರಲ್ಲಿ ಹೋದ್ರೋಗ್ಲಿ ಸಾಕರ್ ಸಾಯಿಲಿ ಇರು ಹೋಗು ಅಂತ ಅಂದ್ರು. ಆಗ ನಾನೇನ್ ಮಾಡ್ದೆ, ಪಕ್ಕದ ಮನ್ಗೆ ಹೋಗಿ ಹಂಚ್ಕೆ ತಕೋಯ್ತೀನಿ ಅಂದ್ಬಿಟ್ಟು ಆಚಾರಗಳ ಮನೆಗೆ ಫ್ರೆಂಡ್ ಮನ್ಗ ಹೋಗಿ ಹಂಚ್ಕೆ ತಕೋಯ್ತೀನಿ ಅಂತ ಲಕ್ಷ್ಮಿ ಆಸ್ಪತ್ರೆ ಅಂತ ಒಂದು ಗೊತ್ತಾಗ್ಬಿಟ್ಟಿತ್ತು ಸರ್ ನನ್ಗ, ಮಕ್ಳು ತೋರ್ಸಕ್ಕಂತ. ಇಲ್ಲೇ ತೋರ್ಸ್ಬಿಟ್ಟು ಇಲ್ಲೇ ಹತ್ಕೊ ಬರ್ಬೋದು ಅಂತ ಹಂಚ್ಕೆ ತಕೋಯ್ತೀನಿ. ಹಾಗೆಲ್ಲ ಬಾತ್ರೂಮ್ ಎಲ್ಲ ಇಲ್ವಲ್ಲ ಸರ್, ನೀರಕ್ ಮನನೇ ಇಲ್ಲ, ಅದಕ್ಕೆ ಹೋಯ್ತೀನಿ ಅಂದ್ಬಿಟ್ಟು ಬಸ್ ಹತ್ಬಿಟ್ಟು ಲಕ್ಷ್ಮಿ ಆಸ್ಪತ್ರೆದಲ್ಲಿ ತೋರ್ಸ್ಕೊಂಡು ಡ್ರಾಪ್ ಹಾಕಿಸ್ಕೊಂಡು ಒಂದ್ 2 ಡ್ರಾಪ್ ಹಾಕಿಸ್ಕೊಂಡು ನನ್ ಮಗನ್ಗೆ 3ನೇ ತೋರ್ಸ್ಕೊಂಡ್ ಬಂದ್ಬಿಡ್ತಿದ್ವಿ. ಎಲ್ಲಿ ಹೋಗಿದೆ ಅಂತ ಕೇಳಿದ್ರೆ ಹಂಚ್ ಕಟ್ತಿದ್ವಿ, ಮಲ್ಲಗನೆ ಐತಿವಿ, ಹಿಂಗ್ ಮಾಡ್ತೀವಿ ಅಂತ ಹೇಳ್ತಿದ್ವಿ ಸರ್. ಆಗ ನಿಮ್ಗೆ ಯಾರೋ ಕಟ್ತಿದ್ವಿ ಅಂದ್ರೆ ಕೂಲಿ ಕಟ್ತಿದ್ವಿ, ನಾನೇ ಐತಾವ್ನಿ ಅಂತ ಹೇಳ್ತಿದ್ದಿಲ್ಲ. ದುಡ್ಡು ಕೇಳ್ತಾರಲ್ಲ ಸರ್, ಈಗ ನಮ್ಮ ಅಪ್ಪನ್ಗ ಕಟ್ಟಿ ಕೊಟ್ಟದ ಅವ್ನ್ ತಿಂತಾವ್ನು. ನನ್ ಗಂಡ ನನ್ ಕೊಡ್ಲಿಲ್ಲ ಅಂತಾನು ನಂಗ್ ಮಕ್ಳು ಸಾಕಂತ ನಮ್ಮ ಅಪ್ಪನ ಕೈ ಕೊಡ್ತಾನೆ, ನಮ್ಮ ಅಪ್ಪ ಕೊಡ್ತಾ ಇಲ್ಲ ಸರ್. ಲಾಸ್ಟ್ ಕೊಂಡು ನನ್ನ ಮಗನ್ಗ ಒಂದ್ 5 ವರ್ಷ ಆಗಂಟು, ಈಗ 3ನೇದು 5 ವರ್ಷ 6 ವರ್ಷ ಆಗಂಟು ಕೊಡ್ಲಿಲ್ಲ ಸರ್. ಅವನೇ ತಿನ್ಕೊಂಡ. ನಾ ಸಾಲ ಕೊಟ್ಟಿರೋದ್ನ ತಿನ್ಕೊಂಡ. ಚೀಟಿಯವ್ರನ್ನ ಹೋಗಿ ಬೀದಿಗೆ ಹೋದ್ರೆ ಏನಾರು ಕಳ್ತನ ಮಾಡಿದ್ರ ಕಳ್ರು ಅಂತಾರ, ಆಳ್ತನ ಮಾಡಿದ್ರೆ ಅದ್ರ ರೀತಿ ಅಂತಾರ. ನನ್ ಕರ್ತವ್ಯನ ಹೋಗಿ ಕೇಳ್ಕ ಬಂದ್ರೆ ಏನಾಯ್ತು ಅಂತ ಬೀದಿಗೆ ಬಂದು ಚೀಟಿ ಹಾಕಿರೋರ್ತಾವೆಲ್ಲ ಕೇಳಕ್ ಹೋಗೋದಕ್ಕೆ ನಿಮ್ಮ ಅಪ್ಪ ಆಗ್ಲೇ ತಕೊಂಡ ಹೋಗು, ನಿಮ್ಮ ಅಪ್ಪ ಆಗ್ಲೇ ತಕೊಂಡ ಹೋಗು. ಆಗ ಬೈಕೊಂಡು ಹಚ್ಕೊಂಡು ಕರ್ಕೊಂಡು ನಾನು ಬಂದ್ಬಿಟ್ಟಿ ಸರ್. ಆಗ ಅದು ಗಂಡು ಮಗು ನನ್ಗೆ ಈಗ 3ನೇದು ಗಂಡು ಮಗು ಆಯ್ತು ಸರ್. ಆಗ ಅದ್ರಲ್ಲಿ ಬಿ ನೀನು ಹಬ್ಬ ಮಾಡಿಲ್ಲ, ಓಡಾಡ್ಕೊಂಡು ಒಟ್ಟ ನೋವು ಅಂತ ಅದು ಇದು ಅಂತ ಕುಂತಿದೆ ಅಂತ ಬಿಟ್ಬಿಟ್ಟು ಕರ್ಕೊಳ ಇದೆ ಸರ್. ಇಲ್ಲಿ ಕರ್ಕೊಂಡು ಹಾಕಿರ್ಕೊಂತ ಇದ್ರು ಸರ್ ಅವ್ರ ಅಕ್ಕನ ಮನೆಗ. ನಮ್ಮ ಮನೆಯವರು ಸೋಮವಾರ ಕಾರ್ತಿಕ್ ಸೋಮವಾರಕ್ಕ ಕಡ ಕಾರ್ತಿಕ ಜಾತ್ರೆ ಮಾಡ್ತಾರೆ ಸರ್. ಹೊಂಟೋದ್ರು ಅಲ್ಲಿ ಮಾಲಿಗ. ಅಲ್ಗ ನಾನು ಒಬ್ಳೆ ಎಣ್ಣೆ ಹಾಕೊಂಡು ಕಟ್ಕೊಂಡು ಮನೇಲಿ ಮನಿಗಿಡಿ. ಅವಾಗ ವಾತಾನವಾಗಿ ಈಗ 3ನೇದನಿಗ ಅಲ್ಲಿ ಹುಟ್ಟದ ಮಕ್ಳೆಲ್ಲ ಸತ್ತೋಯ್ತಾವ ಅಂತ ಹೇಳಿದ್ರು ಸರ್. ನಾಯಿರಮ್ಮನಲ್ಲಿ ಹುಟ್ಟದ ಮಕ್ಳೆಲ್ಲ ಸತ್ತೋಯ್ತಾವ ಅಂತ. ನನ್ನ ಮಾರ್ಗಿತ್ತಿರಲ್ಲ ನಂದು ಒಂದ್ಸತ್ತಾಯ್ತು ಅಂತ ನಮ್ ಚಿಕ್ಕವದಿರು ಒಂದಿರು ನಮ್ಮ ಅತ್ತಿಗೆರು, ನನ್ನ ಮಾರ್ಗಿತ್ತಿರು ನನ್ಗಿಂತ ದೊಡ್ಡವರು, ನಾನ್ ಚಿಕ್ಕವಳು, ಅವ್ರು ಒಂದಿರು ಸರ್. ಅದ್ಕ ಇದು ನಮ್ ಮನೆಗ್ ಹೋಗಕ 3ನೇ ತಲೆಗ ಸೋದ್ರ ಮಾವ ಮೊಕ ನೋಡೋಗಿಲ್ಲ, ಇಲ್ಲಿ ಬರ್ಬೇಡ ಅಂತವ್ರ. ಅದಕ್ಕೆ ದೇವಸ್ಥಾನದಲ್ಲಿ ನಡ್ಕೊಂಡೋಗಿ ಮಂಗಳವಾರ ದಿನ ಹೊರ ತಕ ಬಂದಿ ಸರ್. ನಮ್ಮ 3 ಗ್ರಾಮ ದೇವತಿಗ ನಡ್ಕೊಂಡೆ ಹೋಗಿ ಹೊರ ತಕ ಬಂದಿ. ಹೊಟ್ಟೆ ನೋವು ಇದ್ರು ಸರ್. ಇದನ್ನ ಹೆಂಗಾರು ಮಾಡಿ ನನ್ ಕಾಪಾಡಿ ನನ್ ಬದುಕಿಸ್ಕೊಡು ಅನ್ಕೊಂಡು. ಆಗ ತಾಯಿ ದೇವಸ್ಥಾನದ ಪೂಜೆ ರೀತಿಲ್ಲ, ವಾರಕ್ಕೆ 1 ದಿನ ಪೂಜೆ ಮಾಡ್ತಿದ್ರು ಸರ್. ಹಿಂಗಾದ್ರೂ ತಾಯಿ ಕೊಟ್ಲಲ್ಲ ಅಂದ್ಬಿಟ್ಟು ನಾನು ಹೂವೆ ಈಸ್ಕೊಂಡಿಲ್ಲ, ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಟ್ಟೆ. ತಾಯಿ ವರ ಕೊಟ್ಟಾಳ, ನಂದು ಬದುಕತ್ತಿ ಪಾಪು. ಈ ಮನೇಲಿ ಇರಲ್ಲ, ಹೆರಿಗೆ ಮಾಡ್ಕೊಳಲ್ಲ ನಾನು. ನಮ್ಮ ಅಪ್ಪನಟ್ಟಿಗ 3ನೇ ದನಿ ಅಂತ ಸೇರ್ಸಿಲ್ಲ, ನಮ್ಮ ಅವನು ಇಲ್ಲ, ಯಾರು ಇಲ್ಲ, ಎಲ್ಲ ಅತ್ತಾಗಿತ್ತಾಗ ಹೊಲ್ಕೊಂಡೋಗಾರ ಅಂದ್ಬಿಟ್ಟು ಪಕ್ಕದ ಮನೇಲಿ ಒಂದ್ ಮನೇಲಿ ಕುಂತಿದ್ವಿ ಸರ್. ಹಿಂಜದಿನಿಂದ ಸಂಡ ಗಂಟ ಕೂತಿದೆ. ಎಲ್ಲ ಬುಧವಾರ ದಿನ ಮಂಗಳವಾರ ಹೋಗಿದ್ ಬಂದಿನಿ ಸರ್. ಬದುಕತ್ತ ಅಂತ ಗೊತ್ತು. ರಾತ್ರಿ ಬೆಳಕರಿತ್ಲೆ ಎದ್ದೋಗಿ ಕೂತ್ಕೊಂಡವಳು ಅವ್ರ ಮನೇಲಿ. ಎತ್ಬಿಟ್ಟು ಪಾಪನ ಎತ್ತ ನಮ್ಮ ಮನೆಗೆ ಹೊಂಟೋಗ. ಬದುಕತ್ತ ಅಂತ ದೇವ್ರಿಗೆ ವರ ಕೊಟ್ಟದ ನಂಗ ತಾಯಿ ಅಂದ್ಬಿಟ್ಟು ಪಕ್ಕದ ಮನೇಲಿ ಕುಂತೀನಿ ಸರ್. ಪಕ್ಕದ ಮನೇಲಿ ಅವರೆಲ್ಲ ನಿನ್ ಬೆಳಗ್ಗೆಯಿಂದ ಇಲ್ಲೇ ಕೂತಿಗೆ ಊಟ ಮಾಡ್ದೆ, ಏನು ಮಾಡ್ದೆ, ಇದ್ರ ಹೊಟ್ಟೆ ನೋಯ್ತಾ ಇದ್ದ, ಬಿಸಿಲು ಕೈಸ್ಕೊಳ್ಳಿ ಅಂತವ್ರ. ಇಲ್ಲ ಅಂತ ಹೊಟ್ಟೆ ನೋವು ಅಂದ್ರೆ ಹೊಂಟೋಗು ನಿಮ್ಮ ಮಟ್ಟಿಗೆ ಅಂತಾರ, ಮನೆಗೆ ಹೊಂಟೋಗು ಅಂತಾರ. ದುಡ್ಡು ಕಸ ಏದು ಸಂಪಾದನೆ ಮಾಡ್ಬಿಟ್ಟು ಕಡಿಮೆ ಕರ್ಕೋಗೋರಿಲ್ಲ, ಇವ್ರು ಹಬ್ಬ ಕೊಟ್ಟವರು. ಆಗ ಇಲ್ಲ ಜಾಸ್ತಿ ಹೊಟ್ಟೆ ನೋವಾಗೋಯ್ತಲ್ಲ, ಜಾಸ್ತಿ ಹೊಟ್ಟೆ ನೋವಾಗೋಯ್ತಲ್ಲ, ಅಕ್ಕಪಕ್ಕದವ್ರು ಏನು ಮಾಡಿದ್ರು, ಇಲ್ಲ ನಿಮ್ಮ ಹೂವ ಕರ್ಕ ಬರ್ತೀನಿ, ನಿಮ್ಮ ಮಟ್ಟಿಗೆ ಹೊಂಟೋಗು ಅಂದ್ರು. ಇಲ್ಲ 3ನೇ ದನಿ ಅಂತ ಸೇರ್ಸಲ್ವಲ್ಲ ಅಂತ ನಿಮ್ಮ ಹೂನ್ ಹೇಳ್ಕೊಂಡು ಅವ್ರ ನಿಮ್ಮ ಅಂದಿರೆಲ್ಲರನ್ನ ಆತಾಗ ಹೋಗಿ ಅಂದ್ಬಿಟ್ಟು ನಾ ಕರ್ಕ ಬರ್ತೀನಿ ಅಂತ ಅಕ್ಕಪಕ್ಕದವ್ರು ಹೋಗಿ ನಮ್ಮ ಹೂನ್ ಹೇಳ್ಕ ಬಂದ್ರು. ನಿನ್ ಮಗಳು ಹೊಟ್ಟೆ ನೋವು ಹೊತ್ಕೊಂಡು ನಮ್ಮ ಮಟ್ಟಿಗೆ ಕುಂತಾಳ, ಇರ್ತೀನಿ ಅಲ್ಲೇ ಇರಲ್ಲ ಅನ್ಕೊಂಡು ಬಾ ಕರ್ಕೋಗು ಬಾ ಅಂತ ನಾವ್ ಅಕ್ಕಪಕ್ಕದವ್ರೆಲ್ಲ ಹೋಗಿ ಕರ್ಕ ಬಂದ್ರಿ. ಆಗ ನಮ್ಮ ಹೂವ ಕರ್ಕ ಓದಟ್ಗೆ ಇನ್ನೂ ಜಿನ್ವಾಗಿಲ್ಲ, ಈಗ 6 ತಿಂಗಳು 7 ತಿಂಗಳು ಅಂತ ಹೇಳಾರದಾಗಟ್ರು ಅಂದ್ಬಿಟ್ಟು ಈಚೆ ಬಂದ್ಬಿಟ್ಲು ನಮ್ಮವ್ವ. ಬಂದು ಕರ್ಕೊಂಡ್ಬಂದು ಇಲ್ಲಿ ಏರಕ್ ಬಂದ್ ಕೂತಾಳ, ಇಲ್ಲಿ ಇವಳನ್ನೇ ನೋಡ್ಕೊಳವ, ನಾವ್ ಏನ್ ಮಾಡೋ ಅಂದ್ಬಿಟ್ಟು ಹಟ್ಟಿ ಒಳಗ್ ಬಿಟ್ಬಿಟ್ಟು ಈಚೆ ಬಂದ್ ಕೂತ್ಕೊಂಡ್ರು. ಅಷ್ಟೊತ್ತಿಗೆ ಎತ್ಬಿಟ್ಟಿತ್ತ ನಾವ್ ಒಬ್ಳು. ಎತ್ಬಿಟ್ಟಾದ್ಮೇಲೆ ಅಂತ ಬಾಯ್ ಬಿಡ್ಕೊಂಡ್ಮೇಲೆ ನಿಂದ ಬಿದ್ಮೇಲೆ ಪಕ್ಕದ ಮನೆವ ಅಯ್ಯೋ ಎತ್ಬಿಟ್ಟ ಬಾ ಅಂದ್ಬಿಟ್ಟು ಓಡ್ ಬಂದು ಎತ್ತದ ಅಂದ್ಬಿಟ್ಟು ನೋಡ್ಬಿಟ್ಟು ಗಂಡು ಅಂತಲೇ ಆಯ್ತು ಅಂದ್ಬಿಟ್ಟು ಆಯ್ತು ತಾಯಿ ಎಲ್ಲ ಮುಗೀತು. ಗಂಡು ಮಗು ಆಯ್ತು, ಇನ್ ಮುಂದಕ್ಕೆ ಬರೋ ಬೇಗ. ಗಂಡು ಮಗು ಆಯ್ತು ಸರ್. ಆಗ ನಮ್ಮ ಮನೆಯವ್ರಗ ಹಬ್ಬ ಗಿಬ್ಬ ಎಲ್ಲ ಮುಗಿಸ್ಕೊಂಡು ಸೋಮವಾರ ದಿನ ಹೋದವರು ಬುಧವಾರ 6 ಗಂಟೆಗೆ ಬಂದ್ರು. 6 ಗಂಟೆಗೆ ಬಂದಾಗ ಗಂಡ ಆಯ್ತು ಅಂತ ಓಡ್ ಬಂದ್ರು ಸರ್ ಮನೆಗೆ. ಗಂಡು ಅಂದಕ್ಕೆ ಓಡ್ ಬಂದ್ರು, ಹೆಣ್ಣು ಅಂದ್ರು ಬತ್ತಿಟ್ಟಿಲ್ಲ, ಆತಗೆ ಹೊಂಟೋಯ್ತಿದ್ರು.
ಈಗ ಮಂಗ ಬದುಕಲಿ ಅಂತ ಬೇಡ್ದೆಲ್ಲ ದೇವ್ರನ್ನೆಲ್ಲ ಬೇಡ್ದಿಸ ಬೇಕಾದಷ್ಟು ಮಾಡಿದ್ವಿ. ಗಂಡನ ಕೈಲಿ ಎಲ್ಲ ಸಿಗ್ತ ತಕೊಂಡಿ, ಅಪ್ಪನ ಕೈಲಿ ಎಲ್ಲ ಸಿಗಿಸ್ತ ತಕೊಂಡಿ ಬದುಕಿ ಸಾಕಿ ತಂದು ಅವ್ರನ್ನ ಬದುಕಿಸ್ಕೊಲೇಬೇಕು. ನನ್ನ ಮಗಳನ್ನ ಬದುಕಿಸ್ಕೋಬೇಕು, ಇವನ್ನು ಬದುಕಿಸ್ಕೋಬೇಕು ಅಂತ ದುಡ್ದಿಸ. ಅದು 7 ವರ್ಷ ಆದ್ಮೇಲೆ ನನ್ನ ಮಗಳು ತಕೋಗಿ ಅಡ್ಮಿಟ್ ಮಾಡಿದ್ವಿ. 18 ವರ್ಷ ಬದುಕಲ್ಲ ಅಂದ್ರು. ಆಮೇಲೆ ಈ ನನ್ ಮಗನ್ಗೂ ಹುಷಾರ್ ತಪ್ಪೋಗಿ ಬೆಂಗ್ಳೂರ್ಗ್ ಹೋಗ್ಬೇಕು, ಟೈರ್ಡು ಅದು ಇದು ಬಂದದ, ಬೆಂಗ್ಳೂರ್ಗ್ ಹೋಗಿ ಚೆಕಪ್ ಮಾಡಿಸ್ಬೇಕು ಅಂದ್ರು ಸರ್. ರಕ್ತ ಪರೀಕ್ಷೆ ಅಲ್ಲಿ ಇಲ್ಲಿ ಮಾಡಿಸ್ಬೇಕು ಅಂದ್ರು. ಈ 2 ಮಾಡಿಸ್ಕೊಂಡು ಗೇಯ್ಕೊಂಡು ಏನೇನೋ ಮಾಡ್ಕೊಂಡು ಕಷ್ಟಪಟ್ಕೊಂಡು ದೇವ್ರಗಳೆಲ್ಲ ಬೇಡ್ಕೊಂಡು ದೇವಸ್ಥಾನಗಳಲ್ಲೆಲ್ಲ ಅಳೋದು ಕರೆಯೋದು ಹಂಗೆಲ್ಲ ಮಾಡಿ ಹೆಂಗೋ ಅದು 16 ವರ್ಷ ಕಂಟಿತ್ತು ಸರ್. ಸತ್ತಾಯ್ತು ನನ್ ಮಗಳು. ನನ್ ಮಗಳು 16 ವರ್ಷ ಕಂಟ ಇದ್ಲು, ಸತ್ತೋದ್ಲು. ಈಗ ಮಗನ್ಗ 7 ವರ್ಷ 7ನೇ ಕ್ಲಾಸ್ 6ನೇ ಕ್ಲಾಸ್ ಆಗಿತ್ತು ನನ್ ಮಗ ಆಗತ್ತೆ. ಆಗ ನಾನು ಊಟ ತಿಂದೆ 1 ತಿಂಗಳ ಅನ್ಗಟ್ಲ ನನ್ ಮಗ ಸತ್ತೋದ್ಲೆಲ್ಲ ಯಾರ ಮಕ್ಕಳು ನೋಡ್ದೆ ಮನ್ಬಿಟ್ಟಿದ್ವಿ ಸರ್. ಅಕ್ಕಪಕ್ಕದವರೆಲ್ಲ ಬೇರೆ ಜಾತಿಯವರೆಲ್ಲ ಬಂದು ಹೇಳಿದ್ರು ಅಂತ ಮಗಳ ಅಷ್ಟು ಮಾತಾಡ್ತಿದ್ದೆ ಸರ್. ಹಂಗ ಡ್ಯಾನ್ಸ್ ಹೊಡಿತಿತ್ತು ಸರ್ ಹುಷಾರಿಲ್ದವ್ರಿ, ಅಷ್ಟು ಮಾತಾಡ್ತಿದ್ದೆ ನನ್ ಮಗಳು. ಇಂಥ ಮಗಳು ಕಲ್ತ್ಕೊಳ್ಳಲ್ಲ ಅಂತ ಮನಿ ಕತೆ ಎಲ್ಲ ಬಂದ್ ಹೇಳಿದ್ರು. ಆಗ ನನ್ ಮಗನ್ನ ಇಬ್ರು ಸತ್ತಗೊಂಬ, ನಾನು ಓದ್ಬಾರ್ದ, ನೀನ್ ಓದು ಅಂತಿದೆಲ್ಲ ಓದ್ಬಾರ್ದ, ಇಬ್ರು ಸತ್ತಗೊಂಬ ಅಂದ್ಬಿಟ್ಟು ಇದು ಮಾಡ್ತೆ. ಬಿಡು ಬೇಡಕ್ಕಪ್ಪ, ನನ್ ಮಗನ್ನಾರು ನಾ ಕಾಪಾಡ್ಕೋಬೇಕು. ಅಂದ್ರೆ ಯಾರು ಹೇಳಿದ್ ಇಬ್ರು ಸಾಯೋಣ? ನನ್ ಮಗ ನೀನ್ ಅಳ್ತಾ ಮನಿ ಕತ್ತಿದೆ ಅಲ್ವಾ, ಈ ತುಂಡೆ ಸೊಪ್ಪುಂಡೆ ನನ್ಗೂ ನೆಮ್ಮದಿ ಸಿಕ್ಕಲ್ಲ ಓದಕ್ ಹೋಗಿ. ಎಷ್ಟು ವರ್ಷ ಆಗ ಆತನಿಗೆ? ಆಗ ಅವನ್ಗೆ 7ನೇ ಕ್ಲಾಸ್ ಸರ್. ಅವನ್ಗ ಅಲ್ಗ 7 1 6 ಸತ್ತಾಗಿತ್ತು. ಆಗ ಬಿಟ್ಬಿಟ್ಟಿ ಸರ್, ಅಳ್ತಿದಿ ಅವನಿದ್ದಾಗಳಿಲ್ಲ ಇಟ್ ಮಾಡಿ ಅವ್ನಿಗೆ ಇಕ್ಕೋದು ಅವ್ನು ನೋಡ್ಕೊಳ್ಳೋದು ಮಾಡ್ತಾಡಿ ಸರ್. ನನ್ ಮಗ ಆಗ ನಮ್ಮ ಮನೆಯವ್ರು ಅಂದ್ರು ಮಲ್ಗ ಹೆಸರು ಬರ್ದಕ್ಕೆ ಮಲ್ಗನೆ ಹಾಕತೀನಿ ಅಂದ್ರು. ಸಾಲ ಮಾಡಿನಿ, ಬರೀ ಹೆಸರು ಬರೆಯೋದ್ ಕಲ್ತ್ಕಲಿ ಮಲ್ಗನೆ ಹಾಕತೀನಿ ಅಂದ್ರು ಸರ್ ನನ್ ಮಗನ್ನ. 1ನೇ ಕ್ಲಾಸ್ 2ನೇ ಕ್ಲಾಸ್ಗೆ ಹೆಸರು ಬರೀಲಿ ಅಷ್ಟೇ ಸಾಕು ಅಂತ. ಅವ್ರೊಂದ್ ಗಿದ್ದೆ ಮಾಡಿ ಜಗಳ ಮಾಡಿ, ಇಲ್ಲ ನನ್ ಮಗ ಬೇಕಲೇಬೇಕು, ನಾನ್ ನನ್ ಮಗನ್ ಕೈ ಗೇಯಿಸಲ್ಲ, ನಾನೇ ಗೇಯಿಸ್ಮೇಲೆ ನಾ ಗೇಯೋದ್ರಲ್ಲಿ ನನ್ ಮಗನ್ ಸಾಕತ್ನಿ, ನನ್ ಮಗನ್ನ ನಾವು ಓದಿಸ್ಲೇಬೇಕು ಅಂದ್ಬಿಟ್ಟು ಗಂಡೊಂದ್ಗೆ ಎಲ್ರೊಂದ್ ಗಿದ್ದೆ ಮಾಡ್ಕೊಂಡು ಅವನ್ನ ಓದಿಸ್ಲೇಬೇಕು ಅಂತ 15 ವರ್ಷ ಆಗಿದ್ರು ಅವನ್ನ 17 ವರ್ಷ ಆಗಿದ್ರು ಎರಿಕಂಡೆ ತಿರ್ಗಾಡ್ತಿದ್ವಿ ಸರ್. ಹಾಸ್ಪಿಟ್ಲ್ ಕರ್ಕೋದ್ರು ಎರಿಕಂಡೆ ತಿರ್ಗಾಡ್ತಿದ್ವಿ. ಆಗ ಡಾಕ್ಟರ್ ಎಲ್ಲ ಬೈತೀವಮ್ಮ, ಹೊಲದಲ್ಲಿ ಕಾಳ ಕಿತ್ಬಿಟ್ಟು ಬಂದಿದೆ, ಸೀರನ್ನು ಎತ್ಕೊಂಡು ನಾಡು ಎಳಿತಾವ ಹಿಂಗ್ ಎರಿಕಂಡ್ ನಿಂತಿದೆಯಲ್ಲ ಅವನ್ನ ಇಳಿಸು ಅಂತ ಡಾಕ್ಟ್ರು ಬೈಯೋರು, ಈ ವಾಚ್ಮೆನ್ ಬೈಯೋರು ಸರ್. ನಾನು ಹಾಸ್ಪಿಟ್ಲಿಗೆ ಎತ್ಕೊಂಡು ತಿಂಗ ಅವನು ತಿರ್ಗಿಸ್ತಿದ್ವಿ ಸರ್. ಅಳ್ಳೋದು ಕರಿಯೋದು ಹಂಗೆಲ್ಲ ಮಾಡಿ ಖರ್ಚು ಮಾಡ್ಕೊ ಗೇಯೋದು ಖರ್ಚು ಮಾಡ್ಕೊ ಬರೋದು ಹಂಗ. ಆಗಂತೆ ಓದಿಸ್ಲೇಬೇಕು ಅಂದ್ಬಿಟ್ಟು ಅವನ್ನ ಆ ಕಾಲೇಜ್ ಈ ಕಾಲೇಜ್ ಇಂಜಿನಿಯರ್ ಕಾಲೇಜ್ಗೆ ಇಂಜಿನಿಯರ್ ಸಾಫ್ಟ್ವೇರ್ ಇಂಜಿನಿಯರ್ ಮಾಡಿಸಿ M.Tech ಮಾಡಿಸ್ತೀವಿ ಸರ್. ನಾನು ಗೇದೆ ಆಗ ಈಗ ನಾನ್ ಗೇದದ ಅವ ಮಡಿಕತ್ತೊಳಲ್ಲ ತಿಂತೆ ಇಲ್ವಲ್ಲ ಅಂತ. ಆಗ ನಮ್ಮ ಮನೆಯವರು ವ್ಯಾಪಾರಕ್ಕೆ ಹೋಗಿ ನನ್ ಮಲ್ಲಿಗನೆ ಕಟ್ಕೊಂಡು ವ್ಯಾಪಾರಕ್ಕೆ ಹೋಗಿ ಹಬ್ಬ ಅರ್ಜುನ್ಕ ತಂದು ಕೊಡೋದು, ಊಟಕ್ಕೆ ತಂದು ಕೊಡೋದು. 6 ತಿಂಗಳಿಗೆ 3 ತಿಂಗಳಿಗೆ ಮೇಲ್ ಜವಾಬ್ದಾರಿಯಿಂದ ಬದುಕ್ತಾ ಇದ್ರು. ಇಲ್ಲ ಅವ್ರ ಜವಾಬ್ದಾರಿ ಅದೇ ವರ್ಷಕ್ಕೆ ಒಂದ್ಸತಿ 6 ತಿಂಗಳಿಗೆ ಒಂದ್ಸತಿ 3 ತಿಂಗಳಿಗೆ ಒಂದ್ಸತಿ ಬಂದು ಅಡಿಗೆಗ ಊಟ ಬಟ್ಟ ತಂದು ಕೊಡೋದು. 6 ತಿಂಗಳಿಗೆ ಒಂದ್ಸತಿ ಇರ್ತಿರ್ಲಿಲ್ಲ, ಹೊರಗಡೆ ಬೇರೆ ಎಲ್ಲೋ ಇರ್ತಿದ್ರು. ಬೇರೆ ಅಲ್ಲೇ ಅದೇ ವ್ಯಾಪಾರ ಮಾಡ್ಕೊಂಡು ಅಲ್ಲೇ ಸಾಲಾಗಿಲ್ಲ ಇಬ್ರೇ ಇರ್ತಿದ್ದ. ನನ್ ಮಗ ನಾನು ನನ್ ಮಕ್ಳು ಕಟ್ಕೊಂಡು ಮಾಡ್ಕೊಂಡು ಬೇಯ್ಕೊಂಡು ಉಣ್ಕೊಂಡು 2 ಮಕ್ಳನ್ನು ಕಟ್ಕೊಂಡು ಮನೆ ಕಟ್ಟಿದ್ವಿ ಸರ್ ಊರಲ್ಲಿ. ಆಗ ನನ್ ಮಗನ್ನ ಹುಷಾರಿಲ್ವಲ್ಲ, ಯಾವಾಗ ಸತ್ತೋದನೋ ಏನ್ ಸತ್ತೋದನೋ ನನ್ ಮಗನ್ದು ನನ್ ಕೈಲಿ ಆಯ್ತಾ ಇಲ್ವಲ್ಲ ಅಂತ ಗೇದಿ ಅವ್ನ್ ತಿರ್ಗಾಡ್ಕೊಂಡು ಓದ್ಕೊಂಡೇ ಇರ್ಲಿ, ನಾನು ಓದಕ್ಕೆ ಬಿಟ್ಬಿಡ್ತೀನಿ ಅಂದ್ಬಿಟ್ಟು ಓದಕ್ಕೆ ಬಿಟ್ಬಿಟ್ಟಿ ಸರ್. ನಮ್ಮ ಮನೆಯವ್ರೊಂದ್ಗ ಹೊಡಿಸ್ಕೊಂಡು ನನ್ ಮಗ್ಳು ಆಸ್ಪತ್ರೆಗೆ ಕಾಲ್ ಕಟ್ಟಿದ್ರು ಕಾಲಲ್ಲಿ ಹೊಡ್ಬಿಡ್ತೀನ ಸರ್. ನಮ್ಮ ಮನೆಯವ್ರು ಆಸ್ಪತ್ರೆ ಕರ್ಕೋಕ ನನ್ ಮಗಳನ್ನ. ಆಗ ಅಕ್ಕಪಕ್ಕದವ್ರು ಗಂಡ್ಸ್ಕೊಳ್ ಬತ್ತಿತ್ತಿಲ್ಲ, ಹೆಂಗಸ್ಕೊಳ್ ಬರೋರು, ನಿನ್ ಗಂಡ ಬೈತಾನ ಅಂದ್ಬಿಟ್ಟು ನಾನು ಕೈಸ್ತೀನಿ ಕರ್ಕೊ ಹೋಗು ಅಂತ ಕೈಸ್ತಾರು ಸರ್ ಹಾಸ್ಪಿಟ್ಲಿಗೆ. ಕಾಲ್ ಕಟ್ಟಿದ್ರು ಕಾಲಲ್ಲೇ ಒದ್ಬಿಡ್ತೀನಿ ಸರ್. ಕರ್ಕೋಗ್ಬಿಡ ದುಡ್ಡು ಖರ್ಚಾಯ್ತ, ಯಾವತ್ತಿದ್ರು ಸಾಯ ಹೊಳ್ತಾನೆ ಅವಳಿಗೆ ಯಾಕೆ ಖರ್ಚು ಮಾಡ್ಬೇಕು. ಸಾಯ ಗಂಟ್ವಿ ಖರ್ಚು ಮಾಡಿಲ್ಲ ಸರ್. ನಂತ ಯಾವಾಗ ದುಡ್ಡು ಸಂಪಾದನೆ ಮಾಡೋದ್ ಸರಿ ಐತ್ಲೆ ಒಂದೊಂದ್ ಜೊತೆ ಬಟ್ಟ ತಂದು ಕೊಡ್ತೀನಿ ಸರ್ ಮಕ್ಳಿಗೆ. ಆಗ ನನ್ನ ಒಂಚೂರು ಜಾಸ್ತಿ ಅದ ಸರ್, ನನ್ ಕಷ್ಟ ಅಷ್ಟೇ ಸರ್. ಇವತ್ತೊಂದ್ ದಿನ ಸರ್, ಇನ್ನೊಂದ್ ದಿನ ಅಲ್ಲಿಗೆ ಬರೋದ ಅಂತಿದ್ವಿ ಸರ್. ಡೇಟ್ ತಕ ಬರ್ಬೇಕು ಅಂತ ಒಸಿ ಹೇಳಿಲ್ಲ ಸರ್ ನಾನು. ಡೇಟ್ ತಕ ಬರ್ಬೇಕು ಅಂತ ಮೆಸೇಜ್ ಮಾಡಕ್ ಬರಲ್ಲ, ಮಾಡಿದ್ರು ಸಾಕು ಅಂತ ಪಕ್ಕದ ಮಗ ಏನು ಓದ್ತಿದ್ದಾರೀಗ? ಆಗ ನನ್ ಮಗ ಸರ್ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಸರ್ M.Tech ಮಾಡಿಸ್ತೀವಿ.
ಓದಿಸ್ತಿತ್ತ ಎಲ್ಲೆಲ್ಲಿ ಬೇಕು ಅಲ್ಲಲ್ಲಿ ನಾನೇ ನನ್ನ ಮಗನ ತಪ್ಪಿಸಾಕ್ಬಿಟ್ಟರು ಅಂತ ನಾನೇ ಜೊತೆಲಿ ಹೋಗಿ ಸೇರಿಸಿ ಬೆಂಗಳೂರ್ಲಿ M.Tech ಮಾಡಿಸ್ತೀವಿ ಸರ್, ಮೈಸೂರ್ಲಿ ಇಂಜಿನಿಯರು ಎಲ್ಲಾನು ಮಾಡಿಸ್ತೀವಿ ಸರ್ NI ಕಾಲೇಜಲ್ಲಿ. ಮತ್ತೆ ಈಗ ಏನ್ ಮಾಡ್ತಾವ್ರಿ? ಈಗ ಅವನು ಏನ್ ಮಾಡ್ದ ಅಂದ್ರೆ ಕೆಲ್ಸಕ್ಕೆ ಸೇರ್ಕೊಂಡ ಸರ್, ಕೆಲ್ಸಕ್ಕೆ ಸೇರ್ಕೊಂಡ ಸಾಫ್ಟ್ವೇರ್ ಇಂಜಿನಿಯರ್ ಕೆಲ್ಸಕ್ಕೆ ಸೇರ್ಕೊಂಡ ಸರ್. ಕೆಲ್ಸಕ್ಕೆ ಸೇರ್ಕೊಂಡು ಮಗನ್ ಮದುವೆ ಮಾಡ್ತೀನಿ ಅಂತ ಹೇಳ್ದಿ. ನನ್ಗೂ ಇವತ್ತು ಕರ್ದು ಮಕ್ಳಿಲ್ಲ ಅಂತ ಹತ್ತು ಕರ್ದು ಸಾಕಾಗದ, ಅವ್ರು ಮದುವೆ ಮಾಡ್ತೀನಿ ಅಂದ್ರಿ. ಬೇಡ ಮದುವೆ ಮಾಡೋದ್ ಬೇಡ, ನಾವ್ ಗೇಯ್ಸ್ಕೊಂಡ್ ಮಡಿಕೊಂಡು ಆಮೇಲೆ ಮಾಡವಂದ್ರು ನಮ್ಮ ಮಟ್ಟೆವ್ರು. ಇಲ್ಲ ನನ್ ಮಗನೇ ಚಂದಾಗಿರ್ಲಿ, ನನ್ ಮಟ್ಟಲ್ಲಿ ಹುಟ್ಟಿದಿ ಉಳ್ಕೊಂಡಿಲ್ಲ, ನನ್ ಮಗ ಮಟ್ಟಲ್ಲಿ ಇರ್ವಿ ಒಂದ್ ವಾರ ಆಗ್ಲಿ ನನ್ ಖುಷಿಯಾಗಿ ನೋಡ್ಕೊಂಡ್ ಸಾಕೈತಿ. ಅಲ್ಲ ಈಗ ಮಗಳಿಗೆ ಮದುವೆ ಮಾಡಿದ್ರ? ಮಗ ಸತ್ತೋದ ಸರ್, ಇಲ್ಲ ನೀರ್ ಹಾಕೊಂಡಿಲ್ಲ ಸರ್, ಮಗಳು ಸತ್ತೋದ ಸರ್. ಅಲ್ಲ ಈಗ ನಿಮ್ಗೆ ಒಟ್ಟು 3 ಜನ ಮಕ್ಳು ತಾನೆ? ಎರಡು ಸತ್ತೋದ ಸರ್. 2 ಸತ್ತೋದ್ಮೇಲೆ 3ನೇವ ಬದುಕೊಂಡ. ಗಂಡು ಮಗು ಮಾತ್ರ ಬದುಕಿದ್ದು? ಗಂಡು ಮಗು 3ನೇದು, ಮೊದಲನೇದು ಹೆಣ್ಣು ಮಗು ಹುಷಾರಿಲ್ದೆ ಬದುಕೊಂಡದು. ಇನ್ನಿ ಮಧ್ಯದಲ್ಲಿ 2 ಸತ್ತೋದ ಸರ್. ಹೊಟ್ಟೆ ಒಳಗೆ ಎಷ್ಟು ಜನ ಇರೋದವ? ಈಗ ಎಷ್ಟು ಜನ ಮಕ್ಳು ಇರೋದು? ಈಗ ಒಬ್ನೇ ಮಗ ಸರ್, ಒಬ್ನೇ ಮಗ. ಓಕೆ, ಚೆನ್ನಾಗಿ ಓದಿಸಿದ್ಯಾ? ಕೇಳಿಸ್ಕೊ ಮಗನಿಗೆ ಮದುವೆ ಮಾಡ್ಬೇಕು ಅಂತನಾ? ಈಗ ಮಗನ್ ಮದುವೆ ಮಾಡ್ಬೇಕು ಅಂದ್ರೆ ನಮ್ಮ ಮನೆಯವ್ರು ಮಾಡ್ಬೇಡ ಅಂದ್ರು. ಎಲ್ಲೂ ಬಡವ್ರಟ್ಲಿ ನಾನ್ ಬಡವ್ರಟ್ಲಿ ಅಚ್ಚುಕಟ್ಟಾಗಿರೋದ ತಂದು ಮಾಡ್ಕೊಂಡು ನಮ್ಮ ಮಟ್ಟಿಗೆ ಮಡಿಕೊಬಿಡದ, ನಾವೇ ಖರ್ಚಾಕ ಮದುವೆ ಮಾಡ್ಕೊಂಡು ಅಂತ ಮಾಡ್ದೆ. ಎಲ್ಲೂ ಒಪ್ನಿಲ್ಲ ಆಗ ಸರ್. ಕೆಲ್ಸಕ್ಕೆ ಸೇರ್ಕೊಂಡಿದ್ನಲ್ಲ ಆಗ, ಆಯ್ತಲ್ಲಪ್ಪ. ಯಾರು ಒಪ್ಲಿಲ್ಲ? ನಮ್ಮ ಮನೆಯವ್ರು ಒಪ್ಲಿಲ್ಲ. ಇಲ್ಲ ನಾನು ನನ್ ಮಗ ಓದಲ್ಲ, ನಾನ್ ಕಷ್ಟಪಡ್ತದಕ್ಕೆ ಇಲ್ಲ ಹಂಗೆ ಜಾಗನ ನನ್ ಸ್ವಂತನೇ ಅವ್ರ ಮನನ ಅವ್ರು ಬಿಟ್ಬಿಟ್ಟಿದ್ದಾರೆ. ನನ್ ಗಂಡ ಮನ ಬಿಟ್ಬಿಟ್ಟಿದ್ದಾರೆ, ಏನು ಇಸ್ಕೊಂಡಿಲ್ಲ ಸರ್. ನಮ್ಮ ಅಪ್ಪನ ಈ ಸರಿ ಜಾಗ ಕೊಡ್ತೀನಿ ಬಂದಿರು ಅನ್ನ ಬೇಡ ಅಂದಿ ಸರ್. ಯಾರ್ ತಕೊ ಅಂದಿರಿ ಹತ್ತಿರತಕ್ ಹೋಗೋದ್ ಬೇಡ ಅಂದ್ಬಿಟ್ಟು ನಾನು ನಮ್ಮ ಅಪ್ಪನ್ನು ಬಿಟ್ಬಿಟ್ಟಿ ಸರ್. ನಾನು ಒಬ್ಳೆ ದುಡ್ದಿ, ನಾನು ಒಬ್ಳೆ ಸ್ವಂತನೇ ಜಾಗ ತಕೊಂಡಿ ಮನೆ ಎಲ್ಲಾ ಕಟ್ತೀವಿ ಸರ್. ನಾನು ಮಗನ್ನು ಓದ್ಕೊಂಡು ಮನೇನು ಕಟ್ಕೊಂಡಿ ಸರ್. ಮನೆಗ ನಮ್ಮಪ್ಪ ನನಗ್ ಬೇಕು ದುಡ್ಡು ಅಂತ ಮನೆ ಕಟ್ಬಿಡ್ತಾ ಇಲ್ಲ, ನನ್ ಗಂಡ ನನಗ್ ಬೇಕು ಸಾಲ ತಿರ್ಸ್ಕೊಳಕ ನನ್ ಗಂಡನೂ ಕಟ್ಬಿಡ್ತಾ ಇಲ್ಲ. ಹಿಂಗಾದ್ರೂ ಅವ್ಕಲ್ ಬೈಸ್ಕೊಂಡ್ ಅನ್ಸ್ಕೊಂಡ್ ಮನೇನು ಕಟ್ಬಿಟ್ಟಿ ಸರ್, ಜಾಗನೂ ತಕೊಂಡ್ಬಿಟ್ಟಿ ಸರ್. ಹಾಕ್ಬಿಟ್ಟು ಆಮೇಲೆ ಮನೆ ಕಟ್ಬಿಟ್ಟು ಮದ್ವೆ ಮಾಡ್ಬಿಡ್ತೀನಿ ನನ್ ಮಕ್ಕಂಗ. ನನ್ ಮಗನ್ ನೋಟಲ್ಲ ಒಂದಾದ್ರೆ ನನ್ ಮಗನ್ ತಿಳಿಸ್ತಾರಿಲ್ಲ ಅಂದ್ಬಿಟ್ಟು ಏನ್ ಮಾಡಿದ್ವಿ ಸರ್, ಹೆಣ್ಣು ನೋಡಕ್ ಶುರು ಮಾಡಿದ್ವಿ ಸರ್. ಹೆಣ್ಣು ನೋಡಕ್ ಶುರು ಮಾಡ್ತೀವಿ. ಅವ್ನ ಎಲ್ಲ ತಾವು ಯಾಕೋ ಓದಗ್ನೇ ಇಲ್ಲ ಸರ್. ನನ್ಗೆ ಆಗ ಮಾದಪ್ಪನ್ ಬೆಡ್ತಲ್ಲಿ ಹೋಗಿ ಮನಿ ಕಂಡಿ ಸರ್. ನಾನು ಹೆಣ್ಣು ನೋಡಗಂಟ ಸಿವಿಲ್ ಹತ್ರದ ಮದುವೆ ಮಾಡಗಂಟ ನಾನ್ ಬರಲ್ಲ, ತಿಂಗ್ಳಾನ್ಗಟ್ಲ ಮನಿ ಕಂಡಿ ಸರ್. ಓಹೋ, ಅಂದ್ರೆ ಸಿಗೋವರೆಗೂ ನಾನು ಮನೆಗೆ ಹೋಗಲ್ಲ ಅಂತ ನೀವು ಮನ್ಗ್ ಹೋಗಲ್ಲ, ನಾನು ನನ್ ಮಗನ್ ಮದುವೆ ಮಾಡ್ಸಗಂಟು ನಾನು ಮನ್ಗ್ ಹೋಗಲ್ಲ ಅಂತ ಬೆಟ್ಟದಲ್ಲೇ ಮಲಿಕೊಂಡ್ರ? ಬೆಡ್ತಲ್ಲೇ ಮನ್ಗ್ಬಿಟ್ಟಿ ಸರ್. ನಾನು ಅಲ್ಲೇ ಆ ದೇವಸ್ಥಾನದಲ್ಲಿ ಅನ್ನ ಇಸ್ಕೊಳ್ಳೋದು, ಉಣ್ಕೊಳ್ಳೋದು, ರಜಾ ಹೊಡೆಯೋದು ಅಲ್ಲೇ ಹೊಡ್ಕೊಂಡು ಅಲ್ಲೇ ಮನ್ಗ್ಬಿಟ್ಟಿ ಸರ್. ನಾನು ಊರ್ಗೆ ತಲೆ ಹಾಕ್ಲಿಲ್ಲ ಸರ್, ತಿಂಗ್ಳಾನ್ಗಟ್ಲೆ ಊರ್ಗ್ ರಜಾ ಹಾಕ್ಲಿಲ್ಲ. ಆಮೇಲೆ ನಾನು ಒಂದ್ 3 ದಿವಸ ಪೂಜಕ್ಕೆ ಹೋಗ್ಲಿಲ್ಲ, ಅಲ್ಲೇ ಮನ್ಬಿಟ್ಟಿ. ಆವಾಗ ನಾನು ಪೂಜಕ್ಕೆ ಹೋದೆ, ಆಗ ಅಯ್ಯಪ್ಪನ ಹೆಸರು ಕೊಟ್ಟಿನಿ ಸರ್. ಮಣಿಕಂಠ ಅಂತ ಕರೀತಾವ್. ಹೆಸರು ಕರೆಯೋದು ಶಾಸ್ತ್ರ ಕೇಳೋದೆಲ್ಲ ಗೊತ್ತಿಲ್ವಲ್ಲ ಸರ್ ನಂಗೆ, ಬಟ್ಟಿಂದ ಈಚೆಗೆ ಹೋಯ್ತಿಲ್ವಲ್ಲ. ಆಗ ತಿಂಗ ಸೇವೆ ಮಾಡ್ತಿಕಪ್ಪ ಅಂದ್ಬಿಟ್ಟು 1 ತಿಂಗಳು ಒಮ್ಮೆ ಮನೆ ಕಡೆ ತಿಂಗ ಅಮಾಸಕ್ ಬತ್ತಿಕಪ್ಪ ಅಂದ್ಬಿಟ್ಟು ನನ್ ಮಗ ಬದಿಕೊಂಡು ಬದಿಕಲಿ ಅಂತಾನೆ ನನ್ನ ಮಗನ್ಗೆ 1 ವರ್ಷ 2 ವರ್ಷ ಆಗಿದ್ದಾಗಲೇ ಸೇವೆ ಮಾಡಾಕಿದ್ವಿ ಸರ್. ಮಾದಪ್ಪನ ಸೇವೆನ ತಿಂಗ. ಆಯ್ತು. ಈಗ ಅಲ್ಲಿ ಉಳ್ಕೊಂಡ್ರಲ್ಲ, ಹೆಣ್ಣು ಸಿಕ್ತಾ? ಉಳ್ಕೊಂಡಿ ಸರ್. ಉಳ್ಕೊಂಡಾಗೆ ಅಯ್ಯಪ್ಪ ಬಂದು, ನಾನು ಅಪ್ಪ ಇಲ್ಲ, ಹೂವ ಇಲ್ಲ, ಬಂಧು ಇಲ್ಲ, ಬಳಗ ಇಲ್ಲ, ದೇಶ ಇಲ್ಲ, ನಾನು ಬಂದಿನಿ. ಶಿಶು ಕಂದ ಕೇಳ್ತಾ ಆಗಲ್ಲ, ಕೊಡು ಮಾದಪ್ಪ ಅನ್ಕೊಂಡು ಬಂದಿ ಕೇಳ್ತು. ಅಯ್ಯಪ್ಪ ಮಣಿಕಂಠ ನೀನು ನಮ್ ನೋಡ್ತಾ ಇಲ್ವಲ್ಲಪ್ಪ, ಹೆಸರು ಕೊಟ್ಬಿಟ್ಟಿದೆ ಅಂತೇನೆ ಹಿಂಗ್ ವಾಪಸ್ ಕೂತದ ಅಂತ. ಅಯ್ಯಪ್ಪ ನಿಜವಾದ ಅಯ್ಯಪ್ಪನೇ ಒಂಥರ ಹೆಂಗ್ಯೋ ಬಂದ್ಬಿಡ್ತು ಸರ್. ಬಂದು ಕೇಳಿದಾಗ ಶಿವಲ ಹತ್ರಕ್ಕೆ ಮದ್ವೆ ಆಗಂಗ ಆಯ್ತು ಸರ್. ಹೆಣ್ ಸಿಕ್ತು. ಆ ಹೆಣ್ ಸಿಕ್ತು ಗೊತ್ತ ಸರ್ ನನ್ಗೆ. ಆನ್ಲೈನ್ ಅಲ್ಲಿ ನೋಡಿನಿ ಕಣಕ್ಕ ಅಂತ ಹೇಳ್ದ್ನ. ಆನ್ಲೈನ್ ಅಲ್ಲಿ ನೋಡ್ಕೊಂಡಿನಿ ಅಕ್ಕ ಅಂತ ಹೇಳ್ದ್ನ. ನಿಮ್ ಮಗ? ನನ್ ಮಗ ನೋಡಿನಿ ಕಕ್ಕ, ನೀನ್ ಬಂದ್ ನೋಡು, ಮನ ಹುಡಿಕ ಬತ್ನಿ ಇವತ್ತು ಹೋಗಿ ಅಂತ ಹೇಳ್ಬಿಟ್ಟು ಅವ್ನ್ ಫ್ರೆಂಡ್ ಕರ್ಕೊಂಡು ಆನ್ಲೈನ್ ಅಲ್ಲಿ ಮನೆ ಅಡ್ರೆಸ್ ಎಲ್ಲ ಕೊಟ್ಟಿದ್ರ. ಹುಡಿಕ್ ಹೋಗಿ ಶನಿವಾರ ಭಾನುವಾರ ರಜೆ ಇರ್ತಲ್ಲ, ನೋಡ್ಕೊ ಬತ್ನಿ ಅಂದ್ಬಿಟ್ಟು ನೋಡ್ಕೊ ಬಂದ. ಅಂದ್ರೆ ಹೆಣ್ಣು ಸಿಕ್ಕಿರೋದು ಫೋನಲ್ಲಿ? ಫೋನ್ ಅಲ್ಲಿ ಸರ್, ಆನ್ಲೈನ್ ಅಲ್ಲಿ. ಆಗ ಆನ್ಲೈನ್ ಅಲ್ಲಿ ಫೋನ್ ಅಲ್ಲಿ ಸಿಕ್ತಲ್ಲ ಸರ್. ಆಗ ಬಂದಿ ಅಂದ, ಅಕ್ಕ ಹಿಂಗ ನೋಡಿನಿ ಕಣಕ ಹೆಣ್ಣ, ಅವ್ರು ಓಕೆ ಅಂತ ಹೇಳಾರ, ಬಂದ್ ನೋಡು ಅಂತ ಹೇಳಾರ. ಅಕ್ಕ ನೋಡಿದ್ನಿ ಅಂತ ಯಾರು ಹೇಳಿದ್ದು? ಅಕ್ಕ ಅಂತ ನನ್ ಮಗ, ನನ್ನ ಅಕ್ಕ ಅಂತಾನೆ ಸರ್. ಓಕೆ, ನೋಡಿದೀನಿ ಹೋಗೋಣ ಅಂತ ಕರ್ಕೊಂಡು ಹೋದ್ರ? ಕರ್ಕೊಂಡು ಹೋಯ್ತು. ಇಲ್ಲ ಬೇಡ ಕಣಕ, ಅವ್ರು ತುಂಬಾ ಶ್ರೀಮಂತರು, ನಮಗ್ ಕೊಟ್ಟಾರ ಕೊಡಲ್ವಾ, ಅದ್ ಯಾಕ್ ಬೇಕು ಅಂತ ಶ್ರೀಮಂತರಟ್ಲಿ ನಮಗ್ ಬೇಡ ಕಣಕ,
ಕೊಡ್ತೀನಿ ಅಂತ ಅಂದಾರ. ಆದ್ರೂ ನಂಗ ಕೆಲ್ಸ ಮೇಲೆ ಅವನಂತ ಹುಡುಗ ಕೊಡ್ತೀನಿ ಅಂತ ಅಂದಾರ. ಆದ್ರೂ ನಂಗ ಶ್ರೀಮಂತರ ಹುಡುಗ ಬೇಕಾಗಿಲ್ಲ ಕಣಕ. ಅಂತೇವ್ರಟ್ಟಿ ಬೇಡ, ಒಂದು ಮದ್ನಾಗಿ ಬಡವ್ರಟ್ಟಿಗೊಳಗೆ ಸುಮಾರಾಗಿ ನೋಡ್ಕೊಂಡ್ ಮಾಡ್ಕೊಳವ ಅಂತ ಅಂದ. ನಾನು ಇನ್ನು ಬಿಟ್ಬಿಡ್ಸಾತೈತ್ನಲ್ಲ, ನನ್ ಮಗ ಬೆಂಗ್ಳೂರ್ಲಿ ಒಬ್ನೇ ಕೆಲ್ಸ ಮಾಡ್ತಿರ್ತಾನ, ನೋಡ್ಕತಾರ ಬಿಡು ಅಂದ್ಬಿಟ್ಟು ಏನ್ ಮಾಡಿದ್ರಿ, ನೋಡ ನಡಿಯಪ್ಪ ನೋಡ್ಕೊ ಬರ್ತೀನಿ ಅಂತ ಅಂದಿ. ಸರಿ ಆಯ್ತು ಅಂದ್ಬಿಟ್ಟು ನೋಡ್ಕೊ ಬಂದಿ. ಸರ್ ಒಂದ್ ಸ್ವಲ್ಪ ಹೊಸಿ ಕುಳ್ಳಿ ಆಗಿತ್ತು, ಆಯ್ತು ಬಿಡಪ್ಪ ಅಂದ ಚಂದ ಏನ್ ಕಟ್ಕೊಂಡ್ ಹೋಗೋದ್ ಬೇಡ, ನೀನು ಆಗ್ಬಿಟ್ಟು ಇಲ್ಲೇ ನೀ ಕೆಲ್ಸದಲ್ಲಿ ಇದ್ರುವಿ, ನೀನ್ ಇಲ್ಲೇ ಕೆಲ್ಸ ಮಾಡ್ಕೊಂಡು ಇಲ್ಲೇ ಇರೇ, ನಾನ್ ಬೇಕಾದ್ರೆ ನಾನು ನಮ್ಮೂರಲ್ಲಿ ಇರ್ತೀನಿ, ನಮ್ಮ ಹೊಸಿ ನೋಡ್ಕಣೆ ಅಕ್ಕ. ಇವ್ರು ನಿಮ್ಮನ್ ನೋಡ್ಕೊಳಲ್ಲ ಅಕ್ಕ, ಅವ್ರು ಬೇಕಾದ್ರೆ ನನ್ನ ಒಬ್ಬನ್ ನೋಡ್ಕೊತಾರ, ನಿಮ್ಮನ್ ನೋಡ್ಕೊಳಲ್ಲ ಇವ್ರು, ಬೇಡ ಕಣಕ ಹೆಣ್ಣು ಅಂತ ಅನ್ನ. ಆಗ ಕೇಳ್ದಿ, ನಾನು ಹೋಗಿ ಅವ್ರು ಬಂದ್ ನೋಡಿದ್ರು, ಆಯ್ತು ಮಾಡ್ತೀವಿ, ನಾವು ಅಲ್ಲೇ ಇರ್ಸ್ಕೊತೀವಿ, ಮಗನ ಕೆಲ್ಸ ಗಿಲ್ಸ ನೋಡ್ಕೊಂಡು ಅಲ್ಲೇ ಇರ್ಸ್ಕೊತೀವಿ ಅಂತ. ನಾನೇನ್ ಮಾಡಿದೆ, ಆಯ್ತು ಬಿಡು ಅಲ್ಲೇ ಇರ್ಲಿ, ನಾವೇನ ಬಿಡು ಇವತ್ತು ನಾಲ್ಕು ಸಾಯ ಇರ್ತಾನೆ, ನಂಗ ತುಂಬಾ ಅದು ಹಿಂಗೆ ಹತ್ತು ಸಾಕಾಗ್ಬಿಟ್ಟಿನಿ ಅಂದ್ಬಿಟ್ಟು ಏನ್ ಮಾಡಿದ್ವಿ. ಸರಿ ಆಯ್ತು ಅಂತ ಮಾತುಕತೆ ಆಯ್ತು ಸರ್, ನನ್ಗೇನು ಬೇಡಿ, ನಮ್ಮೂರಲ್ಲಿ ಮದುವೆ ಮಾಡ್ಕೊಡಿ ಅಷ್ಟೇ ಸಾಕು, ಮೈಸೂರಲ್ಲಿ ಅಂತ. ಇಲ್ಲ ನಮ್ಮೂರಲ್ಲೇ ಮಾಡ್ಕೊಡ್ತೀವಿ ಅಂದ್ರೆ ಸರ್, ನಮ್ಮೂರಲ್ಲೇ ಮಾಡ್ತೀವಿ, ನಮ್ಗ ಜನ ಜಾಸ್ತಿ ಅಂತ. ಸರಿ ಆಯ್ತು ಬಿಡಿ ಅಂತ ಏನ್ ಮಾಡಿದ್ವಿ, ಅಲ್ಲೇ ಮಾತುಕತೆ ಮಾಡ್ಬಿಟ್ಟು ಒಪ್ಪಂದ ಎಲ್ಲ ಮಾಡ್ಬಿಟ್ಟು ಸರ್, ನಮ್ ಜಾತಿನ ಸರ್ ಜಾಸ್ತಿ ಅಂತ. ಹಾಗಾಯ್ತು ಅವ್ರು ಒಳಗಡೆ ಪಾಪದ ನನ್ನ ಮಗ್ಳಾಗ ಇತ್ತಲ್ಲ ಸರ್, ಅದೇ ತರ ಕಾಯಿಲೆ ಆ ಹುಡ್ಗಿಗೈತೆ. ತೀರೋದ್ ಮಗು ನನ್ನ ಮಗುಗಿತ್ತಲ್ಲ ಅದೇ ತರ ಕಾಯಿಲೆ ಅದ ಸರ್. ಅವ್ರ ಹತ್ರ ದುಡ್ಡು ಏನ್ ಕಾಯಿಲೆ ಅದು? ರಿವರ್ ಕಾಯಿಲೆ ಅಂತ ಹೇಳಿದ್ರು ಸರ್ ನಂಗ ಡಾಕ್ಟ್ರು. ನನ್ ಮಗ್ಳಗ ಲಿವರ್, ಇವ್ರು ನಮ್ ರಿವರ್ ಕಾಯಿಲೆ ದೊಡ್ಡದಾಗ್ಬಿಟ್ಟ ಐತೆ, ಆಪರೇಷನ್ ಮಾಡಕ್ ಆಗಲ್ಲ, ಬೇಕಾದ್ರೆ ನಿಮ್ಗೆ ಇದೊಂದೇ ಮಗು ನನ್ಗೆ ಬದುಕಿಸ್ಕೊಡಿ ಅಂತ ಡಾಕ್ಟರ್ ಕಾಲ್ ಕಟ್ಕೊಂಡು ದುಡ್ಡು ತಕೋಗಿ ನನಗೆ ಸೇರ್ಸ್ ಮಾಡಿಕೊಂಡಿನಿ, ಚೀಟಿ ಹಾಕಿ ನಂಗೆ ಆಪರೇಷನ್. ಈಗ ಈ ಹುಡುಗಿಗೂ ಅದೇ ತರ ಕಾಯಿಲೆ ಇದೆ, ಅದೇ ತರ ಕಾಯಿಲೆ ಆಗಿ ನನ್ ಮಗಳೇ ಚೆನ್ನಾಗಿರೋಳು, ಅವಳಿಗೆ ಇನ್ನೂ ಜಾಸ್ತಿ ಕಣ್ ಕಾಣಲ್ಲ, ಕಣ್ಣೆಲ್ಲಾನು ಹಾಕ್ತಾರ, ಕಣ್ಗೆಲ್ಲ ಸಿಪ್ಸ್ ಹಾಕ್ತಾರ, ದೊಡ್ಡದಾಗ ಆಪರೇಷನ್ ಮಾಡಿ ಬದುಕಿಸ್ಕೊಂಡ್ರ. ಎಲ್ಲ ಪ್ರತಿಯೊಂದು ಆಗದ, ಕಿವಿ ಕೇಳಲ್ಲ, ಪ್ರತಿಯೊಂದು. ನನ್ ಮಗಳಿಗೂ ಒಂದೇ ಒಂದ್ ಆಗಿದ್ದು ಕಷ್ಟ ಸಹ, ಇವ್ನ್ ಭಯ ಬಡ್ದದು ಒಂಥರ BP ಹಂಗ ಆಗದ ಅಷ್ಟೇ ಸಹ, ಇಲ್ಲ ಚೆನ್ನಾಗಿದ್ಲು. ಅಂದ್ರೆ ಮದುವೆ ಮುಂಚೆ ಗೊತ್ತಾಗಿರ್ಲಿಲ್ವ ನಿಮ್ಗೆ? ಗೊತ್ತಾಗ್ಲಿಲ್ಲ ಸರ್, ಹೇಳಲಿಲ್ಲ ಸರ್ ಅವ್ರು. ಮದುವೆ ಮಾಡ್ಕೊಂಡ್ಬಿಟ್ರ? ಮದ್ವೆನ ನನ್ಗೇನು ವರಮಾನ ನಂಗೆ ಬೇಡಿ, ಮದುವೆ ಮಾಡ್ಬಿಡೋಗಿ ನಾನು ಯಾರ ತಾವು ಇಸ್ಕೊಳ್ಳೋದ್ ಬೇಡ ಅಂತ ನಾನು ಅವಾಗ್ಲೇ ಹುಟ್ಟಾಗಿ ತೀರ್ಮಾನ, ಒಬ್ಬರು ಋಣ ತಿನ್ಬಾರ್ದು ಅಂತ ತೀರ್ಮಾನ ಮಾಡಿ, ವರದಕ್ಷಿಣೆ ಬೇಡ ಅಂತ ಹೇಳಿದ್ರಿ. ಇಲ್ಲ ಏನು ಇಲ್ಲ ಸರ್, ಭಗವಂತ ನಾನು ಏನು ಇಸ್ಕೊಂಡಿಲ್ಲ, ನಾನೇ ಕೊಟ್ಟಿದ್ದೆ. ಆದ್ರೆ ಈ ಕಥೆ ಎಲ್ಲ ನಿಮಗೆ ಗೊತ್ತಿರ್ಲಿಲ್ಲ? ಒಳಗಲ್ ಕತೆ ನನಗ್ ಗೊತ್ತಿಲ್ಲ ಸರ್, ನನ್ಗೆ ಗೊತ್ತಿಲ್ಲ. ಆಗ ನಾನೇ ತಕೋಗಿ ದುಡ್ಡು ಕೊಂಡೋಗಿ ಮಾಂಗಲ್ಯ ಚೈನ್ ಇಷ್ಟ ಅಪ್ಪ ಸರಿಯಾಗಿ ಮಾಡಿಸಿ, 2 ಬಳ ಮಾಡಿಸ್ತಿ, ಉಂಗುರ ಮಾಡಿಸ್ತಿ, 1.5 ಲಕ್ಷ ರೂಪಾಯಿ ಕೊಟ್ಟು ಸೀರೆನ ಕಂಚಿಲೇಬೇಕು ಅಂತ ಕೇಳಿದ್ರು. 1.5 ಲಕ್ಷ ಸೀರೆ ಎಲ್ಲಾನು ದುಡ್ಡ ಅವ್ರೊಟ್ಟಿಗೆ ಹೋಗಿ ಕಟ್ಬಿಟ್ಟು ಬಂದ್ಬಿಟ್ಟು ಸರ್. ಅವ್ರು ನನ್ ಮಗನ ಅವರೇ ಶ್ರೀಮಂತರಲ್ವಾ, ನಿಮ್ಮ ಹತ್ರ ಎಲ್ಲ ಯಾಕೆ ಇಸ್ಕೊಂಡ್ರು? ಇಲ್ಲ, ನಮ್ಮ ಹತ್ರನೇ ಗೋಚ್ಕೊಂಡ್ರು ಸರ್. ನನಗೂ ಗೊತ್ತಾಗ್ಲಿಲ್ಲ, ನನ್ಗೂ ಮೇಕ್ ಕೇಳಕ್ ಆಗ್ಲಿಲ್ಲ, ನನ್ ಮಗನ್ಗೂ ಗೊತ್ತಾಗ್ಲಿಲ್ಲ. ಅವ್ನು ಓದಿರು, ನಾನು ಅಷ್ಟು ಬುದ್ಧಿವಂತ ಮಾಡಿಲ್ಲ. ಶ್ರೀಮಂತರು ಅಂತ ನಿಮ್ಗೆ ಯಾಕೆ ಅನ್ನಿಸ್ತು? ಅದೇ ದೊಡ್ಡ ಮನ, ತಾರ್ಸಿ ಮನ ಎಲ್ಲ ಬೇಕಾದಂಗ್ ಕಟ್ಟಿದಲ್ಲ ಸರ್. ಮನೆ ನೋಡಿ ಸ್ವಲ್ಪ ದೊಡ್ಡ ಜನ ಅನ್ಕೊಂಡ್ರೆ. ಬಿಡು ನನ್ ಮಗನ್ ಇಲ್ಲೇ ನೋಡ್ಕತೀವಿ ಮಡಿಕತೀವಿ ಅಂದ್ರಲ್ಲ, ಬಿಡು ನನ್ ಮಗ ಎಲ್ಲೋ ಅಲ್ಲಿರ್ಲಿ, ಒಂದ್ ಕಡೆ ಚೆನ್ನಾಗಿರ್ಲಿ, ನನ್ನದೇನೋ ಮುಗಿದೋದ್ ಕಟ, ನನ್ ಮಗನ್ ನೋಡ್ಕೊಂಡಿರ್ಲಿ. ಗೊತ್ತಾಗಿದ್ಯಾ ಅವಾಗ? ಹೋಗ್ಲಿ, ಅದು ಗೊತ್ತಾಗಿದ್ದು ಸರ್, ನನ್ಗೇನು ಹೇಳಲಿಲ್ಲ. ಸ್ವಲ್ಪ ಪರ್ಸನಲ್ ಮಾಡಿ ಅಂತ ಕೇಳ್ದಿ, ಏನ್ ಮಾಡಿ? ಅವಾಗ ಅವರು ಮಾಡ್ಲಿಲ್ಲ. ನಾವು ಏನ್ ಮಾಡಿ ಅದೇ ಶಾಸ್ತ್ರ ಮಾಡ್ತಾರಲ್ಲ ಸೋಬ್ನ, ನಮ್ಗೆ ಏನಕ್ ಬರಲ್ವಲ್ಲ ಸರ್, ಅದ್ ಮಾಡ್ಕೊಡಿ ಅಂತ ಕೇಳ್ದಕ್ಕ. ಇಲ್ಲ, ನಾವು ಹನಿ ಮೂಲಕ ಕೈಸ್ತೀವಿ, ಕ್ಯಾಮಣ್ ಗುಡ್ಡಿಗೆ ಅದೆಲ್ತಿತ್ತು, ಅದೇ ಕೊರೋನಾ ಬಂದಿತ್ತು, ಅಲ್ಲಿ ಹತ್ತ ಕೈಸ್ಬಿಡ್ತೀವಿ, ಇರ್ಲಕ್ಕಂದ್ಮೇಲೆ ಅಲ್ಲಿ ಕೈಸ್ತೀವಿ, ಅವರೇ ಮಾಡ್ಕೊತಾರ ಅಂತ ಹೇಳಿದ್ರು ಸರ್. ನನ್ ಮಗನ್ಗೆ ಏನ್ ಹೇಳ್ಬಿಟ್ರ, ಕುಣ್ಸಿ ಏನೇನೋ ಅವನ್ಗೆ ಹೇಳ್ಕೊಂಡ್ರ. ಅಪ್ಪ ಆರ್ತಿ ನನ್ನೊಂದ್ಗೆ ಫಸ್ಟ್ ಹೆಣ್ ಕೇಳಾಗಂದಿ, ನೋಡಪ್ಪ ದೊಡ್ಡವ್ರು ನೀವು, 4 ದಿನ ಹೆಣ್ಣು ಪಾಪು ಬೇಡ, ಕೆಲ್ಸಕ್ಕೆ ಹೋಗ್ಬೇಕು, ಹಂಗ ಹಿಂಗ ಅಂದ್ರೆ ನಾ ಮಾಡ್ಕೊಳಲ್ಲ, ನಾನು ಯಾರಕ್ಕೋ 5 ಪೈಸೆ ವರಮಾನ ಇಸ್ಕೊಳಲ್ಲ, ಮಕ್ಳು ಮಾಡ್ಕತ್ತೀನಿ ಅಂದ್ರೆ ಮಾತ್ರ ಮದುವೆ ಮಾಡ್ಕೊಳ್ಳೋದು, ಇದ್ದರು ಇಲ್ಲ ಅಂತ ಹೇಳ್ಬಿಟ್ಟಿದ್ವಿ. ಇಲ್ಲ ಆಯ್ತು ಮಾಡ್ಕತ್ತೀವಿ ಅಂದ್ಲು ನನ್ ಬೇಕ್ತಿ. ಮದ್ವೆ ಆಗಿದ್ದೆ ಅದಕ್ಕೆ ಅಂತ? ಮದ್ವೆ ಆಗಿದ್ದೆ, ನನ್ ಮಕ್ಳಿಗೋಸ್ಕರ ನಾ ಮದುವೆ ಮಾಡ್ಕತಾ ಇರೋದು. ಇಲ್ಲ ನಾನ್ ಚಿಕ್ಕ ಮಗನ್ಗ ನಾ ಈಗ್ಲೇ ಮದುವೆ ಮಾಡ್ಕತಾ ಇಲ್ಲ ಅಂತ ಮಾತ್ ತಕೊಬಿಟ್ಟಿದ್ನಲ್ಲ. ಇಲ್ಲ ನಾವ್ ಮಾಡ್ಕತೀವಿ ಅಂದ್ರು. ಆಮೇಲೆ ಏನ್ ಮಾಡಿದ್ರು, ನನ್ ಮಗನ್ ಒಬ್ಬನ್ನ ಕುಣ್ಸ್ಕೊಂಡು 3 ವರ್ಷ ಟೈಮ್ ಕೊಡಪ್ಪ, 2 ವರ್ಷ, ಅವಾಗ ಪ್ರಮೋಷನ್ ಸಿಕ್ಲಿ, ಕೆಲ್ಸಕ್ಕೆ ಸೇರ್ತೀನಿ,
ಹ್ಮ್ ಆಮೇಲೆ ನಾವ್ ಮಾಡ್ಕೊತೀವಿ ಅಂತ ಹೇಳಿದ್ರು. ಹ್ಮ್ ಆಯ್ತು ಅಂದ್ಬಿಟ್ಟು ಇವ್ನ ಏನ್ ಮಾಡೋಣ ಹೋಗೋಣ, ಅಲ್ಲಿ ಪ್ರಸ್ತಾವ ಮಾಡಿದಾಗ ಆಪರೇಷನ್ ಆಗೋಗಿದೆ ಸರ್, ಇಲ್ಲಿಂದ ಹಿಡಿದು ಅಲ್ಲಿ ಗಂಟ ಏನಮ್ಮ? ಆಪರೇಷನ್ ಆಗೋಗಿದೆ ಸರ್, ಇಲ್ಲಿಂದ ಅಲ್ಲಿ ಗಂಟ. ಯಾರಿಗೆ? ಅವನು ನನಗ್ ಮದುವೆ ಮಾಡಿದ್ರಲ್ಲ ಸೊಸೆಗ, ಓ ಓಕೆ. ಅದು ಇಷ್ಟಪ್ಪ ಆಗೋಗಿದೆ ಸರ್, ದೊಡ್ಡ ಆಪರೇಷನ್, ಒಟ್ಟ ಫುಲ್ ಆಪರೇಷನ್ ಆಗೋಗಿದೆ ಸರ್ ಮೇಲ್ಗಡೆನೆ. ಅಂದ್ರೆ ಕಾಯಿಲೆ ಕಾರಣಕ್ಕೆ ಆಪರೇಷನ್ ಆಗಿರೋದು? ತಾಯಿ ಅವಳು ಡಾಕ್ಟರ್ ಅಲ್ವಾ, ಅವಳೇ ದುಡ್ಡು ಖರ್ಚು ಮಾಡೋಳ ಸರ್. ಅಲ್ಲವಾ ನಿಮ್ ಮಗಳಿಗಿದ್ದ ಕಾಯಿಲೆ ಈಕೆಗಿತ್ತಲ್ಲ, ಆ ಕಾಯಿಲೆಗೆ ಆಪರೇಷನ್ ಆಗಿದ್ದ ಅದು? ಓ ಅಂತದ್ದೇ ದೊಡ್ಡ, ಅದು ಅದಕ್ಕಿಂತ ದೊಡ್ಡ ಕಾಯಿಲೆ ಸರ್. ಆಯ್ತು, ಆಪರೇಷನ್ ಆಗಿರೋದು ಅಲ್ಲಿ ಹೋದಾಗ ಗೊತ್ತಾಯ್ತು ಈತನಿಗೆ. ಅಲ್ಲಿ ಹೋದಾಗ ಅವನ್ಗ ಆಪರೇಷನ್ ಆಗದ ಅಂತ, ಅದು ಸೇರ್ಸ್ನಿಲ್ವಲ್ಲ, ಯಾಕೆ ಸೇರ್ಸಿಲ್ಲ ಇವ್ರು, ಸುಮ್ನೆ ತಿರ್ಗಾಡ್ಕೊಂಡು ಹಂಗೆ ಸೋಕಿ ಮಾಡ್ಕ ಇರೋ ಅಂತಾರ. ಆಮೇಲೆ ಅವ್ರ ಅತ್ತನ ಚೆಕ್ ಮಾಡಿ ಗೀಟ್ ಮಾಡಿ ಕೇಳಿದಾಗ ಹಿಂಗ ಆಪರೇಷನ್ ಒಂದ್ ಸ್ವಲ್ಪ ಚಾಕು ಏರಿಗೆ ಆಗೋ ಹೊತ್ತಿನಲ್ಲಿ ಒಟ್ಟದ್ನ ನನ್ ಕೂದ್ ಒಟ್ಟ ಮಾಡಾಗ ಅವಳಿಗೆ ಹೊಟ್ಟೆಗೆ ಎತ್ತಿತ್ತು, ಅದು ಆಪರೇಷನ್ ಆಗದ ಅಂತ ಹೇಳಾರ. ಹೇಳ್ಬೇಡ ನಿಮ್ಮ ಅಮ್ಮನ್ಗ, ನೀನು ಇನ್ನೊಂದ್ 2 ವರ್ಷ 3 ವರ್ಷ ಆಯ್ತೆ ಮಕ್ಳು ಮಾಡ್ಕೊಳ ಸ್ವಲ್ಪ ಅಂತ ಹಂಗೆ ಹಿಂಗ ಅಂತ ಹೇಳ್ಬಿಟ್ರು. ಇಲ್ಲಾಂದ್ರೆ ನೀವು ಏನಾರು ಬಿಟ್ಬಿಟ್ರೆ ಕೇಸ್ ಕೊಡ್ತೀನಿ, ಕಂಪ್ಲೇಂಟ್ ಕೊಡ್ತೀನಿ, ಹೊರ ಮನೆಗೆ ಒಳಕ್ ಹಾಕ್ತೀನಿ, ಹಂಗ ಹಿಂಗ ಅಂತ ಎದುರ್ಸ್ಬಿಟ್ರ. ನನ್ ಮಗ ನಂಗೆ ಹೇಳಿಲ್ಲ ಸರ್. ಆಮೇಲೆ ಕಿವಿನೂ ಕೇಳ್ತಿಲ್ಲ, ಕಣ್ಣು ಕಾಣ್ತಾ ಇಲ್ಲ, ಅದನ್ನೂ ಹೇಳಿಲ್ಲ ಸರ್ ನಮ್ಗೆ. ಅದೇನೇನು ಹಾಕೊಂಡ್ರೆ ಮಾತ್ರ ಕಾಣ್ತಾವ ಸರ್ ಕಣ್ಣು. ಅವಳು ನನ್ ಬಿಕ್ತಿ ಸರ್ಜನ್ ಡಾಕ್ಟ್ರು, ಅವ್ರ ದುಡ್ಡು ಅದಲ್ಲ ಸರ್, ಏನ್ ಬೇಕು ಅದೆಲ್ಲ ಪೀಸ್ ಆಗಿರೋಳೆಲ್ಲ ಜೋಡಿಸಿ ಒಂದ್ ಮಾಡ್ಬಿಟ್ರು. ಆಗ ಹೇಳಿಲ್ಲ ಸರ್. ಹಾಗೆ 1 ವರ್ಷ 2 ವರ್ಷ ನನ್ ಮಗನ್ನ ಅಲ್ಲೇ ಬಿಟ್ಬಿಟ್ಟು ನಾನು ಒಬ್ಳೆ ಇಲ್ಲಿದ್ದಿ. ನಮ್ ಮನೆಯವ್ರು ಬಂತಿದ್ರು ಹೋಯ್ತಿದ್ರು, ಅಕ್ಕಪಕ್ಕದವ್ರು ಒಬ್ಬೊಬ್ರು ಹೆಂಗಸ್ಕೊಳಕ್ಕೆ ಪಾಪ ಒಬ್ಳೆ ಮನೆ ಕೊಟ್ಟ ಬಾಗ್ಯಕ್ಕೆ ಹೋಗುವಂತ ಒಂದೊಂದ್ಸತಿ ಮನ್ಗಿಸ್ತಿದ್ರು, ಇನ್ನೊಂದೊಂದ್ಸತಿ ಗೊತ್ತಿದ್ದಿಲ್ಲ ಸರ್. ಆಗ ನಾನು ಏನೋ ಮನಿಕೊಂಡು ಒಬ್ಳೆ ಇತ್ಕೊಂಡು ಕಾಲ ಕಳ್ಕೊಂಡು ಹುಷಾರ್ ತಪ್ಪೋಗಿ ಹೆಂಗೆ ಮಾಡ್ಕೊಂಡು ಊಟ 3 ದಿನಕ್ಕೆ 4 ದಿನಕ್ಕೆ ಮಾಡ್ಕೊಂಡು ಉಂಡ್ಕೊಂಡು ಕಾಲ ಕಳಿಸಿದ್ದ. ಆಗ ನಾನು ನಮ್ಮ ಯಜಮಾನ್ರು ಬಂದ್ರಲ್ಲ, ಬಾ ನಮ್ಮ ಮನೆಗೆ ಬೆಂಗ್ಳೂರ್ಗೆ ಹೋಗಿದ್ದು, ನನ್ ಮಗ ಅಲ್ಲೇ ಅವನೆಲ್ಲ ಮಕ್ಳು ಮಾಡ್ಕೊಳ್ಳಿ 2 ವರ್ಷ ಆಯ್ತಲ್ಲ ಅಂತ ಕೇಳೋ ಅಂತ ಅಲ್ಗ್ ಹೋದೆ. ಆಗ ಹಿಂಗ ನನ್ ಮಗನು ಹೇಳಿಲ್ಲ, ಇಲ್ಲ ನಾವ್ 5 ವರ್ಷ ಗಂಟು ಮಾಡ್ಕೊಳಲ್ಲ, ನಮ್ಗೆ ಪರ್ಮಿಷನ್ ಸಿಕ್ಬೇಕು, ನಂಗೆ ಇನ್ನು 5 ವರ್ಷ ಆದ, ಅದು ನಿಟ್ಟೆರ ಆಯ್ತು ಮಾಡ್ಕತ್ನಿ ಹಂಗ ಹಿಂಗ ಅಂತ ಜಗಳಾಡ್ದು ನನ್ ಬೀಸಿ. ಆಗ್ಲೂ ನನ್ ಮಗ ಹಿಂಗ ಆಪರೇಷನ್ ಆಗದ, ಇವಳು ಮಕ್ಳಾಗಲ್ಲ ಅಂತ ಹೇಳಿ. ಆ ಮಾತು ಹೇಳಿದ್ದು ಬೀಗ್ತಿನೋ ಸೊಸೆನೋ? ಯಾರು ಸರ್? ಅಲ್ಲ, 5 ವರ್ಷ ತನಕ ಮಾಡ್ಕೊಳಲ್ಲ ಅಂತ ನೀನ್ ಸೊಸೆ ಹೇಳಿದ್ದ ಬೀಗ್ತಿ ಹೇಳಿದ್ದ? ನನ್ ಬೀಗ್ತಿ ಸೊಸೆ ಏನು ಮಾತಾಡ್ಲಿಲ್ವಾ? ಸೊಸೆ ಏನಂದ್ರು ಗೊತ್ತಾ, ಈಗ ಮುಚ್ಚಾಗಿದ್ದ ಏಜ್ ಆಗಿದ್ದ, ನಾವ್ಯಾಕ್ ಮಾಡ್ಕೊಳ, ನಾ ಮಾಡ್ಕೊಳೋದೇ ಇಲ್ಲ, ನನ್ ಅಂತ ಕಾಲಕ್ ಮಾಡ್ಕತ್ತೀನಿ, ಆಗ್ಲಿಲ್ಲ ಅಂದ್ರೆ 1 ಹೊತ್ತು ತಕತೀನಿ ಅಂತ ಜಗಳ ಮಾಡಿದ್ರು. ಆಗ ನಮ್ಮ ಮನೆಯವ್ರನ್ನು ನಮ್ಮ ಮಗನ ಮೇಲೆ ರೂಮಲ್ಲಿ ಮನ್ಗಿರು, ನಾನು ನನ್ನ ಸೊಸೆ ಅವನ್ಗೆ ಬೀಗ್ತಿ ಒಂದು ಮಾತಾಡ್ತೀವಿ. ಆಗ ಮೇಲೋಗಿ ಬೋದಿ ಮಕ್ಳು ಮಾಡ್ಕೊಳಲ್ಲ ಅಂತ ನಾನೊಂದು ಜಗಳ ಮಾಡ್ತಾವ್ರ, ನೀವು ಒಳ್ಳೆ ಆಸ್ತ ಸಿಕ್ತು ಮಂಚ ಸಿಕ್ತು ಅಂತ ಹಿಂಗ ಮನ್ಗಿದಾರೆಲ್ಲ, ನಾನು ಬನ್ನಿ ನಾನು ಹೊಂಟೋಯ್ತೀನಿ ಅಂತ ಕರ್ದಿ. ಆವಾಗ ಅವ್ರಿಗೆ ಹೇಳ್ದಿ, ನೋಡವ ನೀವೇ ನಿಂತಿ ನೋಡು, ನಾನು 5 ಪೈಸೆ ಹೊರಮನೆ ಈಸ್ಕೊಂಡಿಲ್ಲ, ನಾನೇ ನಿಮಗ್ ಕೊಟ್ಟಿನಿ, ನಾನು ಇನ್ನೊಬ್ಬಳು ಮಾಡ್ಕತ್ತೀನಿ, ನಾನು ಇನ್ನೊಂದೇನ ಬಡವ್ರ ಹಟ್ಲಿ ತಂದ್ ಮಾಡ್ತೀನಿ, ನಿಮ್ ಮಟ್ಲೆ ಕೆಲ್ಸ ಮಾಡ್ಕೊಂಡಿರ್ಲಿ, ಅವಳು ನೋಡ್ಕತಾನೆ ಇವನು ನೋಡ್ಕತಾನೆ ಅಂತ ಹೇಳ್ತಿ. ಇಲ್ಲ ಹಂಗೆಲ್ಲ ಮಾಡ್ಬೇಡಿ, ಮಕ್ಳ ಇನ್ನೊಂದ್ ವರ್ಷ ದಿನ ಆಯ್ತು ಮಾಡ್ಕೊಳ, ಇನ್ನೊಂದ್ 5 ವರ್ಷ ಇರ್ರಿ ಅಂತ ನನ್ ಬೀಗ್ತಿ ಕೇಳ್ಕಣ. ಆಗ ನಾನಂದು ಇಲ್ಲ ಅಂತೆ. ಈಗ ನಾನು ನಮ್ಮ ಅಕ್ಕನ್ಗ ಹಿಂಗ ಆಪರೇಷನ್ ಆಗದಂತ ಹೇಳ್ಬಿಟ್ರೆ ಸಾಪೈತಾಳ ಅಂತ ಹಿಂಗ್ ಹೇಳಿಲ್ಲ. ಆಗ ಇಲ್ಲ ನಾನಂದಿ, ಬಪ್ಪ ಒಂದ್ ಬಡವ್ರೆಂಟ್ ತಂದು ಮದುವೆ ಮಾಡ್ಕೊನು, ಅವಳೇ ಬೇಕಾರ ನನ್ ತಂಗಿ ಮಗ ಅಂತ ಹೇಳ್ಬಿಡ್ತೀನಿ, ನೀನು ಅವಳೇ ನೋಡ್ಕೊಂಡು ಅವಳಂಗೆ ಚೆನ್ನಾಗಿರೋ. ನಾನು ಇಲ್ಲಿ ನನ್ ಕಷ್ಟ ನಿಷ್ಠುರ ನೋಡ್ಕೊಂಡು ನನ್ನ ವಪತಿಥಿ ಮಾಡ್ಕೊಂಡು ನನ್ ನೋಡ್ಕೊಂಡು ನನ್ನ ಇಲ್ಲಿ ಇರ್ಲಿ, ನಾ ಸಂಪಾದನೆ ಮಾಡ್ದದ ಇವಳು ಕೊಟ್ಕತ್, ನೀ ಸಂಪಾದನೆ ಮಾಡ್ದದ ಅವಳನ್ನೇ ನೋಡ್ಕೊಂಡು ಇರುವಾಗು, ಅವಳ ಜೊತೆಲೆ ಇರುವಾಗು, ಮಾಡ್ಕೊಳ್ಳೋ ಹೆಣ್ಣು ನನ್ನ ಹತ್ರ ಇರ್ಲಿ, ನೀನ್ ಅವಳನ್ನ ನೋಡ್ಕೊಂಡು ಅವಳ ಹತ್ರ ನೀರು, ಬಟ್ ಮಗು ಅವಳ ಹತ್ರನೇ ಇರು. ನೀನು ಯಾವತ್ತ ಯಾರ ಬಂದ್ರ ನೀನು ಬಪ್ಪ ಒಂದ್ ಬಡವ್ರ ಹೆಣ್ಣ ಕಷ್ಟ ಆಗಿರೋ ಹೆಣ್ಣ ಹೇಳ್ಬಿಟ್ಟು ಅವ್ರ ಮನೆ ಕರ್ಕೋಗಿ ತೋರ್ಸ್ಬಿಟ್ಟು, ನೋಡಿ ಹಿಂಗ ಆಗದ ಹಿಂಗ್ ಮಟ್ಟದಂತ ಅವ್ರಿಗೂ ಕರ್ಕೋಗಿ ತೋರ್ಸ್ಬಿಟ್ಟು ಒಪ್ಪಿಸ್ಬಿಟ್ಟು ನಾವ್ ಮಾಡ್ಕೋಣ ಯಜಮಾನ್ರಿಗೆ ಹೇಳ್ಬಿಟ್ಟು ಅಂತ ನಾನ್ ಕುಂತ ತೀರ್ಮಾನ ಮಾಡ್ತಿದ್ದ. ಆಗ ನೀವೇನ್ ಮಾಡ್ದೆ, ನನ್ಗೆ ಹಿಂಗ ಆಪರೇಷನ್ ಆಗದ ಅವಳಗ ಅಂತ ಹೇಳನೇ ಇಲ್ಲ. ನಮ್ಮ ಅಟ್ಟಿ ಪಕ್ಕದ ಮನೆಯಾಗ ಒಂದ್ ಹುಡ್ಗಿ ಬತ್ತಿತ್ತು ನಮ್ಮ ಅವ್ರೊಟ್ಟಿಗೆ, ಆ ಹುಡ್ಗಿನೇ ಹಿಂಗ ಅಂತ ಹೇಳ್ಕೊಂಡು ಆ ಹುಡ್ಗಿ ಪ್ರೀತಿಸ್ಬಿಟ್ಟು ನಾನ್ ತಾಲಿ ಕಟ್ಕತ್ತೀನಿ ಅಂತ ಹೇಳಕ್ ಬಂದ ನಂಗ.
ಅದ್ ಇಲ್ಲಪ್ಪ ತಾಲಿ ಕಟ್ಕೊಂಡ್ರೆ ನಾಳೆ ದಿನ ಅಲ್ಲಿ ಹೆಣ್ ತಂದಿನಿ, ನಾನು ಹೆಣ್ ತಂದಿ ಮದುವೆ ಮಾಡೀನಿ, ಊರ್ ಜನ ಕರ್ಕೋಗಿ, ಅದು ತೀರ್ಮಾನ ಆಗಿಲ್ಲ. ಅವಳು ನಾ ಮಡಿಕತ್ನಿ ಅಂತ ನ್ಯಾಯದಲ್ಲಿ ಅವಳು ನನ್ನ ಬಿಕ್ತಿನ ಒಪ್ಕೊಂಡಾಳ. ಕೈ ಬಿಡ್ಬೇಡಿ ಯಾವತ್ತಿದ್ರು ಉಳ್ಳಿವಿ ನೋಡ್ಕೊಳ್ಳಿ ಅಂತ ಕೇಳ್ಕೊಂಡಾಳ. ನಾವೊಂದ್ ಹೆಣ್ಣಾಗಿ ನಾವೊಂದ್ ಹೆಣ್ಣಾಗಿ ಇನ್ನೊಂದ್ ಹೆಣ್ಣಾಗಿ ನಾ ಮೋಸ ಮಾಡಲ್ಲ. ನನ್ನ ಮಗ ಇದ್ರೆ ನನ್ನ ಊಟ ಹಾಕ್ತಿಲ್ವಾ? ನನ್ ಮಗಳ ತರನೇ ಅವಳನ್ನ ನಾನ್ ನೋಡ್ಕತ್ನಿ. ತೀರ್ಮಾನ ಮಾಡ್ಬಿಟ್ಟು ಕೇಳ್ಬಿಟ್ಟು ಬೇಕಾದ್ರೆ ತಾಲಿ ಕಟ್ಸ್ಕೋ ಅಂತ ನಾನು ತೀರ್ಮಾನ ಮಾಡ್ಕೊಂಡೆ. ಅವರು ನನ್ ಬೀಗ್ತಿ ಕೇಳಕ್ ಬರ್ಲಿಲ್ಲ ಸರ್. ನಾನು ಹಿಂಗ್ ಹೋಗಿ 2-3 ದಿನ ಹಿಂಗಾಗದ ಹಿಂಗ್ ಮಾಡೋ ಬನ್ನಿ ಅಂದ್ರೆ ನಾನ್ ಬೀಗ್ತಿ ಕೇಳಕ್ಕೆ ಬರ್ಲಿಲ್ಲ ದಂಡಕ. ನಮ್ಗ ಆ ಕೆಲ್ಸ ಈ ಕೆಲ್ಸ ನೀವ್ ಏನಾರು ಮಾಡ್ಕೊಳಗಿ, ಮಾಡ್ಕೊಳ್ಳಿ, ನನ್ ಮಗಳ ಮಾತ್ರ ಬಿಡ್ಬೇಡಿ ಅಂತ ಹೇಳ್ಬಿಟ್ರು ಸರ್. ನಾನು ಅದಕ್ಕೆ ಬಂದ್ಬಿಟ್ಟು ಇವನ್ ಏನ್ ಮಾಡ್ದ, ನಾವು ದೇವಸ್ಥಾನದೊಳಗಿ ತಾಲಿ ಕಟ್ಸ್ಕೊಂಡ್ರು. ನಮ್ಮೂರಲ್ಲಿ ಯಾರನ್ನೂ ಕರೀನಿಲ್ಲ ಸರ್. ನಾನು ಬೇಕಾದಷ್ಟು 6 ತಿಂಗಳು 7 ತಿಂಗಳು ಗಂಟು ಅಡ್ಗೆ ಊಟನೇ ಮಾಡಿ ಮನಿಕಂಡಿ. ನೀವ ಮಂಗ ಅಂತ ಅಂದ್ಬಿಟ್ಟು ಇನ್ನೇನ್ ಮಾಡಕದ್ದು ಅಂದ್ಬಿಟ್ಟು ನಾನು ಆಯ್ತು ಹೋಗಪ್ಪ ತಾಲಿ ಕಟ್ಸ್ಕೊ ಅಂತ ಅಂದ್ಬಿಟ್ಟು ಅವರು ಆಲ್ರೆಡಿ ಉಂಗ್ರನ ಪಂಗ್ರನ ಎಲ್ಲೆಲ್ಲಿ ಹಾಕೊಂಡಿದ್ರು ಸರ್. ಅವ್ರಪ್ಪ ಅವರು ನೆಚ್ಚಂಗ ಅವ್ರಪ್ಪ ಅವರು ಅವ್ರ ಜನಕ್ಕೆ ಗೊತ್ತಾಗಂಗ್ ತಾಲಿ ಕಟ್ಸ್ಕೋಬೇಕಲ್ಲ ಅಂತ ಅವ್ರು ಹೋಗಿ ತಾಲಿ ಕಟ್ಸ್ಕೊಂಡ್ರು. ಈಗ ನೀವು ಮದುವೆ ಮಾಡ್ಕೊಂಡಿದಾರೆ ಅಂದ್ಬಿಟ್ಟು ಊರ್ಗನೆ ನಾನು ನಂಗ ನಮ್ಮ ಮನೆಯವರು ಎಲ್ಲ ಸರ್ ನಿಂತ್ಕೊಂಡಿ ಸರ್. ಇವ್ರು ಬಿಟ್ಬಿಟ್ಟು ಎಲ್ಲ ಹೊಂಟೋದ್ರಲ್ಲ ಸರ್, ನನ್ನ ಅವರು ಸೇರ್ಸ್ನಿಲ್ಲ. ಈಗ ಮಾಡ್ಕೊ ಬಂದವಳು ನಿಮ್ಗೆ ಗಿಫ್ಟ್ ಹಾಕಲ್ಲ ನನಗ್ ಬೇಡ ಅಂದ್ಲು. ಈಗ ಮಾಡ್ಕೊ ಬಂದ್ಲೆಲ್ಲ ಅವಳು ಬೇಡ, ಅವಳಿಗೆ ನಿನ್ಗ 1 ಲೋಟ ನೀರ್ನು ಕೊಡ್ನಿಲ್ಲ ಸರ್. ತಾಲಿ ಕಟ್ಸ್ಕೊಗಂಟ ನಾನ್ ನೋಡ್ಕತ್ತೀನಿ ಗಿಡ್ಕತ್ತೀನಿ ಅಂತ ಕಟ್ಸ್ಕೊಂಡು ನಿಂಗೆ ಬೇಡ ಅಂದ್ಲು. ಯಾರನ್ ಬೇಡ ಅಂದ್ಲು? ನನ್ನ ನಿಮ್ಮವ್ವ ಬಿಟ್ಬಿಟ್ಟು ಬಂದ್ಬಿಡು, ಅವಳಿಗೂ ಡೈವರ್ಸ್ ಕೊಟ್ಬಿಡು, ನಿಮ್ಮವ್ವನು ಬಿಟ್ಬಿಡು, ನನ್ನ ಒಬ್ಬಳಿಗೆ ಬೇಕು ಅಂತ ತಾಲಿ ಕಟ್ಸ್ಕೊಂಡಾದ್ಮೇಲೆ ನಿಮ್ಮವ್ವ ಅಂತ ನನಗೂ 1 ಲೋಟ ನೀರ್ ಕೊಡ್ನಿಲ್ಲ. ಎಷ್ಟೇ ಹೋಗ್ಬೋ ಆಗರ್ದಿ ಏನೇ ಮಾಡಿದ್ರು ನನ್ನ 6 ವರ್ಷ 7 ವರ್ಷದಿಂದ ನನ್ನ ಸೇರ್ಸ್ಕೊಂಡಿಲ್ಲ ಸರ್. ಆಗ ನನ್ಗ ತುಂಬಾ ಹುಷಾರಿಲ್ಲದಾಗ ದೇವ್ರುಗಳ್ನೆಲ್ಲ ಬೇಡ್ತೀವಿ. ಅದೇ ನೀವ್ ಹೇಳಿದ್ರಲ್ಲ ಸರ್, ಒಬ್ಬರೇ ಇದ್ರೆ ಭಗವಂತ ಇರ್ತಾನೆ ಜೊತೆಲಿ ಅಂತ. ಹಂಗೆ ಭಗವಂತನೇ ನನ್ಗೆ ಒಬ್ಳೆ ಮನಿಕೊಂಡ್ರು. ಕೊರೋನಾ ಬಂದಿದಾಗೆಲ್ಲ ಒಬ್ಳೆ ಮನಿಕೊಂಡ್ರು. ಭಗವಂತನೇ ನಾನು ಇಲ್ಲಿ ಅವನಿ ಮನಿಗೆ ಹೋದಾಗೆ ಆಯ್ತಿತ್ತು ಸರ್. ಆಗ ನಾಳಕ ನಿನ್ ಗಂಡ್ ಬತ್ತಾನ, ನಾಳಿದ್ದು ನಿನ್ ಮಂಗ್ ಬತ್ತಾನ ಇರು ಅಂದ್ಬಿಟ್ಟು ಮನ್ಗಿದೆ ಅಂತ ಹೇಳ್ಬಿಟ್ಟು ಕಪ್ಪು ಅದು ನೀಲಿ ಶರ್ಟ್ ಹಾಕೊಂಡು ಅಂತ ಹೇಳ್ಬಿಟ್ಟು ಹೋದಾಗಾಯ್ತು ಸರ್ ನಮ್ಮ ಮನ್ಗಿರೊಳಗ. ನಾನು ಹೋಯ್ತಾವ್ನಿ ಅಂತ ಹಂಗೆ ಅದ್ರಿಂದಕ್ಕೆ ಅವತ್ತೇ ನಮ್ಮ ಗಂಡ ಬಂದ, ಅದ್ರಿಂದಕ್ಕೆ ಮಗ ಬಂದ. ಬಂದ್ಮೇಲೆ ಇನ್ನೇನ ಬಿಡು ಅಂದ್ಬಿಟ್ಟು ಎಲ್ಲ ಕೇಳ್ಕೊಂಡು ಕರ್ಕ ಬಂದಿರಪ್ಪ ಅಂತ ಇರ್ಬಿಟ್ನಿಲ್ಲ ಸರ. ಇವ್ಳು ಮಾಡಿ ಇರ್ಬೇಕಾಯ್ತ, ನಾವು ಸಂಬಳದಲ್ಲಿ ಇರಮ್ಮ, ನಮ್ ಪಾಡಗ್ ನಾನು ಎಲ್ಲೇ ಒಂದ್ ಕಡೆ ಇಬ್ರು ಇರ್ಬೋದು ಅಂದ್ಬಿಟ್ಟು ನಂಗೆ 1 ದಿನಕ್ಕೆ ಹೋಗ್ನಿಲ್ಲ ಸರ್. ಮಗನ್ಗೆ ಹೇಳಿ ಬಡ್ಡಿ ಸೂಳ ನಿಮ್ಮ ಅಪ್ಪನಿಗೆ ಅಂತೇಳು ಇಂತೇಳು ಅಂದ್ಬಿಟ್ಟು ಸಿಕ್ಕಾಪಟ್ಟ ಹೊಡಿಸ್ಬಿಟ್ನ ಸರ್. ಎರಡನೇವ ಅವ್ನು ಮತ್ ಕೇಳ್ಕೊಂಡು ಅವಳು ಎಲ್ಲೇ ತಕೋಗಿ ಮಾಡಿಸ್ದೋ ಏನೋ. ಅವರು ಬೆಂಗ್ಳೂರವ್ರು ಅವ್ರು ಹೋಗ್ಬಿಟ್ಟು ಬರ್ಲಿ ಅಂತ ಅವ್ರು ಮಾಡ್ಸೋದು. ಇವ್ರವ್ವ ಬೆಂಗ್ಳೂರವ್ರನ್ನ ಇಬ್ರು ಬಿಟ್ಬಿಟ್ಟು ಬರ್ಲಿ ಅಂತ ಇವ್ ಮಾಡ್ಸೋದು, ಮಾಟ ಮಾಡ್ಸೋದು. ನಾನು ಮೇಕ್ ಎದ್ದು ತಿರ್ಗಾಡ್ತಾ ಇಲ್ಲ ಸರ್. ಹಂಗೆ ಆಡ್ಕೊಂಡು ಒದ್ದಾಡ್ಕೊಂಡು ಅಲ್ಲೇ ಉಚ್ಕೊಂಡು ಅಲ್ಲೇ ಕಕ್ಕೊಂಡು ಏತ್ಕೊಂಡು ಅಲ್ಲಲ್ಲೇ ಮನಿಕೊಂಡು ಕೊರೋನಾ ಬಂದಿದಾಗ ಇನ್ನು ನಿನ್ ಮಗ ಬಂದ್ಬಿಡ್ತಾನಂತ ಅಲ್ಲೆಲ್ಲ ಚೆಕ್ ಮಾಡಿ ಮಗನ್ ನೋಡಕ ಶನಿ ದೇವ್ರ ದೇವಸ್ಥಾನದಲ್ಲಿ ಮನಿಕಬಿಟ್ಟಿಸ. ನನ್ ಮಗನ ಕೊರೋನಾ ಆಗಿ ಎಲ್ಲಿ ಕೂಡ ಹಾಕ್ಬಿಟ್ಟಿದ. ಚೀನಾದಲ್ಲೇ ಇದ್ದ ಸರ್ ಕೆಲ್ಸ ಮಾಡಾಗ ಕೊರೋನಾ ಬಂದಿದಾಗ. ಆಗ ನಾನ್ ಬೆಂಗ್ಳೂರ್ ಬೀಗನ್ ತಡಿಕೊಂಡು ಹೋಗಿದ್ನಲ್ಲ ನನ್ ಮಗ ಬಂದಿದ್ದಾನ ಅಂತ ಮಕ್ಳು ಕೇಳಕಂತ. ಅವಾಗ ಏನನ್ನ ಗೊತ್ತಾ, ಅಯ್ಯೋ ನಿನ್ ಮಗ ಎಲ್ಲ ಅವನಂತ ಗೊತ್ತಾ, ಚೀನಾದಲ್ಲಿ ಕೊರೋನಾ ಬಂದ್ ಸತ್ತೋಗಿರತ್ತವ ಅವನ ಅಂತ. ಇಲ್ಲೇ ಇದೊಂತ ಹೋಗಿದ್ ಬಂದ್ಬಿಡ್ತಿ ಇನ್ ಹೋಗಲ್ಲ ಅಂದ್ಬಿಟ್ಟು ಚೀನಾದಿಂದ ಬರೋ ಗಂಟ ಶನಿ ಮಾಸಂ ದೇವಸ್ಥಾನದಲ್ಲೇ ಬಾಯ್ ಬಡ್ಕ ಮನಿ ಕಂಡಿಸ ಎಲ್ಲ ಹಾಕ್ ಮಾಡ್ಬಿಟ್ಟಾರ ಅಂತ. ನನ್ ಮಗನ್ನು ನೆನ್ಪಿಡ್ದೆ ಅಂತ. ಈಗ ಸ್ಥಿತಿ ಈಗ ಏನಿದೆ ಅದನ್ನ ಹೇಳವ್ವ. ಈಗ ಭಾನುವಾರ ಕೊರೋನಾ ಆದ್ರ ಶನಿವಾರ ದಿನ ಬಂದು ಮಾಡ್ಕೊಂಡಿರ್ತಿತ್ತಪ್ಪ ಅಂತಾನು. ಆಗ ಬಂದನ ಅಂತ ಕೇಳಿದ್ಮೇಲೆ ಭಗವಂತ ನೀ ಬಂದನ ನಿನ್ ಮಗ ಒಟ್ಟಿಗೆ ಹೋಗು ಅಂದ ಮೇಲೆ ದೇವಸ್ಥಾನದಿಂದ ಮನೆಗೆ ಎದ್ದು ಬಂದಿನಿ ಸರ್. ಬಂದು ಅವ್ನ ಹೆಂಡತಿ ಮನೇಲಿ ಜೋಪಾನಾಗವನ, ನಿನ್ ಮಗನ್ಗೆ ಏನೂ ಇಲ್ಲ ಹೋಗು ಅಂದ್ಮೇಲೆ ಬಂದು ಒಟ್ಟಿಗೆ ಬಂದಿನಿ ಸರ್. ಒಟ್ಟಿಗೆ ಬಂದ್ಬಿಟ್ಟಿ ಅವಾಗ ಏನಾಯ್ತು, ಬಂದ್ಮೇಲೆ ಕೊರೋನಾ ಲಾಕ್ಡೌನ್ ತೆಗದ್ರಲ್ಲ ಸರ್, ಅವಾಗ ಮನೆಗ್ ಬಂದ್ರ. ಆಗ ಬಂದು ಒಂದಿನೂ ನೋಡ್ಕೊಂಡಿಲ್ಲ ಸರ್. ಯಾಕೆ ನಮ್ಮ ಒಟ್ಟಿಗೆ ಹೊಂಟೋಗ ಸರ್, ಇವಳ್ಗೆ ಯಾಕೆ ಮಾಡ್ಕ ಇರ್ಬೇಕು, ಹಂಗ ಹಿಂಗ ಮನೇಲೆ ಆನ್ಲೈನಲ್ಲಿ ಕೆಲಸ ಮಾಡಕ್ ಕೊಟ್ಟಾರ ಮಾಡ್ಕೊತೀವಿ, ನಾವ್ ಒಟ್ಟಿಗೆ ಇರ್ತೀವಿ ಅಂದ್ಬಿಟ್ಟು ನಮ್ಮ ನಮ್ಮ ಅಪ್ಪನಟ್ಲಿ ಇರ್ತೀವಿ ಅಂದ್ಬಿಟ್ಟು ನನ್ಗೆ ಹೊಡಿಸಿ ಬಡಿಸಿ ಎಲ್ಲಾನು ಮಾಡ್ಬಿಟ್ಟು ಹೊಂಟೋದ್ರು ಸರ್ ಇರಲ್ಲ ಅಂತ.
ಇರಲ್ಲ ಅಂತ ಹೊಂಟೋದೆ. ನಾನು ಹೋಗುವಾಗರ್ದು ಮಗ ಸೊಸೆ ಇಬ್ರು ಹೋದ್ರ? ಇಬ್ರು ಹೊಂಟೋದ್ರು ಸರ್, ಕರ್ಕೊಂಡ್ ಹೊಂಟೋದ್ರ ಸರ್. ಹೊಡೆದಿದ್ಯಾರು? ನನ್ ಮಗನೇ ಹೊಡೆದ್ನ ಸರ್, ಹಿಡ್ಕೊಂಡ್ ಚಂದಾಗಿ ಹೊಡೆದ್ನ ಸರ್. ಈಗ ನಾನು ಶುಗರ್ ಬಂದ್ಬಿಟ್ಟಿತ್ತಲ್ಲ ಸರ್, ಹುಷಾರಿತಿಲ್ವ. ನನ್ನ ಫ್ರೆಂಡು ಹೊಲ ಮಾಡೋ ದರ್ಕಸಿಲಿ ಜಮೀನದ ಬಾ ಅಂದ್ಬಿಟ್ಟು ಇಲ್ಲಿ ನಾನು ನನ್ನ ಫ್ರೆಂಡ್ ಕೊಂಡೋಗಿ ಬಂದು ಕರ್ದೆ. ಇಬ್ರು ಸೇರ್ಕೊಂಡು ಹೊಲ ಮಾಡೋ ಬಾ ಅಂದ್ಬಿಟ್ಟು ಬಂದು ಅವ್ರ ಮನ ಸೇರ್ಕೊಬಿಟ್ಟಿ ಸರ್, ನನ್ನ ಫ್ರೆಂಡ್ ಮನನ. ಅವಳು ನನ್ಗಿಂತ ಚಿಕ್ಕವಳು, ಅವ್ರು ನನಗಿಂತ ದೊಡ್ಡವಳು. ಅವಳನ್ನ ಪರಿಚಯ ಮಾಡ್ಕೊಂಡು ನನ್ನ ಫ್ರೆಂಡ್ ಮನ ಬಂದು ಸೇರ್ಕೊಂಡಿದ್ದ. ಇನ್ನು ನಾನು ಒಬ್ಳೆ ಇರ್ತೀನಿ, ಊಟ ಇಲ್ಲ ಏನಿಲ್ಲ ಬಿಡು, ಈಗ ಸಾಕಾಗೋತ ಆಗ್ಬಿಟ್ಟಿದ್ನಿಲ್ಲ ಬಂದು ನನ್ನ ಫ್ರೆಂಡ್ ಅಂದ್ಬಿಟ್ಟು ಇವಳನ್ನ ನಾನೇ ಬಂದು ಫ್ರೆಂಡ್ ಮಾಡ್ಕೊಂಡು ಸೇರ್ಕತ್ಲೆ ಆಯ್ತು ಬಾ ಅಂದ್ಬಿಟ್ಟು ಬಂದು ಅವಳು ಸೇರ್ಕೊಂಡೈತೆ. ಅವಳೆ ಊಟ ಇಕ್ಕೋದು, ಅವಳೆ ನನ್ಗೆ ಇದ್ ಮಾಡ್ಕೊಳ್ಳೋದು, ಅದನ್ನ ನೋಡ್ಕೊಳ್ಳೋದು, ಹಂಗ್ ಮಾಡ್ದ. ಒಟ್ನಾಗ ಅವ್ರು ಹೋದ್ರು, ಅವ್ರು ಹೊಂಟೋದ್ರು ಸರ್. ಗಂಡನು ಹೊಂಟೋದ್ನ ವ್ಯಾಪಾರಕ್ಕೆ ಬೆಳಕಿರೋ ಸೇರ್ಕೊಂಡ. ಅಲ್ಲಿ ನಾನ್ ಮದುವೆಗೂ ಮುಂಚೆ ಒಬ್ಬಳು ಮಾಡ್ಕೊಂಡಿದ್ನ, ಅವಳಗ ಪಿಡ್ಸ್ ಬಂತಿರೋ ಹೊತ್ಗ ಅವ್ಳು ಬಿಟ್ಬಿಟ್ಟು ಬಂದು ನನ್ ಮದುವೆ ಮಾಡಿದ್ರು. ನನ್ ಮದುವೆಗೂ ಮುಂಚೆನೆ ನಮ್ಮ ಮನೆಯವ್ರು 3 ಆಳ್ ಮಾಡ್ಕೊಂಡಿದ್ರು ಸರ್. ಆಗ ಅವ್ರು ಬಂದು ಮಾಡ್ಕೊಂಡಿರೋರು ಬಂದು ನನ್ಗೆ ಹೇಳ್ತಿದ್ರು, ನೀನು ಅವಳನ್ನ ಯಾಕೆ ಮಾಡ್ಕೊಂಡಿದಿ, ಅವ್ನ ಮದ್ವೆ ಅದೇ ಅಂತಲ್ಲ, ನೀನ್ ಯಾಕೆ ಮದ್ವೆ ಅದಿ, ನಾವ್ ಎಲ್ರು ಹಿಂಗ್ ಮಾಡೋಣ ಅನ್ಸ್ಕೊಂಡು ನಮ್ಮ ಮನೆಯವರು ಹೇಳ್ತಿರು ಸರ್. ಹುಡುಗಿರು ಬಂದು ನಂಗೆ ಹೇಳ್ತಿರು, ನನ್ಗೆ ಕಿಚ್ಚಿ ಆಟ ಆಡಕ ಇಸ್ಪೀಟ್ ಆಡಕ ಅಂದ್ಬಿಟ್ಟು ಸರ್, ಒಂದ್ 100 ರೂಪಾಯಿ ಸೀರೆ ತಕೊಂಡ್ರೆ 50 ರೂಪಾಯಿಗೆ ಆಡ ಮಾಡ್ತಿರು ಸರ್. 5 ರೂಪಾಯಿ ಬಡ್ಡಿ ಕೊಡ್ತಿರು ಸರ್. ನಂಗೆ 100 ರೂಪಾಯಿಗೆ 5 ರೂಪಾಯಿ ಬಡ್ಡಿ ಕೊಡ್ತಿರು ಸರ್. ಆಯ್ತು ಬಿಡು. ಈಗ ಮಗ ಹೋದ ಮತ್ತೆ ಬರ್ಲಿಲ್ವಾ? ಬರ್ಲಿಲ್ಲ ಸರ್. ಬಂದ ಹಾಗೆಲ್ಲ ಒಂದ್ಸತಿ ಬಂದಾಗ ಓಟು ನಿಂತ್ಕತೀಕಪ್ಪ ನಾನು ಅಂತ ಕೇಳಿ ಹೊಡೆದ್ಬಿಟ್ಟು ಹೊಂಟೋದ್ಮೇಲೆ ಕಾಲ್ ಕಟ್ಕ ಕೈ ಮುಕ್ಕೊಂಡು ದೇವ್ರ ಬೆಡ್ಕೊಂಡು ಕರ್ಕ ಬಂದಿ ಸರ್. ಆಗ ನನ್ನ ಫ್ರೆಂಡ್ ಮನೇಲಿ ಊಟ ಉಣ್ಕೊಂಡು, ನಮ್ಮ ಫ್ರೆಂಡೇ ಊಟ ಇಕ್ತಿದ್ರು, ಇಲ್ಲೇ ಒಂದೊಂದ್ಸತಿ ಉಣ್ಕೊಂಡು ಊಟ ಮಾಡ್ತಿದ್ವಿ ಸರ್. 8 ದಿನಕ್ಕೊಂದ್ಸತಿ 15 ದಿನಕ್ಕೊಂದ್ಸತಿ ಕೊಟ್ರ. ನಾನು ಹೋಟ್ಲಲ್ಲಿ ತಿನ್ನೋಳಲ್ಲ, ಎಲ್ಲಿ ತಿನ್ನೋಳಲ್ಲ ಸರ್. ಆಯ್ತು. ಈಗ ಯಾರ್ಯಾರು ಇದ್ದೀರಾ? ಈಗ ಅದಕ್ಕೆ ಅವ್ರು ನನ್ಗೆ ನನ್ನ ಓಟು ನಿಂತ್ಕತೀನಿ ಅಂತ ನಿಂತ್ಕೊಳ್ಳಿ ಸರ್ ಊರ್ಲಿ. ನಾನು ಕೇಳಿದಕ್ ಮಾತ್ರ ಹೇಳಬೇಕು. ನಾನು ಇಲ್ಲಿಗೆ ಹೇಳ್ಕೊಂಡು ಮತ್ತೆ ಅಲ್ಲಿಗೆ ಹೋಯ್ತಿಯಲ್ಲವ, ಅದು 1.5 ಗಂಟೆ ಆಯ್ತು. ಗೊತ್ತಾಯ್ತಾ ಇಲ್ಲ ಸರ್. ಆಯ್ತು. ನೀವು ಓಟಿಗೆ ನಿಂತ್ಕೊಂಡ್ರ? ಓಟು ನಿಂತ್ಕೊಂಡಿ ಸರ್. ನಿಂತ್ಕೊಂಡೈತೆ ನನ್ನ ಮಗನ್ ಕೇಳ್ದಿ, ಅಪ್ಪ ಬಂದ ನೋಡಕಂತ ಮಾತಾಡ್ಸೋರು ಕೇಳ್ದಿ ಸರ್. ಓಟು ನಿಂತ್ಕತಿಕಪ್ಪ, ನನ್ಗೆ ಓಡಾಡ್ಕೊಂಡು ಓಟ್ ಹಾಕ್ತಾ ಇರ್ತಾರೆ. ನೀ ಕೇಳೋದೇ ಸರ್, ನಾ ಕೊಡೋದೇ ಸರ್, ನಾನು ನಿಂತ್ಕೊಂತ ಅನ್ನೋದೇ ಸಕ ನಿಂತ್ಕೊ ಅಂತ ಹೇಳ್ದ. ನಿಂತ್ಕಂತ ಅಂದ್ರೆ ನೀವು ಹೊಸ ಕೊಟ್ಟೆಯಪ್ಪ ಅಂದ್ರೆ, ಅಯ್ಯೋ 1 ತಿಂಗಳು ಸಂಬಳ ಕೊಡ್ತೀನಿ ಬಿಡು, ನಂಗೆ ಬರೋದ್ ಬರೀ 50,000 ರೂಪಾಯಿ, 1 ತಿಂಗಳು ಸಂಬಳ ಕೊಡ್ತೀನಿ ಬಿಡು ಅಂತ ಹೇಳ್ದ ಸರ್. ಆಯ್ತು ಬಿಡಪ್ಪ, ನೀ ಕೊಡ್ಲೇಬೇಡ, ನಂಗೆ ಓಡಾಡ್ಕ ಬಂದು ಮಾಡ್ಕೊಡಪ್ಪ ಅಂದ್ವಿ. ಆಗ ನಾನು ಓಟ್ ಹಾಕಂತ ಬಂದವಳು ಸರ್ ಬೆಂಗಳೂರಿಗೆ. ನನ್ನ ಬೀಗ್ತಿ ಮನೆಯಿಂದ ನನ್ನ ಬೀಗ್ತಿ ಮನೆಯಿಂದಾನೆ ಅಲ್ಲೇ ಹೋಗಿ ಹಿಂಗ ಆಗೋಗದ ಅಂತ ಹೇಳ್ಕೊಂಡು ಇದ್ ಮಾಡೋ ಅಂತ ಓದಿ ಸರ್. ಓದೋವಾಗ ಅಲ್ಲಿ ನನ್ ಬೀಗ್ತಿ ಅಂದ್ಲು, ಇಲ್ಲ ನೀವೇ ನಿಂತ್ಕೊಬಿಡಿ, ಮುಂದಕ್ಕ ನಿಮ್ಮ ಮಗ ನಿಂತ್ಕೋಬಹುದು ಅಂತ, ನೀವೇ ನಿಂತ್ಕೊಬಿಡಿ ಅಂತ ಹೇಳ್ದೆ ಸರ್. ಆಗ ಅಲ್ಲಿಂದ ಬಂದು ಓಟ್ ಹಾಕಂತ ಬಂದವಳು. ಏನ್ ಮಾಡಿದ್ವಿ, ಓಟ್ ನಿಂತ್ಕೊಳ್ಳಿ. ಓಟ್ ನಿಂತ್ಕೊಂಡಳ ಅಂತೆ. ನಮ್ಮ ಮನೆಯವರು ಗೊತ್ತಾಗೋಯ್ತು ಸರ್. ನಮ್ಮ ಮನೆಯವರು ನಿನ್ ಹೆಂಡತಿ ಓಟ್ ನಿಂತಾಳಂತ ಅವ್ರ ಅಕ್ಕನ ಮಗ ಅವ್ರ ಅಕ್ಕ ಅವ್ರು ಹೇಳಿದ್ದೆ, ನನ್ ಮಗನ್ಗೆ ಹೋಗಿ ನೀವ್ ನಿಲ್ಸ್ಬೇಡ, ನೀವ್ ದುಡ್ಡು ಕೊಡ್ಬೇಡ, ನಾವ್ ಹೊಂಟೋಗೋ, ಅವಳೇನಾರು ಮಾಡ್ಕಲಿ ಬಂದ್ಬಿಡಪ್ಪ ಅಂತ ನನ್ ಮಗನ್ಗ ಕರ್ದು ಹೇಳ್ಬಿಟ್ಟು ನನ್ ಮಗನ್ ಕರ್ಕೊಂಡು ಹೊಂಟೋದ್ರು ಸರ್. ಆಗ ಊರವ್ರ ಏನಂದ್ರು, ನಿನ್ ಗಂಡ ಹೋದ್ರೋಯ್ತಾನ, ನಿನ್ ಮಗ ಹೋದ್ರೋಯ್ತಾನ, ನಾವು ನಿನ್ ಗಂಡದೊಂದು ಊಟ ನಾವೇ ಹಾಕೊಡ್ತೀವಿ, ನಿನ್ಗೆ ಕೊಡ್ತೀವಿ, ನಾವಿಲ್ವಾ, ನಿಂತ್ಕೋ ಅಂತ ಹೆಂಗಸ್ಕೊಳ್ಳಲ್ಲ ಜನ ಎಲ್ಲ ಅಂದ್ರು ಸರ್. ಅಂತ ಏನ್ ಮಾಡಿದ್ವಿ ಸರ್, ನಾನು ನಿಂತ್ಕೊತೀನಿ. ನಾನು 5 ನಿಮಿಷ ಸರ್, 5 ನಿಮಿಷ ಸರ್. ಆಗ ನಿಂತ್ಕೊಳ್ಳಿ ಸರ್. ನಿಂತ್ಕೊಂಡಾದ್ಮೇಲೆ ನನ್ನ ಮಗನೇ ಬಂದು ಎಲ್ಲಿ ಗೊತ್ತಿದೆ ಅಂತ ಕೇಳ್ದ. ನೀನು ನಾನು ಬರಲ್ಲ ಅಂದೆಲ್ಲ, ಅದಕ್ಕೆ ನಾನೇ ಓಟ್ ಕೇಳಕ್ ಹೋಗಿದ್ವಿ ಊರೊಳಗ, ನಾವು ಓಟ್ ನಿಂತ್ಕೊತೀವಿ ಹಾಕೊಟ್ಟರು ಅಂತ ಕೇಳಕ್ ಹೋಗಿದ್ವಿ ಅಂತ ಹೇಳ್ದು. ಓಟು ನಿಂತ್ಕತಿ ನೀವ್ ಹಾಕತಿ ಅಂದ್ರೆ ನಾನು ನಿಂತ್ಕತಿ, ಇಲ್ದವ್ರು ನಿಂತ್ಕೊಳ್ಳಲ್ಲ ಅಂತ ಕೇಳಕ್ ಹೋಗ್ತೀವಿ ಸರ್. ಆಗ ಅವ್ರು ಏನ್ ಮಾಡಿದ್ರು, ಇಲ್ಲ ನಿಂತ್ಕೊಂತ ಹೇಳ್ತಾವ್ರ, ನಾನ್ ನಿಂತ್ಕತಿ ಅಂತ ನಾನಂದು. ಆಯ್ತು ಬಿಡು ನಿಂತ್ಕೊ ಅಂದ್ಬಿಟ್ಟು ನನ್ ಮಗ, ಆಯ್ತು ಬಿಡು ಅಣ್ಣ, ನನ್ನ ಅವತ್ತು ಅರ್ಚಿನಿಂದ ಅವಳ ಸಾಕಿಲ್ವಾ, ಅರ್ಚಿನಿಂದ ಸಾಕಳಲ್ವ ನನ್ನ, ಈಗ ಅವಳು ನಮಗ್ ಮಾಡಾಳಲ್ವಾ, ನಾವು ಅವಳ್ಗ
ಇದೊಂದು ಮಾಡ್ಕೊಟ್ಬಿಡೋ ಬಿಡೋಣ. ಆಯ್ತು ಅಂತ ನಮ್ಮ ಅಣ್ಣ ಅಕ್ಕ ಅಂತಾನೆ ಅಂತಿದ್ದು ಸರ್. ಅಣ್ಣ ಅಕ್ಕ ಅಂತಾನೆ ಅಂತಿದ್ದು. ಆಗ ಅದಕ್ಕೆ ಆಯ್ತು ಬಿಡು ಅಂದ್ರೆ ನಮ್ಮ ಯಜಮಾನ್ರು ಒಪ್ಲಿಲ್ಲ, ನನ್ನ ಮಗ ಒಪ್ಕೊಂಡ. ಆಯ್ತವ ಬಿಡವ ಅದೆಲ್ಲ ಬಿಡವ. ಆಗ ಓಡಾಡ್ಕೊಂಡ್ ಮಗ ಬಂದು ಮಾಡಿದ್ನ, ನಾನು ದುಡ್ಡು ಕೊಟ್ಟಿದ್ದೆ ಸರ್. ಆಗ ಗೆದ್ದೆ. ಬಿಡು ಅದು ಬಿಡು, ಅದನ್ನ ಕಟ್ಕೊಂಡು ಏನ್ ಮಾಡ್ತೆ ಅದು ಬಿಡಾಕ. ಈಗ ಏನಿದ್ದಿ ನೇರವಾಗಿ ವಿಷಯ ಹೇಳ್ಬೇಕು. ಮಗ ಇದಾನೋ ಇಲ್ವೋ? ಇಲ್ಲ ಸರ್, ಇಲ್ಲ ಸರ್, ಹೋಗ್ಬಿಟ್ನಾ? ಈಗ ಇಲ್ಲ ಮಗ ಅವನ ಸರ್. ಎಲ್ಲವನೇ ಇಲ್ಲೇ ಊರಲ್ಲೇ ಬಂದವನು ಸರ್. ಅವರು ತಿಳಿಸ್ಕೊಟ್ಬಿಟ್ಟಾರ ಸರ್, ಕಂಪ್ಲೇಂಟ್ ಮಾಡಿ 2ನೇ ಮದ್ವೆ ಆಗಲ್ಲ ಇವ 2ನೇ ಮದ್ವೆ ನಾನು ಆಗಿನಿ ಅಂತ ಹೇಳ್ಬಿಟ್ಟಾಳ ಸರ್. 2ನೇ ಮದ್ವೆ ಆಗಿನಿ ಅಂತ ಫೋಟೋ ಗೀಟ ಕಳಿಸ್ಬಿಟ್ಟಾರ. ಆಮೇಲೆ ನನ್ಗೆ ಆಪರೇಷನ್ ಆಯ್ತಲ್ಲ ಸರ್, ನಮ್ಮ ಯಜಮಾನ್ರು ಹೊಡೆದ್ಬಿಟ್ಟು ಬ್ರೈನ್ ಟ್ಯೂಮರ್ ಆಗಿ ಆಪರೇಷನ್ ಆಯ್ತು. ಆಗ ಆಪರೇಷನ್ ನಲ್ಲಿ ಅಕ್ಕಪಕ್ಕದೂರವರು, ನಮ್ಮೂರವರು, ನಮ್ಮ ತಂಗಿರೆಲ್ಲ ಕರೆಸಿ ನನ್ನಂಗ ನಿನ್ಗ ಮಾಡಿಲ್ವಾ, ನಿಮ್ಮ ಅಪ್ಪನ್ಗ ಹುಷಾರಿಲ್ಲ, ಆಪರೇಷನ್ ಮಾಡಿಸ್ಕೊಡುವ ಅಂತ ಬಂದು ಆಪರೇಷನ್ ಮಾಡ್ಸಕಂತ ಬಂದ್ರು ಸರ್. ಬಂದ್ಬಿಟ್ಟು ಆಪರೇಷನ್ ಮಾಡಿಸ್ಕೊಟ್ನು ಸರ್. ಅಪಲ್ ಹಾಸ್ಪಿಟ್ಲು, ಮೈಸೂರು, ಮಣಿಪಾಲ್ ಅಲ್ಲೆಲ್ಲ ತಿರುಗ್ತೀವಿ ಸರ್. ಆಗ ಆಪರೇಷನ್ ಆಯ್ತು ನನ್ಗಿವಿ. ಆಪರೇಷನ್ ಆಗಿ ಈಗ ನನ್ಗೆ 8 ತಿಂಗಳು 9 ತಿಂಗಳಾಯ್ತು ಸರ್ ಆಪರೇಷನ್ ಆಗಿ. ಮತ್ತೆ ಅಡಿಗೆ ಎಲ್ಲ ಯಾರು ಮಾಡ್ತಾರವ್ವ? ಮಾಡ್ಲಿಲ್ಲ ಸರ್, ಯಾರು ಮಾಡ್ಲಿಲ್ಲ ಸರ್. ಅಲ್ಲಲ್ಲ, ನನ್ನ ಪ್ರಶ್ನೆ ಸರಿಯಾಗಿ ಕೇಳಿಸಿ. ಯಾರು ಈಗ ಅಡಿಗೆ ಎಲ್ಲ ಯಾರು ಮಾಡ್ಕೊಡ್ತಾರೆ? ಮಾಡ್ಕೊಡ್ತಾ ಇಲ್ಲ ಸರ್. ನಾನು ಯಾರ 8 ದಿನಕ್ಕೋಸತಿ 3 ದಿನಕ್ಕೋಸತಿ ಕೊಟ್ಟವ್ರು ತಗೊಂಡ್ತೀವಿ ಸರ್. ಗಂಡನು ನಾನಂದು ಇಬ್ರು ಸೇರ್ಕೊಂಡ್ ಮಾಡೋ, ಅವ್ರು ಮಾಡಲ್ಲ ಅಂತ ಜಗಳಾಡ್ತಾಳ. ನಾವ್ ಮಾಡ್ದದ್ ನಾವು ಮಾಡ್ರ ಕರ್ದಿ ಇಲ್ಲ ನಾ ಮಾಡಲ್ಲ ಅಂದ್ರು. ಅವ್ ಮಾಡಿ ಇಕ್ಕಿಲ್ಲ ಸರ್. ಒಂದಿನ ಮಗ 2 ದಿನ 3 ದಿನ ತಂದು ಕೊಟ್ಟ. ಆಪರೇಷನ್ ಆಗದಾಗ 5 ದಿನ ಗಂಟೆ ಅಲ್ಲೇ ಇದ್ನ ಸರ್ ಹಾಸ್ಪಿಟ್ಲ್. 6 ದಿನಕ್ಕೆ ಡಿಸ್ಚಾರ್ಜ್ ಮಾಡ್ಕೊಟ್ರು. ಕಿರಿಯಾಕಿ ಈಗ ನಾನು ಒಳಗೆ ಕೊಡ್ಲಿಲ್ಲ ಸರ್ ಊಟ. ನಮ್ಮ ಹಾಲನ್ನು ಸುಧಾ ಕೊಡ್ಲಿಲ್ಲ ಸರ್ ನಂಗೆ. ಆಗ ನಾನು ಹೊತ್ಕೊಂಡ್ ಕರ್ಕೊಂಡು ಹುಷಾರಿಲ್ದವ್ರು ಹಿಂಗಾಯ್ತಲ್ಲ ಅಂದ್ಬಿಟ್ಟು ಮಕ್ಳು ಕೊಟ್ಬಿಟ್ಟು ಮಕ್ಳು ಹಾಸ್ತಾ ಕೂತಿರೋದು ಸಂದೇನು ಸರ್. ನನ್ಗೆ ಸರಿಯಾಗಿ ಊಟನು ಕೊಡ್ಲಿಲ್ಲ. ಮಗನ್ಗ ಮಾಡ್ಬೇಕು ಅಂತ ಆಸೆ, ಅವು ಮಾಡ್ಬಿಡ್ತಾ ಇಲ್ಲ ಸರ್. ಅದಕ್ಕೆ ಅವರು ಬೆಂಗಳೂರವರು ನಾನು ಆಪರೇಷನ್ ಆಗೋದಂತ ಗೊತ್ತಾಯ್ತಲ್ಲ ನೋಡಕ್ ಬರ್ತೀನಿ ಅಂದ್ರು ಸರ್. ಇವ ಅವಳೆಲ್ಲ ಅಂದ್ಬಿಟ್ಟು ಬೇಡ ಅಂದ್ಬಿಟ್ನ ಸರ್. ಇವ್ ಕರ್ಕ ಬರ್ಲಿಲ್ಲ. ಇವಳು ಕರ್ಕ ಬರ್ಬೇಡಕ್ಕಪ್ಪ, ನನ್ ಮಾಡೋದು ಇಲ್ಲ ಏನೂ ಇಲ್ಲ, ಬರೀ ಆಪರೇಷನ್ ಮಾಡ್ಸಿ ಬಿಟ್ಬಿಟ್ಟು ಹೊಂಟವು. ನಾನು ಯಾರ ಮನೇಲಾರ ಇಸ್ಕೊಂಡ್ ಕಾಲ ಕಳೀತೀನಿ ಅದು. ಇಲ್ಲ ಅವಳ ಕೈಲೇ ಮಾಡಿಸ್ತೀನಿ ಅಂದ್ಬಿಟ್ಟು ಕರ್ಕ ಬಂದ. ಅವ್ ಮಾಡ್ಲಿಲ್ಲ ಸರ್. ಯಾಕೆ ಒಳಗ್ ಮಾಡ್ಕ ಕೂತಿರೋ ಅವ್ನು. ಆಗ ಅವ್ರು ನೋಡಕ್ ಬರ್ತೀನಿ ಅಂದ್ರಲ್ಲ, ಅದಕ್ಕೆ ಏನ್ ಮಾಡಿದ್ರು, ಇಲ್ಲ ಯಜಮಾನ್ರಿಗೆ ಹಿಂಗ್ ಮಾಡ್ಕೊಂಡದ ಅಂತ ಗೊತ್ತಾಗಿತ್ತು ಅವ್ರಿಗೆ. ಆಗ ಯಜಮಾನ್ರು ಬಂದ್ ನ್ಯಾಯ ಕೇಳ್ಬಿಟ್ಟು ಹಿಂಗ ತೀರ್ಮಾನ ಮಾಡ್ಬಿಟ್ಟು ಅವಳು ಬಂದು ಹೋಗಂಗ್ ಮಾಡ್ಬಿಡ ಸುಮ್ನಿರು ಅಂದ್ಬಿಟ್ಟು ಬನ್ನಿ ಅಂತ ನಾನೇ ಕರೆದ್ಬಿಟ್ಟಿ ಸರ್. ಹಾಗೆ ನಮ್ಮ ಅಪ್ಪ ಜಟ್ನರ್ ಇದ್ರಲ್ಲ, ಅವ್ರ ತಪ್ಪು ಅಂದ್ಬಿಟ್ಟಾಳ ಫಸ್ಟ್. ಬೇಡ ಅಂತ ಸೇರ್ತಾ ಇಲ್ಲ ಅವರು ನಮ್ಮನ್ ಬತ್ತಿ ಅಂತ ಅಂದ್ಬಿಟ್ಟು ನಮ್ಮ ಅಪ್ಪ ಜಟ್ನವ್ರ ತಪ್ಪು ಅಂದ್ಬಿಟ್ಟು FIR ಮಾಡಿಸ್ಬಿಟ್ಟು ಅಲ್ಲೇ ಕಂಪ್ಲೇಂಟ್ ಕೊಟ್ಬಿಡಿ. ನ್ಯಾಯಕ ನಮ್ಗ ಅವ ಬೊಗ್ಗಲ್ಲ, ಅವಳೇ 7 ಗದ್ದೆಕ್ರು, ನಾವ್ ಕರ್ದು ಅವಳನ್ನೇ ಕೇಳಕ್ಕಾಗ್ದ ಬೊಗ್ಗಲ್ಲ. ಅವಳು ಯಾನ್ ತಿಂತೇವನು ಎಲ್ಲಾನು ನಾನು ಇದ್ ಮಾಡ್ಕೊಬತ್ತಿದ್ದಾರೆ ಅಂತ ಬಡವ್ರಿಗಾದ್ರು ಏನೋರು ಆಗ ಅಂದ್ಬಿಟ್ಟು ಅಲ್ಲೇ ಕೊಟ್ಬಿಡಿ ಅಂತ ಹೇಳ್ಬಿಟ್ರ ಸರ್. ಕಂಪ್ಲೇಂಟ್ ಕೊಟ್ಬಿಟ್ಟಾರ ಸರ್. ಯಾರು ಬಂದಿದ್ದ ಅಲ್ಲಿಗೆ? ನನ್ ಬೀಗ್ತಿ ಬೆಂಗಳೂರವ್ರು. ನೀವ್ 2ನೇ ಮದ್ವೆ ಮಾಡಿರೋದು ಅವ್ರಿಗೆ ಗೊತ್ತಿರ್ಲಿವಾ? ಗೊತ್ತಾಗಿತ್ತು, ಆದ್ರೆ ಕೇಳಿತಿಲ್ಲ. ಮುಚ್ಚಿಟ್ಕೊಂಡು ಬಂದು ಹೋಗಿ ಮಾಡ್ಲಿ, ನಾವು ಯಾವತ್ತೂ ಒಂದಿನ ವರ್ಷಕ್ಕೆ 6 ತಿಂಗಳಿಗೆ ಬಂದು ಹೋಗಿ ಮಾಡ್ತೀನಿ, ಒಬ್ರಿಗೂ ಹೇಳೋದ್ ಬೇಡ ಬಿಡು ಅಂತ ಮಾತಾಡ್ಕೊಂಡಿದ್ದೇವೆ ಸರ್. ಇಲ್ಲೂ ಬರಾಕ್ ಬಿಡ್ಲಿಲ್ಲ ಅವರು. ಇವಿದ್ಲಲ್ಲ, ಇಲ್ಲ ಬಿಡ್ಸ್ಬಿಡ್ಬೇಕು, ಅವಳನ್ನ ಬಿಡಿಸ್ಬೇಕು ಇವಳನ್ನ ಬಿಡಿಸ್ಬೇಕು ಅಂತ ಈಗ ಬಂದಿರವ ಅಂತ. ಆಯ್ತು ಬಿಡು, ನಾನ್ ನೋಡಕ್ ಬರ್ನಿಲ್ವಲ್ಲ ಅಂತ ಬತ್ನಿ ಅಂತಿರೋಕೆ ನನ್ನ ಅಲ್ಲಿಗೆ ಕರ್ಕೋಗಿ ತೋರ್ಸ್ಕೊ ಬಂದ ನನ್ ಮಗ. ಅವ್ರ ತೋಕೆ ಆಯ್ತು ಏನೋ ತೀರ್ಮಾನ ಮಾಡ್ಬಿಟ್ಟು ನಾನು ನಿಮ್ಮೊಟ್ಟಿಗೆ ಒಂದಿನ ಬರ್ಬೇಕು ಕತೆ ಅಂತ ಮಾಡಿಸ್ಬಿಟ್ರ ಸರ್. ವ್ಯಾಪಾರ ಮಾಡಿಸ್ಬಿಟ್ರ ಸರ್. ಆಗ ನಮ್ಮನೆಯವ್ರು ಏನ್ ಮಾಡಿದ್ರು, ಇವಳ ಬೇಡ ಅಂದ್ರು ಮಾಡ್ಕೊಂಡಿಲ್ಲ ನೀನು, ನಾನು ಬೇಡ ಅಂತಿದ್ವಿ, ಅವರು ಬೇಡ ಅಂತಿದ್ರು ಮಾಡ್ಕೊಂಡ್ರಲ್ಲ ಅಂತ ಹೊಡೆದ್ಬಿಟ್ಟು ಆಪರೇಷನ್ ಆಗಿತ್ತಲ್ಲ ಸರ್. ಈ ಕಿರಿಯಕ್ಕೆ ಅಲ್ಲಿಗೆ ಹೊಡೆದ್ಬಿಟ್ಟು ಆಪರೇಷನ್ ಮಾಡಿ ಆಪರೇಷನ್ಗೆ ಸಾಯಿಸ್ಲೇಬೇಕು ಅಂತ 1 ತಿಂಗಳು ಸರ್ ನನ್ ಕೊಡಿ. ತಿರಿಯಕ್ಕೂ ಅಲ್ಲಿಗೆ ಬಿಚ್ಚೋಗಿ ಹಾಸ್ಪಿಟ್ಲಿಗೆಲ್ಲ ತಿರುಗ್ತಾನೆ ಸರ್. ಅದಕ್ಕೆ ಊರಲ್ಲಿ ಎಲ್ಲ ನೀನು ಇಷ್ಟೆಲ್ಲ ಮಾಡಿ ನೀವು ಹಂಗೂ ಅಷ್ಟು ಶಿಕ್ಷೆ ಕೊಡ್ತಾನ, ನಿನ್ ಗಣ್ಣು ಅಷ್ಟು ಶಿಕ್ಷೆ ಕೊಡ್ತಾನ, ಬೇಡ ಕಂಪ್ಲೇಂಟ್ ಕೊಟ್ಬಿಡು ಅಥವಾ ಬಿಟ್ಬಿಡು ಅಂತೆಲ್ಲ ಹೇಳ್ತಾರ. ಅವತ್ತು ಮೊನ್ನೆ ರಾತ್ರಿ ಕೇಳಿದಾಗ ಡೈವರ್ಸೇ ಮುಖ್ಯ ಅಲ್ಲ, ಡೈವರ್ಸ್ ಕೊಡ್ಬೇಡ ಇರಿ ಅಂತ ಒಬ್ಬ ಗಂಡಸ್ ಕೇಳ್ಕೊಡ್ತಿರಲ್ಲ ಸರ್. ಈಗ ಡೈವರ್ಸ್ ತಂಡ ಏನ್ ಮಾಡ್ತೀಯವ ನೀನು?
ಈಗ ಡೈವರ್ಸ್ ತಕೊಂಡು ಸರ್ ಏನ್ ಮಾಡ್ತಾನೆ ಏನ್ ಮಾಡ್ತೀನಿ ಗೊತ್ತಾ ಸರ್, ನಾನು ಅನಾಥ ಆಶ್ರಮದಲ್ಲಿ ಸೇರ್ಸ್ಕೊಳಕ್ ಹೋಗಿ ನಾನು 5 ವರ್ಷ ತಿರ್ಗಿದೀನಿ ಸರ್. ಅಲ್ಲೆಲ್ಲ ಸೇರ್ಸ್ಕೊಂಡು ಹೋದಾಗ ಬಂದು ಓಟು ನಿಂತಿರೋದು ಸರ್ ನಾನು. ಅದಕ್ಕೆ ನಾನು ಡೈವರ್ಸ್ ತಕೊಂಡು ನಾನು ಆಶ್ರಮದಿಂದ ಒಂದ್ ಹೆಣ್ಣಾರು ತಕೊಂಡು ನನ್ನ ನೋಡ್ಕೊಳಕ ಡೈವರ್ಸ್ ತಗೊಬೇಕು ಅಂತ ಏನಾದ್ರು ಇದೆಯಾ? ಆಸ್ತಿ ಹಾಕೊಡಲ್ವಲ್ಲ ಸರ್, ಅವ್ರು ಮಂಗವನಂದ್ರೆ ಕೊಡ್ತಾ ಇಲ್ವಲ್ಲ ಸರ್. ಈಗ ಹೊಡ್ತಾ ಇರ್ತಾನಲ್ಲ, ಹೊಡೆದಾರಲ್ಲ ಹೊಡಿತಾರಲ್ಲ ಸರ್. ನಾನು ಈಗ ಅವ್ರದ್ದು ಅಕ್ಕಿ ಇರುತ್ತೆ ಅಂತ ಹೇಳ್ತಾರ, ಏನಂತಾರ ಕಂಪ್ಲೇಂಟ್ ಕೊಡು ಹೋಗಿ. ನನಗೆ ಕಂಪ್ಲೇಂಟ್ ಕೊಟ್ರೆ ಗಂಡ ಮೇಲೆ ಕಂಪ್ಲೇಂಟ್ ಕೊಟ್ರೆ ನಮ್ಮೂರವರೆಲ್ಲ ಕಂಪ್ಲೇಂಟ್ ಕೊಡುವಂತಾರ ಸರ್. ಈಗ ಕಂಪ್ಲೇಂಟ್ ಕೊಟ್ರೆ ನೀನು ಗಂಡ ಮೇಲೆ ಹೆಂಗ್ ಕೊಡೋದು ಅಂತ ನನ್ಗ ನಾಳೆ ದಿನ ಹೆಂಗಾದ್ದು ಏನಾದ್ದು ಅಂತ ಸರ್ ಭಯ. ಮತ್ತೆ ಕಂಪ್ಲೇಂಟ್ ಕೊಡು ಅಂತ ನಾನು ನಿಮ್ ಕೇಳ್ಬಿಟ್ಟು ಕೊಡೋದಂತ ಒಂದ್ ತಿಂಗಳಿಂದ ಹೋಗವ. ಮೊದ್ಲು ಕಂಪ್ಲೇಂಟ್ ಕೊಟ್ಟು ಒಬ್ರು ಯೋಗ್ಯರಲ್ಲ ಇಲ್ಲಿರೋರು. ಅದು ಇವ್ರ ಅಂದ್ರು ಡಾಕ್ಟರ್ ಅಂದ್ರು ಬರ್ಕೊಟ್ರು ಸರ್, ಏನಂತ ನೀನು ಕಂಪ್ಲೇಂಟ್ ಕೊಡು ಅವ್ರಿಗೆ ಜೇಲ್ ಆಯ್ತಾ ಅಂದ್ರು. ಅದಕ್ಕೆ ಹಂಗ ಅನ್ಕೊಂಡಾಯ್ತ ನನ್ ತಂಗಿರೆಲ್ಲ ಬೇಡ ಅದ ಕೊಟ್ಟೆ, ಅಲ್ಲೂ ಕೇಸ್ ನಡೀತದ ಇಲ್ಲೂ ನಡೀತದ, ಕೊಡ್ಬೇಡ ಅಂದ್ರು. ಅದಕ್ಕೆ ಇಲ್ಲ ಡಾಕ್ಟರ್ ನೀನ್ ನಾಳೆ ದಿನ ಬದುಕಲೇಬೇಕು ಅಂದ್ರೆ ನೀನ್ ಕಂಪ್ಲೇಂಟ್ ಕೊಡ್ಲೇಬೇಕು, ನೀನ್ ಹೆಂಗ್ ಬದುಕ್ತೆ ಕೇಳಿಸ್ಕೊ. ಇದು ಮುಗಿಯದ ಕತೆ. ನಾನು ಹೇಳೋದವ, ಮೊದ್ಲು ಈ ಅಯೋಗ್ಯರ ಮೇಲೆ ಮೊದ್ಲೊಂದು ಕಂಪ್ಲೇಂಟ್ ಕೊಡು. ನೋಡವ, ಸಂಬಂಧಗಳನ್ನ ಕೇವಲ ನಮಗೆ ಅವರಿಂದ ಸಿಗುವ ಪ್ರೀತಿಯ ಆಧಾರದ ಮೇಲೆ ಅಳಿಬೇಕೆ ಹೊರತು ಒಟ್ಟಿಸಿದವರು ಅಥವಾ ಕಟ್ಕೊಂಡವರು ಅನ್ನೋ ಕಾರಣಕ್ಕೆ ಅವರಿಂದ ವಿಷವೇ ಬರ್ತಾ ಇದೆ ನಮ್ಮ ಹತ್ರ, ಅಥವಾ ಅವ್ರದ್ದೊಂದು ವಿಷದ ಬುದ್ಧಿಯೇ ಮುಂದುವರಿತಾ ಇದೆ. ಕೇಳಿಸ್ಕೊ, ಇಲ್ಲ ನಾನು ಕಟ್ ಮಾಡ್ತೀನಿ. ಕಟ್ ಮಾಡ್ಬೇಡಿ. 1.25 ಗಂಟೆ ಹೆಚ್ಚು ಕಮ್ಮಿ ಕೇಳಿದೀನಿ. ನನ್ನ ತಾಳ್ಮೆಗೆ ಒಂದು ಮಿತಿ ಇರುತ್ತೆ. ಹೋಗಿ ಕಂಪ್ಲೇಂಟ್ ಕೊಟ್ಟು ಇವ್ರನ್ನ ಒಳಗಡೆ ಹಾಕ್ಸೋದು ಬಿಟ್ಟು ಕತೆ ಹೇಳ್ತಿದೀವಿ ಬಂದಿಲ್ಲಿ. ಕೇಳಿಸ್ಕೊ, ಉದ್ದಕ್ಕೂ ಬರೀ ತಪ್ಪು ನಿರ್ಧಾರ ಮಾಡ್ಕೊಂಡೇ ಜೀವನ ಹಾಳು ಮಾಡ್ಕೊಂಡ್ಬಿಟ್ಟೆ ನೀವು. ಮಕ್ಕಳ ಕುರಿತಾಗಿ ಅವ್ರನ್ನ ಸಾಕಿ ಸಲಹಲಿಕ್ಕೆ ಏನೇನು ಮಾಡಿದೆ ಅದು ಬೇರೆ. ಆದರೆ ಒಂದು ಹೆಣ್ಣನ್ನು ತಂದು ಮದುವೆ ಮಾಡಿದಾಗ ಆ ಹೆಣ್ಣಿಗೆ ಮಕ್ಕಳಾಗಲ್ಲ ಅಂತ ಗೊತ್ತಾದಾಗ ಸಡನ್ನಾಗಿ ನಾನೊಂದು ಹೆಣ್ಣು ಸರಿನವ, ನಾನೊಂದು ಹೆಣ್ಣು ಅಂದುಕೊಂಡೆ ಧರ್ಮದ ಮಾತಾಡಿ ಕೆಟ್ಟ ಕರ್ಮ ಮಾಡಿದೆ. ನೀನೊಂದು ಹೆಣ್ಣಾಗಿದ್ರೆ ಆ ಹೆಣ್ಣಿಗೆ ತಿಳಿಸ್ಬಿಟ್ಟು ಇನ್ನೊಂದು ಮದುವೆ ಮಾಡ್ಬೇಕಿತ್ತಲ್ಲ. ಕಟ್ಕೊಂಡಿರೋದು ನಿಮ್ಮ ಮಗನ ಮದುವೆ ಇರೋದು ನಿಮ್ಮ ಬೀಗ್ತಿನೋ ಈ ಬೀಗ್ತಿ ಮಗಳ? ಬೀಗ್ತಿಗೆ ತಿಳಿಸ್ದೆ ಹೊರತು ಬೀಗ್ತಿ ಹೆಣ್ತಿಗೆ ನಿನ್ನ ಮಗ ಮೊದಲನೇ ಸೊಸೆಗೆ ತಿಳಿಸ್ದ? ತಿಳಿಸ್ದ? ಎಲ್ರೊಂದು ಹೇಳ್ಬಿಟ್ಟೆ ಬಂದಿದ್ದಿ ಸರ್ ನಾನು, ಹಿಂಗ್ ಮಾಡ್ಕೊಂಡಿದಾರಲ್ಲ ಹಿಂಗ ಸೊಸೆ ಹೇಳಿದ್ಲ ಹೋಗವ ಇನ್ನೊಂದ್ ಮದುವೆ ಮಾಡು ನಿನ್ ಮಗಂಗೆ ಏನಾರ ಮಾಡ್ಕೊಳ್ಳಿ ಹೋಗಿ, ನಮ್ ಪಾಡಗ್ ನಾವ್ ಇರ್ತೀವಿ, ನಿಮ್ ಪಾಡಗ್ ನೀವು ಹೊಂಟೋಗಿ ಏನಾರ ಮಾಡ್ಕೊಳ್ಳಿ ಹೋಗಿ ಅಂದ್ರು. ಮತ್ತೆ ಈಗ ಯಾಕೆ ಬಂದ್ರು? ಈಗ ಇವರು 5 ವರ್ಷ 7 ವರ್ಷದಿಂದ ಬಂದಿಲ್ಲ ಸರ್. ಈಗ 7 ವರ್ಷದಿಂದ ಬರ್ದೆ ನನ್ನ ಅಪೋಸಿಟ್ ಅಲ್ಲಿ ಈಗ ಯಾಕೆ ಬಂದ್ರು ಮತ್ತೆ ಹಂಗ ಹೇಳಿದವ್ರು? ದುಡ್ಡು ಖರ್ಚು ದುಡ್ಡು ತಗೊಳವಂತ. ಅವ್ನು ದುಡ್ಡು ತಗೊಳ್ಳೋದೇನು, ಅದು ಹಾಕಿ ಹಕ್ಕವ. ಹೇಳದೆ ಮಾಡಿರೋದು ಅವ್ರ ತಪ್ಪು, ಅದು ಅವ್ರದ್ದು ಬಹಳ ದೊಡ್ಡ ಪಾಪ, ಅದು ಬೇರೆ ಕತೆ. ಆಯ್ತಪ್ಪ, ಈಗ 2 ಮಾಡಿದೆ, ಏನ್ ಸುಖ ಸಿಕ್ತು? ಇಲ್ಲ ಸರ್, ಅವ್ರ್ಯಾರ ಬೇಕಾದ್ರೆ 8 ದಿನ ಕೇಳಕ ಅಂತ ಓದಿದಾಗ 1 ವಾರ ಊಟ ಮಾಡೀನಿ ಸರ್. ಅಲ್ಲೇ ಇದ್ಬಿಟ್ಕೊಂಡ್ರ ಬೆಂಗಳೂರಲ್ಲಿ. ಇವ್ರ ಮನೇಲಿ ಮಾತ್ರ 1 ಲೋಟ ನೀರ್ನು ಕೊಟ್ಟಿಲ್ಲ ಸರ್, ಅವಳು ಇಲ್ಲಿ ಕೊಟ್ಟಿಲ್ಲ ಸರ್. ನೋಡವಾ, ನಿನ್ನ ಮಗ ನಿನ್ನ ಸೊಸೆ ಇಲ್ಲಿಂದ ನಿನಗೆ ಯಾವ ಸುಖವೂ ಇಲ್ಲ. ಹೆಚ್ಚು ಕಡಿಮೆ ನಿನ್ನ ಬದುಕನ್ನು ಬರೀ ಮಮಕಾರದಲ್ಲಿ ಕಳೆದು ಬಿಟ್ಟಿದ್ಯಾ. ಬಿಡು, ಮಗ ಮೊಮ್ಮಕ್ಕಳು ಬಿಟ್ಬಿಡಿ, ಇವ್ಯಾವುದೂ ನಿನ್ನ ಬಾಲಿಗಿಲ್ಲ. ಅದು ಹಂಗೂ ನಿನ್ನ ಮಗನ, ಯಾಕಂದರೆ ಇಲ್ಲಿ ತಾಯಿಗೆ ಬಡ್ದು ಹಿಂಗ ಮಾಡಿರೋ ಯಾವ ಮಗ ಉದ್ಧಾರ ಆಯ್ತನವ? ಸರ್ ಇವತ್ತೊಂದು ತಿಂಗಳಲ್ಲಿ ಗಂಡ ಹೊಡೆದ್ನ ಸರ್. ಇನ್ನೆನ್ನ ಒದಗಿನ ಹೊಡೆದ್ನ ಸರ್. ಮಗ ಕೂಸ್ ಕರ್ಕೊಂಡೋಗಿದ್ ಕೂಸ್ ಕರ್ಕೊಂಡೋಗಿ ಅವ್ರ ದೊಡ್ಡಪ್ಪನ ಕೈಲಿ ಕೊಟ್ಬಿಡು ಅಂತ ಜವಾಬ್ದಾರಿ ಇಲ್ದೆ ಇನ್ನೊಬ್ರ ಕೈಲಿ ಕೊಟ್ಟಿದ್ದೆಲ್ಲ ಹೆಂಗ್ ಕೊಟ್ಟಿದಳು. ಊರ್ದಿರ್ಗಿ ತಾಯಿಯಲ್ಲೇ ಹೋಗೋಣ ಅಂದ್ಬಿಟ್ಟು ನೀನು ಊರವ್ರೆಲ್ಲರೂ ಮಾಡ್ಕೊಳಕ್ ಹೋಗಿದೆ, ಅಲ್ಲಿ ಹೋಗಿದೆ ಅಂತ ಮಗ ನಾನ್ ಕೂಸಕ್ ಕೊಟ್ಗೈಸ್ತ ಹೋಗಿದೆ ಅಂದ್ಬಿಟ್ಟು ಚಿಕ್ಕಬಿಟ್ಟ ದೊಣ್ಣಲ್ ತಕೊಂಡು ಬಡ್ಡಿ ಸೂಳ ಅಂತೆಲ್ಲ ಹೊಡೆದ್ನ ಸರ್ ರಾತ್ರಿ. ಆಯ್ತವ, ನಾನು ಹೇಳೋದು ಇಲ್ಲ, ನಾನು ಇವ್ರು ಏನು ಮಾಡಿದ್ರು ಸಹಿಸ್ಕೊಳ್ತೀನಿ ಅಂದರೆ ನಿನ್ನ ಬಾಡಿಗೆ ನೀನಿರು. ಇಲ್ಲ, ಇವರನ್ನ ಮಟ್ಟ ಹಾಕಬೇಕು ಅಂದರೆ ಒಂದು ಕಂಪ್ಲೇಂಟ್ ಕೊಡು. ನೋಡವ, ನೀನು ಅವರ ಕುರಿತು ಪ್ರೀತಿ ಇದ್ದೇ ಇದೆ, ಕಾಳಜಿ ಇದ್ದೇ ಇದೆ. ಆದರೆ ಅವರ ಅಂದರೆ ಚಿನ್ನದ ಸೂಜಿ ಎಂದುಕೊಂಡು ಕಣ್ಣಿಗೆ ಚುಚ್ಕೊಳ್ಳೋಕೆ ಆಗಲ್ಲ.
ನಿನ್ನ ಮಗ ಅಂದ್ಕೊಂಡು ನಿನ್ನ ಗಂಡ ಅಂದ್ಕೊಂಡು ಇಂಥ ವಿಷ ಬುದ್ಧಿ ಇರೋರನ್ನ ನೀನು ಹಂಗೆ ಬಿಡ್ತಾ ಹೋದರೆ ನಾಳೆ ನಿನ್ನನ್ನು ಏನು ಮಾಡಲಿಕ್ಕೂ ಎಸ್ದವರಲ್ಲ. ಮಾಡ್ತಾರೆ. ಅದಕ್ಕೆ ನಾನು ಹೇಳೋದು, ಹೋಗು, ಈಗ ಆಗಿದೆ, ಇನ್ನೂ ಸ್ವಲ್ಪ ಕಾಯು, ತೊಂದರೆ ಇಲ್ಲ. ಇದು ಮೇಲೂ ಮತ್ತೆ ಅದೇ ಮುಂದುವರಿಸಿದ್ರು ಅಂದರೆ ಇಲ್ಲ ಸರ್, ನಿಮ್ಮದೊಂದು ಮಾತು ಕೇಳ್ಕೋಬೇಕು ಅಂತ ನಾನು 9 ತಿಂಗಳನ್ನು ಕಾಯ್ತಾ ಸರ್. ಆಯಿತು, ಈಗ ಸದ್ಯಕ್ಕೆ ಬೇಡ. ಇನ್ನೊಮ್ಮೆ ಅದು ಪುನರಾವರ್ತನೆ ಆಯಿತು ಅಂದರೆ, ಇಲ್ಲ ಸರ್, ನಾಳೆ ಕೊಡ್ತೀನಿ ಸರ್. ಪುನರಾವರ್ತನೆ ಆಯಿತು ಅಂದರೆ ಹೋಗು, ದಯವಿಟ್ಟು ಕಂಪ್ಲೇಂಟ್ ಕೊಡು. ನೋಡವ, ಕಂಪ್ಲೇಂಟ್ ಕೊಡುವುದು ಅವರನ್ನು ನಾಶ ಮಾಡಲಿಕ್ಕಲ್ಲ, ಅವ್ರಿಗೆ ಬುದ್ಧಿ ಕಲಿಸ್ಲಿಕ್ಕೆ. ಈಗ ಬುದ್ಧಿ ಕಲಿಯದೆ ಹೋದರೆ ಇದೇ ಬುದ್ಧಿಯನ್ನು ಇನ್ಯಾರೋ ಹೊರಗಡೆಯವ್ರ ಮೇಲೂ ಈ ದರ್ಪ ತೋರಿಸ್ತಾರೆ. ನೀನೇನು ಬಿಟ್ಟೆ, ಹೊರಗಡೆಯವ್ರು ಬಿಡ್ತಾರೆ, ತುಂಡು ಮಾಡಿ ಬೀದಿಗೆ ಎಸಿತಾರೆ. ಈಗ ನೀನು ಬುದ್ಧಿ ಕಲಿಸಲಿಲ್ಲ ಅಂದರೆ ಮುಂದೆ ಯಾರೋ ಒಬ್ರು ಬುದ್ಧಿ ಕಲಿಸ್ತಾರೆ. ಆದರೆ ಅವತ್ತು ಸುಮ್ಮನೆ ಬುದ್ಧಿ ಕಲಿಸಲ್ಲ, ಎದ್ದೇಳಕ್ಕಾಗಬಾರ್ದು, ಹಂಗೆ ಬುದ್ಧಿ ಕಲಿಸ್ತಾರೆ ನಿನ್ನ ಮಗನಿಗೆ. ಈಗ ನೀನು ಎಷ್ಟು ಬೇಕೋ ಅಷ್ಟು ಬುದ್ಧಿ ಕಲಿಸಿದ್ರೆ ಇನ್ಯಾವುದೋ ಹೊರಗಡೆಯವ್ರ ಮೇಲೆ ಈ ಬುದ್ಧಿ ತೋರಲ್ಲ. ಯಾಕಂದರೆ ಇಲ್ಲಿ ಮಗನನ್ನು ಸಾಕಿ ಸಲಹಿದ್ದು, ಶಿಕ್ಷಣ ಕೊಟ್ಟಿದ್ದು ಎಲ್ಲವೂ ಸರಿ ಇತ್ತು, ಹೌದು. ಆದರೆ ಆತ ತನ್ನ ಮೊದಲನೇ ಹೆಂಡತಿಗೋ ಅಥವಾ ನಿಮಗೋ ಅನ್ಯಾಯ ಮಾಡುವ ನಿಟ್ಟಿನಲ್ಲಿ ಆ ಹೆಣ್ಣಿನಿಂದ ಈತನಿಗಾಗಿದ್ದು ಒಂದು ರೀತಿ ಅನ್ಯಾಯವಾದರೆ ಈತನಿಂದ ನಿಮಗಾಗಿದ್ದು ಭಾಳ ದೊಡ್ಡ ಅನ್ಯಾಯ. ನಿಮಗೆ ತಾಯಿಯಾಗಿ ಆಯ್ತವ, ಮೊಮ್ಮಗು ಆಗುತ್ತೋ ಬಿಡುತ್ತೋ, ಇನ್ನೊಂದು ಹೆಂಡತಿ ಮದುವೆ ಆದ್ನೋ ಬಿಟ್ನೋ ಅಷ್ಟು ಸೆಕೆಂಡ್ರಿ. ಆದರೆ ಒಂದು ತಾಯಿ ಎಲ್ಲ ತೆಗೆಸಾಕು, ಇದು ಬೇಡ ಅಂತ ಹೇಳಿದಾಗಲೂ ಎಲ್ಲೋ ಹೊರಗಡೆ ಹೋಗಿ ಬರ್ತೀನಿ ಅಂತ ಹೋಗುವ ಮಗುವನ್ನ ಹಾರೈಕೆ ಮಾಡಿಕೊಂಡು ಅಲ್ಲೆಲ್ಲೋ ಸುಳ್ಳು ಹೇಳಿ ಆ ಮಗುವನ್ನು ಬದುಕಿಸ್ಲಿಕ್ಕೆ ಏನೇನು ಬೇಕೋ ಲಕ್ಷ್ಮೀ ಆಸ್ಪತ್ರೆಗೆ ಹೋಗಿ ಅಷ್ಟೆಲ್ಲ ಮಾಡಿಕೊಂಡು ವಿರೋಧದ ನಡುವೆಯೂ ಉಳಿಸ್ಕೊಂಡ ಕಂದ ಇವತ್ತು ನಿನಗೆ ಒದಿಯಂಗಾಗಿದೆಯಲ್ಲವ. ಈ ಜೀವಕ್ಕೆ, ಈ ಸುಖಕ್ಕೆ ನೀನು ಅಷ್ಟೆಲ್ಲ ಒದ್ದಾಡಿದ್ದು. ನಾನೇನು ಹೇಳ್ತೀನಿ, ಧರ್ಮಕ್ಕೆ ತಲೆಬಾಗು. ಮಗ ಗಂಡ ಆ ಜಾಗದಲ್ಲಿ ಯಾರೇ ಇರಲಿ, ಅವರಿಂದ ತಪ್ಪಾಯಿತು ಅಂದಾಗ ನಾನು ಅದಕ್ಕೆ ಶಿಕ್ಷೆ ಕೊಡಲೇಬೇಕು, ಅಥವಾ ಅದನ್ನು ಕ್ಷಮಿಸೋದು ಎಂಥವನ್ನು ಕ್ಷಮಿಸಬೇಕು. ಒಂದು ಮಾತು ಬಾಯಿ ತಪ್ಪ ಆಡ್ದ ಕ್ಷಮಿಸಬೇಕು, ಒಂದು ಮಾತು ಬಾಯಿ ತಪ್ಪು ಯಾರನ್ನು ಬೈದ ಅಥವಾ ನಿನಗೆ ಏನು ಅಂತ ಕ್ಷಮಿಸಬೇಕು. ಬಟ್ ಹೊಡೆಯೋದು ಬಡಿಯೋದು ಇದೆಯಲ್ಲ, ಇದು ಬಾಯಿ ತಪ್ಪು ಅಕಸ್ಮಾತ್ ಆಗೋಲ್ಲ, ಉದ್ದೇಶಪೂರ್ವಕವಾಗಿ ಮಾಡಿರೋದು. ಹಾಗಾಗಿ ನೀನು ಅದನ್ನು ಸಹನೆ ಮಾಡಿಕೊಂಡು ಕೂತ್ಕೊಳ್ಳೋದು ಒಳ್ಳೇದಲ್ಲ. ಹೋಗು, ಇದ್ರ ವಿರುದ್ಧ ಒಂದು ಕಂಪ್ಲೇಂಟ್ ಕೊಡು, ಊರಿನವ್ರನ್ನ ಬಿಟ್ಟು ಕೊಡಬೇಡ. ಯಾಕಂದರೆ ನಾಳೆ ನಿನ್ನ ಕಷ್ಟ ಕಾಲಕ್ಕೆ ನಾಳೆ ದಿನ ಏನಾದರೂ ಊರಿನವರು ಒಂದು ನಂಬಿಕೆ ಇಟ್ಟು ಏನೋ ಬುದ್ಧಿವಾದ ಹೇಳ್ತಾರೆ, ನೀನು ಅದನ್ನು ಮೀರಿ ಇಲ್ಲ ನನ್ನ ಮಗನ ವಿರುದ್ಧ ನಾನು ಹಂಗೆಲ್ಲ ಮಾಡಲ್ಲ ಅಂದ್ಕೊಂಡಿದ್ರೆ ನಾಳೆ ಊರಿನವರು ಕೈ ಬಿಡ್ತಾರೆ. ಹಂಗೆ ಅಂತ ಇರೋದು ಸರ್. ಊರಿನವರು ನಂಗೆ ಹೊಡೆದಿರತ್ತ ಸುರಿಸ್ಕೊಂಡಾಗ ಅಪ್ಪನು ಅವನ ಮಗನ್ನ ಹೋಗುವಾಗ ನಿಮ್ಮ ಅಪ್ಪ ಹೊಡೆದ್ಬಿಟ್ಟನ ಬಪ್ಪ, ಬಕೀಟಲ್ಲಿ ಹೊಡೆದ್ಬಿಟ್ಟು ಆಪರೇಷನ್ ಆಗಿರತೈತಿ, ಮಿಕ್ಸ್ ಹಾಕಿರತೈತಿ, ಬಿಟ್ಟೋಗದ ಬಪ್ಪ ಅಂತ ಒಗರ್ದಿ ಬರ್ದೇ ಹೋದ. ಆಮೇಲೆ ಫ್ರೆಂಡು ನಾನ್ ಕರ್ಕೋಗಿ ಹೆಚ್ಚು ಕಮ್ಮಿ ಆಗೋದ್ರೆ ನಾನು ಏನ್ ಮಾಡ್ಲಿ, ನಿಮ್ಮ ಅಕ್ಕ ತಂಗ ಕರೀಸು ಅಂದ. ನಮ್ಮ ತಂಗಿ ಕರೆಸ್ತಿ, ತಂಗಿ ಮಗನ್ ಕರೆಸ್ತಿ ಸರ್. ನನ್ಗೆ ಹೊಡೆದಿರೋದು 4 ಗಂಟೆಲಿ, ನಾನು ಹೋಗಿರೋದು 11 ಗಂಟೆ ರಾತ್ರಿಗೆ ಸರ್ ಹಾಸ್ಪಿಟ್ಲಿಗೆ. ಕರ್ಕೊ ಬಂದ್ ಜನ ಸುತ್ತ ಮುತ್ಕೊಂಡ್ರು ಇವನು ನಮ್ಮ ಹೂವ ಬಂದ, ಹೋಗಮ್ಮ ನೀನು ಮಾತಾಡ್ಬೇಡ ಅಂದ, ಮಾತಾಡ್ಬೇಡ ಹೊಂಟೋಗಮ್ಮ ನೀನು ಅಂದ. ಹಂಗಂದ್ರೆ ಇವು ಅವ್ರ ಅಮ್ಮನ್ ಕೈಸದ್ ನೋಡ್ಬಿಟ್ಟೆ ಜನ ಬಂದವರೆಲ್ಲ ಹೊಂಟೋದ್ರು ಸರ್. ಪಾಪ ಅಂತ ಓಡ್ ಬಂದವರೆಲ್ಲ ಹೊಂಟೋದ್ರು, ರಕ್ತ ಕಡಿಸ್ಕೊಂಡು ಬೀದ್ಗಳೆಲ್ಲ ಓಡಾಡಿ ನಿಂತ. ಇಲ್ಲವ, ನಿನ್ನದು ಇಲ್ಲಿ ಬಹಳ ದೊಡ್ಡ ಕುರುಡು ಪ್ರೇಮ ಇದೆ. ನಾನು ಇಷ್ಟು ಮಾತ್ರ ಹೇಳಬಲ್ಲೆ, ಹೋಗು, ನಿನ್ನ ಪಾಲಿಗೆ ನಿನ್ನನ್ನು ರಕ್ಷಣೆ ಮಾಡ್ಕೊಳ್ಳೋದು ನಿಂದೇ ಜವಾಬ್ದಾರಿ. ಯಾವ ಮಕ್ಕಳು ಯಾವ ಗಂಡ ಯಾರೂ ಆಗಲ್ಲ. ನನ್ನ ಕೈ ನಡೀತಾ ಇದ್ದ ಕಾಲದಲ್ಲೇ 4 ಕಾಸು ಬಚ್ಚಿಟ್ಕೊಂಡು ಒಂಚೂರು ಶಕ್ತಿ ಉಳಿಸ್ಕೊಂಡು ನಾಳೆ ಕಡೆಗಾಲಕ್ಕೆ ನನ್ನ ಬದುಕು ನಾನೇ ನೋಡ್ಕೊಳ್ಬೇಕಪ್ಪ ಅಂತ ನಾವೇ ತಯಾರಾಗಿರಬೇಕೆ ಹೊರತು ಯಾರನ್ನೂ ನಂಬಿಕೊಂಡು ಎಲ್ಲವನ್ನು ಅವ್ರಿಗೆ ಕೊಟ್ಬಿಟ್ಟು ಬರಿ ಕೈಯಲ್ಲಿ ಕೂತ್ಕೊಂಡ್ರೆ ಕಡೆಗೆ ಹಿಂಗೆ ಆಗೋದು. ನಾನೇನು ಹೇಳೋದು, ಅಂಥ ಮಕ್ಕಳು ಇರ್ತಾರೆ ಮನೇಲಿ, ಒಂದು ಬಿಡುಗಾಸಿಲ್ಲದೆ ಹೋದರೂ ತಾಯಿ ತಂದೆಯರಿಗೆ ಧೈರ್ಯ ಕೊಟ್ಟುಕೊಂಡು ನಾವಿದ್ದೀವಿ ಅನ್ನೋ ಭರವಸೆ ಕೊಡೋರು. ಗುಡಿಸ್ಲಲ್ಲಿದ್ದರೂ ಕೂಡ ಅಪ್ಪ ಅಮ್ಮನನ್ನು ಆಸ್ತಿ ಮಾಡಿಲ್ಲದೆ ಹೋದರೂ ಅಪ್ಪ ಅಮ್ಮನನ್ನು ಗೌರವದಿಂದ ನೋಡ್ಕೊಳ್ಳೋರು ಇರ್ತಾರೆ. ಆದರೆ ಅಂಥ ಮಕ್ಕಳು ವರ್ತನೆಯೇ ಬೇರೆ, ಅವ್ರು ಈ ಥರ ಇರಲ್ಲ ಅವರು. ಹಾಗಾಗಿ ನೀವು ನಿಮ್ಮ ಆರೋಗ್ಯ ನೋಡ್ಕೊಳ್ಬೇಕು, ನೀವು ನಿಮ್ಮ ರಕ್ಷಣೆ ನೀವು ಮಾಡಿಕೊಳ್ಬೇಕು. ಅದು ಪೊಲೀಸ್ನವ್ರ ನೆರವು ತಾಳ್ತಿರೋ, ಊರಿನವ್ರ ನೆರವು ತಾಳ್ತಿರೋ, ನಿನ್ನ ಮಗನಿಗೋ ಗಂಡನಿಗೋ ಯಾರೋ ಇವರಿಬ್ಬರಿಗೆ ಒಳ್ಳೆಯವಳಾಗ್ಲಿಕ್ಕೆ ಹೋಗಿ
ಊರಿನವ್ರಿಗೆಲ್ಲ ಕೆಟ್ಟವರಾಗೋದು ಒಳ್ಳೇದಲ್ಲವಾ? ಹ್ಮ್ ಧರ್ಮ ಅನ್ನೋದು ನಿನ್ನ ಮಗ ಗಂಡನಿಗಿಂತ ದೊಡ್ಡದು. ಅದನ್ನು ಗಟ್ಟಿಯಾಗಪ್ಕೋ. ತಪ್ಪು ಕಂಡಾಗ ತಪ್ಪು ಅಂತ ಹೇಳು. ಶಿಕ್ಷೆ ಕೊಡಿಸೋ ಸಮಯದಲ್ಲಿ ನಿರ್ದಾಕ್ಷಿಣ್ಯವಾಗಿ ಶಿಕ್ಷೆ ಕೊಡಿಸು. ಅದು ಧರ್ಮವನ್ನು ಅಪ್ಕೊಳ್ಳೋದು ಅಂದರೆ. ಆದರೆ ಮಗ ಗಂಡನಿಗೋಸ್ಕರ ನೀನು ಧರ್ಮವನ್ನು ಕಾಲ್ಕಸ ಮಾಡಿಕೊಂಡು ಒಳ್ಳೇದು ಹಳ್ಳಿಗೆ ಬಂದವ್ರಿಗೆಲ್ಲ ನಿಷ್ಠೂರ ಆಗಿ ಈ ದುಷ್ಟರಿಗೋಸ್ಕರ ನೀನು ಒಳ್ಳೆಯವ್ರನ್ನೆಲ್ಲ ದೂರ ಮಾಡ್ಕೊಳ್ತೀಯ ಅಂದರೆ ಧರ್ಮವನ್ನು ಕಾಲು ಕಸ ಮಾಡಿಕೊಂಡೆ ಅಂತ ಅರ್ಥ. ನಿನಗೆ ಬಂಧು ಪ್ರೇಮ, ನನ್ನ ಮಗ ನನ್ನ ಗಂಡ ಅನ್ನೋ ಈ ಬಂಧು ಪ್ರೇಮವೇ ಜಾಸ್ತಿ ಆಯಿತು ನಿನಗೆ. ಯಾಕೋ ಹಿಂಗೆ ಮಾಡಿದೆ, ನಾನೇನು ನಿನಗೆ ಅನ್ಯಾಯ ಮಾಡಿದ್ದೆ, ನಾನು ಇನ್ಮೇಲೆ ಸಹಿಸೋದಿಲ್ಲ, ಅದೇನಾಗುತ್ತೋ ಹಾಗೆ ಬಿಡಲಿ, ನಾನು ಕಂಪ್ಲೇಂಟ್ ಕೊಡ್ತೀನಿ, ನನಗೆ ಜೀವ ಇವತ್ತು ಹೋಗಲಿ ನಾಳೆ ಹೋಗಲಿ, ನಿನ್ನ ಈ ತಪ್ಪಿಗೆ ನೀನು ಶಿಕ್ಷೆ ಅನುಭವಿಸಲೇಬೇಕು ಅಂತ ಹೇಗೆ ಸ್ವಯಂ ಸೀತಾ ಮಾತೆಗೆ ರಾಮಚಂದ್ರನೇ ಗಡಿಪಾರು ಮಾಡುವಷ್ಟು ಕಲ್ಲು ಹೃದಯ ಮಾಡಿಕೊಂಡು ಆ ಸೀತೆಗೆ ನಾಳೆ ದಿನ ಕೆಟ್ಟ ಕಳಂಕ ಬರಬಾರ್ದು ಅಂತ ತನ್ನ ಹೆಂಡತಿಯೇ ಆಗಿದ್ದರೂ ಕೂಡ ಅವನ ಆ ನಿರ್ಧಾರ ಸೀತೆಯನ್ನು ಕಾಡಿಗೆ ಕಳಿಸೋದೇ ಆಗಿತ್ತು. ಕೆಲವೊಮ್ಮೆ ಹೆಂಡತಿ ಆದರೂ ಮಕ್ಕಳಾದರೂ ಬಂಧು ಬಳಗವಾದರೂ ನನ್ನವರೇ ಆದರೂ ಕಲ್ಲು ಮನಸ್ಸು ಮಾಡಿಕೊಂಡು ನಿನ್ನವರೇ ಆದರೂ ನಾಳೆ ನಿನ್ನ ಮಗನ ಭವಿಷ್ಯದ ದೃಷ್ಟಿಯಿಂದ ಈಗ ಅವನಿಗೆ ಚಿಕ್ಕ ಪುಟ್ಟ ಶಿಕ್ಷೆಗಳು ಪೊಲೀಸ್ನವರಿಂದ ಸಿಗದೆ ಹೋದರೆ ನಾಳೆ ನಿನ್ನ ಮಗನನ್ನು ಬಿಡಲ್ಲ. ಯಾಕಂದರೆ ಈ ಕರ್ಮಗಳ ಇದೇ ಬುದ್ಧಿಯನ್ನು ಯಾರೋ ಹೊರಗಡೆ ಅವನ ಮೇಲೆ ತೋರಿಸ್ದೆ ಏನು ಮಾಡ್ತಾರೆ ಅವರು? ಬೀದಿಲಿ ಹೊಡೆದಾಕ್ತಾರೆ, ಹೌದಲ್ಲ? ಹೋಗಲ್ಲ ಅವ್ರ ತಂಟಕ ಅಂತ. ಯಾಕೆ? ಅಯ್ಯೋ, ಈ ಬುದ್ಧಿ ಎಲ್ಲ ಒಂದು ಕಡೆ ಆಚೆ ಬಂದೇ ಬರುತ್ತೆ. ಒಂದ್ಸಲಿ ಚೂರು ಸುಟ್ಟರೆ ಬುದ್ಧಿ ಬರೆಯುತ್ತಲ್ವಾ, ಬುದ್ಧಿ ಸರಿ ಹೋಗುತ್ತಲ್ಲ. ನೀವು ಅದಕ್ಕೆ ಶಿಕ್ಷೆಗೆ ಅವಕಾಶವೇ ಕೊಡಲಿಲ್ಲ ಅಂದರೆ ನೋಡವಾ, ನಿನಗೆ ನಾನು ಹೇಳೋದು, ನಿನ್ನ ಆರೋಗ್ಯ ನೀ ನೋಡ್ಕೋ ಮೊದಲು. ಇವರು ಹೊಡೆಯೋದು ಬಡಿಯೋದೆಲ್ಲ ಮತ್ತೆ ಮಾಡಿದ್ರು ಅಂದರೆ ಕಂಪ್ಲೇಂಟ್ ಕೊಡು. ನಿನ್ನ ಆರೋಗ್ಯ ನೋಡ್ಕೊಂಡು ನೀನು ಚೆನ್ನಾಗಿರವ, ಹೊರಗೋಗಿ ಹೋಗಬೇಡ. ಜೀವನ ಇಷ್ಟೇ. ನಿನ್ನ ಬದುಕಿನಿಂದ ನಾವು ಕಲಿಬೇಕಿರೋ ಪಾಠ, ಸ್ವಲ್ಪ ಬದುಕನ್ನು ಬಂದಂತೆ ಸ್ವೀಕರಿಸಬೇಕು. ತುಂಬ ಏನೇನೋ ನಾನು ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ, ತುಂಬ ಅಲ್ಲಿ ಓಡಾಡ್ಕೊಂಡು ಮಕ್ಕಳಿಗೋಸ್ಕರ ಅದು ಮಾಡಬೇಕು, ಇದು ಮಾಡಬೇಕು, ಎಲ್ಲ ಮಾಡಿದೆ. ಆದರೆ ಕಡೆಗಾಲಕ್ಕೆ ಯಾರೂ ಆಗದೆ ಹೋದರೆ ನನ್ನ ಬದುಕನ್ನು ನಾನು ಹೇಗೆ ಇಟ್ಕೊಳ್ಬೇಕು? ಎಲ್ಲ ಅಷ್ಟೋ ಇಷ್ಟೋ ನೀನೊಂಚೂರು 4 ಕಾಸು ಮಾಡಿಕೊಂಡು ಸೇವಿಂಗ್ಸ್ ಮಾಡಿಕೊಂಡು ಇದ್ದಿದ್ರೆ ನಿನ್ನ ಜೀವನ ಇವತ್ತಿಗೆ ಇದು ನೋಡವ, ಸಕ್ಕರೆ ಇದ್ದ ಕಡೆ ಇರುವೆ, ಹಾಗೆ ದುಡ್ಡಿದ್ದ ಕಡೆ ಜನ. ನಿನ್ನ ಹತ್ರ ಇವತ್ತು ಒಂದು 10 ಲಕ್ಷ 5 ಲಕ್ಷ 3 ಲಕ್ಷ ಏನೋ ದುಡ್ಡು ಇದ್ದಿದ್ರೆ ಇವರೆಲ್ಲ ಹಿಂಗೆ ವರ್ತಿಸ್ತಿದ್ರ? ಅದನ್ನೇ ಕೊಟ್ಬಿಡು, ಒಂದ್ 5-6 ಲಕ್ಷ ಮಡಿಕೊಂಡಿದ್ರೆ ಕೊಟ್ಬಿಡ್ಲಿ. ಇದೆಲ್ಲ ಕೇಸ್ ಅದಲ್ಲ, ಅದೆಲ್ಲ ಕಂಪ್ಲೇಂಟ್ ಹಾಕಿ ಬೀದಿಗೆ ತಳ್ಬಿಟ್ಟು ಬೀದಿಲ್ ಸಾಯೋದ್ ನೋಡ್ಬೇಕು ಅಂತ ಗಂಡಂಗೆ ಹೇಳ್ಬಿಟ್ಟು ಈಸ್ಕೊಂತ ಹಂಗೆ ಹಿಡ್ಕೊಂಡು ಯಾವುದು ಬೇಡ. ಇವ್ರು ಯಾರ ಮೇಲೂ ನಂಬಿಕೆ ಇಡಬೇಡ. ಅವ್ರು ಉದ್ಧಾರ ಆಯ್ತಾರೋ ಹಾಳಾಯ್ತಾರೋ ಅದಕ್ಕೆ ನೀನು ಅವ್ರ ತಪ್ಪುಗಳು ಮಾಡಾದ ಮೇಲೂ ನೀನು ಆಶೀರ್ವಾದ ಮಾಡಿಬಿಟ್ಟೆ, ಅವ್ರನ್ನ ಕ್ಷಮಿಸ್ಬಿಟ್ಟೆ ಅಂತ ಅವರು ಉದ್ಧಾರ ಆಗ್ಬಿಡ್ತಾರೆ ಅಂತ ಅಲ್ಲ, ಅಥವಾ ನೀನು ಶಾಪ ಹಾಕ್ಬಿಟ್ರೆ ಅವ್ರು ಹಾಳಾಗ್ತಾರೆ ಅಂತ ಅಲ್ಲ. ಅವ್ರ ಕರ್ಮದಿಂದ ಅವ್ರವ್ರ ಉದ್ಧಾರ ಆಗ್ತಾರೆ ಅಥವಾ ಹಾಳಾಗ್ತಾರೆ. ಯಾರ ಆಶೀರ್ವಾದ ಅಥವಾ ಯಾರ ಶಾಪಕ್ಕಿಂತ ಮಾಡಿರೋದು ಕೆಟ್ಟ ಕರ್ಮ, ಮಾಡಿರೋದು ತಾಯಿ ಮೇಲೆ ಕೈ ಮಾಡಿರೋದು, ಇವೆಲ್ಲ ಅದರದೇ ಆದ ಫಲ ಇದ್ದೇ ಇರ್ತವವ. ನೀನು ಕ್ಷಮಿಸಿದ್ರು ಕರ್ಮ ಕ್ಷಮಿಸಲ್ಲ. ಹಾಗಾಗಿ ನಾನು ಹೇಳೋದು, ಬಿಡು ಇವರೆಲ್ಲರ ಮೇಲಿನ ಮೋಹವನ್ನು ಬಿಡು. ವಯಸ್ಸಾದ ಕಾಲದಲ್ಲಿ ಹೆಂಗಿರಬೇಕು ಹಂಗಿರು. ಎಲ್ಲ ಒಂದು ಬಿಟ್ಟರೆ ಒಂದು ಅಪ್ಪಿಕೊಳ್ಬೇಕು. ಅಂದರೆ ಈ ಆಸೆಗಳನ್ನೆಲ್ಲ ಬಿಡು, ದೇವರನ್ನು ಅಪ್ಕೋ. ಅಪ್ಪ ನಾಳೆನೇ ಕರ್ಕೊಂಡ್ರು ನಾನು ನಿನ್ನ ಜೊತೆ ಆರಾಮಾಗಿ ಬರ್ತೀನಪ್ಪ, ಯಾಕಂದರೆ ನೀನೊಬ್ಬನೇ ಸತ್ಯ, ಇನ್ನು ಮಿಕ್ಕಿದ್ದೆಲ್ಲವೂ ಬದಲಾವಣೆ ಆಗುತ್ತೆ. ದುಡ್ಡು ಕೊಟ್ಟರೆ ಚೆನ್ನಾಗಿರ್ತಾರೆ, ಇಲ್ಲ ಅಂದರೆ ಮತ್ತೆ ಬದಲಾಗುತ್ತಾರೆ. ಜನ, ಇದೇ ಸಂಬಂಧಿಕರು, ಇದೇ ನನ್ನವರೆಲ್ಲರೂ ಬೆಳಿಗ್ಗೆ ಒಂಥರ ಇದ್ರೆ ಸಂಜೆ ಒಂಥರ, ಎಲ್ಲರೂ ಬದಲಾಗೋರೆ. ಬದಲಾಗದೇ ಇರೋದು ಯಾವುದು? ಭಗವಂತ. ಹಾಗಾಗಿ ಎಲ್ಲ ಬಿಡಬೇಕು, ಭಗವಂತನನ್ನು ಗಟ್ಟಿಯಾಗಿ ಇಟ್ಕೊಳ್ಬೇಕು, ಸತ್ಯವನ್ನು ಇಟ್ಕೊಳ್ಬೇಕು. ಮೋಹ ಬಿಡು. ಮೊಮ್ಮಗ ಆಗಲಿ ಬಿಡಲಿ, ಇವನು ಅನ್ನ ಹಾಕಲಿ ಬಿಡಲಿ, ಭಗವಂತ ಎಲ್ಲ ನಿಂದೇನಪ್ಪ ಅಂದುಕೊಂಡು ಆರೋಗ್ಯ ನೋಡ್ಕೊ, ದೇವ್ರು ಕಾಪಾಡ್ತಾನೆ. ಶುಭವಾಗ್ಲಿ ತಾಯಿ, ಒಳ್ಳೇದಾಗ್ಲವ. ಸರ್ ಇನ್ನೊಂದೆರಡು ಮಾತು ಸರ್. ನನ್ನ ಮಗಳು ಸೊತ್ತಾಗಿದ್ದಾಗ ಊತಕಕ್ ಜಾಗ ಇಲ್ಲ ಅಂತ ಓಡಾಡ್ತಿರು ಸರ್. ಅಕ್ಕ ಊತಕಕ್ ಜಾಗ ತಕೊಳಕಂತ ದುಡ್ಡು ನಾವು ಒತ್ತಿ ಕಷ್ಟಪಟ್ಟಿಲ್ಲ ಸರ್. ಎಲ್ಲಾ ಕೋಟ್ನು ತಿರ್ಗಣಿ ಸರ್. 7 ಕ್ವಿಂಟಲ್ ರಿಜಿಸ್ಟರ್ ಆಯ್ತಾ ಇಲ್ಲ ಅಂದ ಅಲ್ಲೆಲ್ಲ ನನ್ನ ಮಗಳು ಊತಾಕಿರೋ ಜಾಗ ತಕಲೇಬೇಕು ಅಂತ ಅಷ್ಟ್ ಕಷ್ಟ ಬಿದ್ದು ಜಮೀನು ಗಿಮೀನು ಎಲ್ಲ ತೆಗ್ದಿ ಸರ್.
ಎಲ್ಲ ಮಗನಿಗೆ ಕೊಟ್ಬಿಟ್ಟ. ಎಲ್ಲ ನಮ್ಮ ಮಗನ ಇಲ್ಲಿ 30 ಕುಂಟೆ ತಕೊಂಡಿ ಮಗನ ಯಜಮಾನ್ರು ಊರವ್ರು ಅಂದ್ರು ನಿನ್ 4 ದಿನ ನಿನ್ ಮಗ ಊಟ ಹಾಕ್ತವ್ರ ಏನ್ ಮಾಡಿದೆ, ಬೇಡ ನಿನ್ನ ಹೆಸರು ಮಾಡಿಸ್ಕೊಂಡ್ರು ಯಜಮಾನ್ರು ಗೌಡ್ರು ಎಲ್ಲ. ಅಯ್ಯೋ ಬಿಡಪ್ಪ ನನ್ಗೆ ಇಟ್ಟು ಹಾಕ್ಲಿ ನನ್ ಮಗನ ಇಷ್ಟು ಕಷ್ಟ ಬಿದ್ದು ಹಾಕಿನಿ, ಅವನೇ ಚೆನ್ನಾಗಿರ್ಲಿ ಅಂತ ಅವನ ಹೆಸರಿಗೆ ಬರೀತೆ. 2 ಸೈಡ್ ತಕೊಂಡಾಗ ನಮ್ಮಪ್ಪ 4 ಜನ ಗಂಡ್ ಮಕ್ಕ ನಾ ಏನಾರ ಸತ್ತವ್ರ ಕಿತ್ಕತಾನ ಅಂತ ಗಂಡ ಹೆಸರು ಬರೀಸಿದೀನಿ ಸರ್. ಹಿಂಗೆಲ್ಲ ಜಗತ್ತಲ್ಲಿ ಒಳ್ಳೆತನ ಈ ರೀತಿ ತೋರಿಸೋದು ಕಲಿಯುಗದಲ್ಲಿ ಒಳ್ಳೇದಲ್ಲ. ನೀನು ನಿಮ್ಮವರಿಗೋಸ್ಕರ ಸಮಸ್ತವನ್ನು ನೀನು ಧಾರೆ ಎರಿಬಹುದು, ಆದರೆ ನಿನ್ನ ಜೀವಿತಾವಧಿಯ ಕೊನೆಯವರೆಗೂ ಕೂಡ ಆಸ್ತಿ ಅಂತಸ್ತು ಇವುಗಳನ್ನು ಮಕ್ಕಳ ಹೆಸರಿಗೆ ಬರೆಯೋದು ಒಳ್ಳೇದಲ್ವೇ ಅಲ್ಲ. ಅವ್ರು ಒಳ್ಳೆಯವರು ಕೆಟ್ಟವರು ಅನ್ನೋದು ಲೆಕ್ಕ ಅಲ್ಲ ತಾಯಿ. ಯಾವಾಗ ಒಬ್ಬ ಮನುಷ್ಯನಿಂದ ನನಗೇನೂ ಬರಬೇಕಾಗಿಲ್ವೋ ಅವನನ್ನು ನಾನು ತುಂಬ ಕಾಳಜಿ ಮಾಡ್ಲಿಕ್ಕೆ ಹೋಗಲ್ಲ. ಯಾಕೆ? ಅವನಿಂದ ಏನು, ಯಾಕಂದರೆ ಎಲ್ಲ ನನ್ನ ಹೆಸರಲ್ಲಿ ಇದ್ದು ಅವನಿಂದ ಬರಬೇಕಾದ ಇನ್ನೇನು ಬಾಕಿ ಇಲ್ಲ ಅಂದಮೇಲೆ ನಿನ್ನನ್ನು ಯಾಕೆ ಚೆನ್ನಾಗಿ ನೋಡ್ಕೊಳ್ಬೇಕು? ಅದನ್ನು ಮೀರಿಯೂ ಚೆನ್ನಾಗಿ ನೋಡ್ಕೊಳ್ಳೋದು ಮನುಷ್ಯತ್ವ, ಅದು ಎಲ್ರಿಗೂ ಇರಲ್ಲ. ಅಯ್ಯೋ ಅವರಿಂದ ನಮ್ಗೆ ಆಸ್ತಿ ಬರಲಿ ಬಿಡ್ಲಪ್ಪ, ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು, ಅದೇ ಭಗವಂತ ಮೆಚ್ಚುತ್ತಾನೆ ಅಂತ ಈ ಬುದ್ಧಿ ತೋರಿಸೋರು ಎಲ್ಲೋ ಕೋಟಿಗೊಬ್ರು. ನೀನೆಲ್ಲ ಬರ್ಕೊಟ್ಬಿಟ್ಟು ಏನು ಒಳ್ಳೆಯವಳಾಗ್ಲಿಕ್ಕೆ ಹೋಗಿ ಎಲ್ಲನೂ ಕಳ್ಕೊಂಡು ಇವತ್ತು ಯಾರು ಬೆಲೆ ಕೊಡಲ್ಲ, ಯಾರು ನನಗೆ ಅನ್ನ ಹಾಕಲ್ಲ, ಹೆಂಗ ಹಾಕ್ತಾರೆ? ನಿನ್ನ ಹತ್ರ ಏನೂ ಇಲ್ಲ. ಇದಲ್ಲ ಬದುಕೋ ರೀತಿ, ಇದಲ್ಲ. ಯಾವುದೇ ಆಗಲಿ 4 ಅದೇ ಹೇಳ್ತಾರಲ್ವ, ಒಂದು ಸಿಹಿ ಇಲ್ಲದೆ ನೊಣ ಬರಲ್ಲ, ಹಂಗೆ ಉಪಯೋಗ ಇಲ್ಲದೆ ಯಾರೂ ಬರಲ್ಲವ. ಇರಲಿ, ಬುದ್ಧಿ ಕಲಿ, ಮೌನವಾಗಿ ನಿಮ್ಮ ಆರೋಗ್ಯವನ್ನು ನೀವು ನೋಡ್ಕೊಳ್ಳಿ, ಸರಿಯಾದ ಟೈಮಿಗೆ ಊಟ ಮಾಡಿ, ಮಾತ್ರೆ ನುಂಗಿ. ಆದ್ರೆ ಗೊತ್ತು ತಕೊಂಡಾಗ ಸರಿ ಅದ ನೋಡಿ ಸರ್. ನನ್ಗೆ ಮುಂದಕ್ಕ ಅದ ಅವ್ರಾದ್ರು ಅದರ ನನ್ ತಿಥಿ ಒಪ್ಪ ಮಾಡಾಕ ಅದೇನೋ ಮುಂದಕ್ಕ ಅದಾದ್ರು ಒಳ್ಳೇದದ್ದ ಮುಂದಕ್ಕ ಅಂತ ಅಲ್ವಾ? ಮಗದ್ ಮಾಡೇ ಮಾಡ್ತಾನೆ, ಮಾಡಲ್ಲ ಇಲ್ಲ ಸರ್. ಮತ್ತೆ ನಾವ್ ಹೋಗಲ್ಲ ಸರ್, ಇನ್ ಮಕ್ಕಳಲ್ಲ ಅಂತಂತ ಹೋಗಲ್ಲ. ನೀವು ಹೋಗ್ತೀಯ ಅಂತಲ್ಲವ, ಸತ್ತಂತ ಕಾಲಕ್ಕೆ ಯಾರಾದ್ರೂ ಹೇಳದ್ ಮೇಲಾದ್ರೂ ಅವ್ರು ಬಂದ್ ಮಾಡಿ ಸರ್. ಇನ್ನು ಹೋಗಲ್ಲ ಸರ್. ಸತ್ತೋಗಿ ಪಿತೃಪಕ್ಷ ಹಾಕ್ತಾರಲ್ಲ ಅದಕ್ಕೂ ಊಟಕ್ಕೆ ಹೋಗಲ್ಲ ಸರ್ ಅವ್ರ ಮನೆಗೆ. ನಾನು ಅವ್ರಿಗೆ ಬಿಟ್ಬಿಟ್ಟು ನಾನು ಬೇರೆ ಜಾಗ ತಗೊಂಡಿದ್ದೀನಿ. ನಾನು ಹೇಳದ್ ಕೇಳವ, ಇರೋನು ಆ ಕರ್ತವ್ಯ ಅವ್ನು ಮಾಡ್ಲೇಬೇಕಿಲ್ಲ ಅಂದ್ರೆ ಅವನಿಗೆ ತಗ್ಲಾಯ್ಕತ್ತೆ. ಇಲ್ಲ ಸರ್, ನಾನು ನೋಡ್ಕೊಳ್ಳಲ್ಲ. ಬಯಸಿದ್ರು ಬಯಸದೆ ಹೋದ್ರು ನೀನ್ ಸತ್ತ ಮೇಲೆ ಅವನು ಏನ್ ಮಾಡ್ತಾವ ನಿನ್ಗೆ ಹೆಂಗ್ ಗೊತ್ತು? ಈ ಊಟ ಬೇಡವಾ ಸರ್? ನಮ್ ನೋಡ್ಕೊಳ್ಳೋದ್ರಿಂದಲ್ಲ ನೋಡಲ್ವಲ್ಲ. ಬೇಕು ಈಗ ರದ್ದು ತಾಳಕ ನಿನಗೆ ಸಿಗ್ತಾರ? ಈಗ ಆಸ್ಪತ್ರೆಗೆ ಕರ್ಕ ಹೋಗ್ಬೇಕು ಸರ್. ನಮ್ಗೆ ಮಿಷಿನ್ ತಳ್ಳಿದ್ರ ಇಂಗ್ಲಿಷ್ ಮಾಡ್ಬಿಟ್ಟು ಆಯ್ತಲ್ಲ. ನಿಮ್ಗೆ ಎಷ್ಟ ವಯಸ್ಸು? 55. ದತ್ತು ಎಷ್ಟು ವರ್ಷದ ತಾಣತೀಯ? ದೊಡ್ಡವ್ರನ್ನೇ ಏನಾರು ಕಷ್ಟದಲ್ಲಿರೋರ್ನ ತಕೊಂಡು ನಾನು ಇರೋ ಗಂಟ ನಾ ಸತ್ ಮೇಲೆ ಅಂತ ಅವ್ರಿಗೆ ಬರ್ಕೊಡ್ತೀನಿ ಸರ್. ಅಂತದೊಂದು ಅವಕಾಶ ಇದ್ರೆ ಅಂತವ್ರು ಯಾರೋ ಬರೋರು ಇದ್ರೆ ತಗೋ, ತಪ್ಪಿಲ್ಲವ. ನಿನಗೆ ಆ ಮೂಲಕನಾದ್ರೂ ನೆಮ್ಮದಿ ಇರ್ಲಿ, ಅಷ್ಟು ಮಾಡು. ಈ ಮಗ ಗಂಡ ಇದನ್ನೆಲ್ಲ ಬಿಟ್ಬಿಡು. ನೋಡಿ ಸರ್ ಅಂತ ಕೇಳ್ತಾರೆ. ಬಿಡವ ಅದೆಲ್ಲ ಬಿಟ್ಬಿಡು. ಇವ್ರು ಯಾರು ಈಗ ಅವ್ರಿಗೆ ಒಳ್ಳೆ ಕೆಟ್ಟದ್ದು ಹಾರೈಸಬೇಡ, ಏನು ಬೇಡ. ಅವ್ರವ್ರ ಕರ್ಮ ಅವ್ರವ್ರನ್ನ ತಿಂದ್ಕೊಳ್ಳುತ್ತೆ. ನಿನ್ನ ಪಾಲಿಗೆ ಯಾವ್ದು ಸರಿ ಅನಿಸುತ್ತೆ, ಇನ್ನೊಬ್ಬರನ್ನ ಯಾರನ್ನೂ ದತ್ತು ತಗೊಂಡು ಅಥವಾ ಏನೋ ಇರೋದ್ರಲ್ಲಿ ಒಬ್ಬರನ್ನ ನಿಮ್ಮ ಪ್ರೀತಿಯಿಂದ ವಶಕ್ಕೆ ತಗೊಂಡು ಅವರಿಂದ ಕೆಲಸ ಮಾಡಿಸ್ಕೊಂಡು ನಾಳೆ ಹೋಗೋ ಕಾಲಕ್ಕೆ ಅವ್ರಿಗೆ ಕೆಲವೊಂಚೂರು ಕೊಡೋ ಶಕ್ತಿ ಇದ್ರೆ ಕರ್ಸ್ಕೊಂಡು ಮಾಡಿಸ್ಕೊಳವ. ತಕೊಂಡಿದ್ದೀನಿ ಸರ್. ಒಂದ್ ಸೈಟ್ ತಕೊಂಡಿದ್ದೀನಿ ಸರ್. ಅದ್ ಅನ್ಕೊಂಡೆ ಇವ್ರು ಕೊಡಲ್ಲ ನಂಗ ಬಿಡಲ್ಲ ಅಂತಾನೆ ಆ ಸೈಟ್ ಅದಕ್ಕೇನೆ ಮಡಿಕ ಅಷ್ಟು ಮಾಡು. ಅಲ್ಲಿಂದ ನಿನ್ಗೆ ಒಳ್ಳೇದಾಗ್ಲಿ. ಇನ್ನೊಂದ್ಸ ಈ ತರ ಏನಾದ್ರು ಅವ್ರು ಹೊಡೆಯೋದು ಮಾಡಿದ್ರೆ ಮೊದ್ಲು ಹೋಗಿ ಕಂಪ್ಲೇಂಟ್ ಕೊಟ್ಟುಬಿಟ್ಟು ಮೊದ್ಲು ಇವ್ರನ್ನೆಲ್ಲ ಒಳಗಡೆ ಹಾಕ್ಸು. ಶುಭ ಆಗ್ಲಿ ತಾಯಿ, ಧೈರ್ಯವಾಗಿ ಒಳ್ಳೇದಾಗ್ಲಿ. ಆಯ್ತು ಸರ್, ನಮಸ್ತೆ. ನೋಡಿ, ನನಗೆ ಬಹಳ ಅಯ್ಯೋ ಅನಿಸಿದ್ದು, ಅವ್ರು ಎಷ್ಟೆಲ್ಲ ಕಷ್ಟಪಟ್ಟು ತವ್ರ ಮನೆ ಪ್ರೀತಿ ಇಲ್ಲ, ಗಂಡನ ಪ್ರೀತಿ ಇಲ್ಲ, ಗರ್ಭಿಣಿಯಾದ ಕಾಲದಲ್ಲೂ ಕೂಡ ಕೆಲಸ ಮಾಡಿ ಗರ್ಭಿಣಿ ಮಗು ಎತ್ತ ನಂತರ ಒಂದು ಬಾಣಿದಾನ ಇಲ್ಲ, ಒಂದು ಹಾರೈಕೆ ಮಾಡೋರಿಲ್ಲ. ಎಲ್ಲ ಕಷ್ಟಪಟ್ಟುಕೊಂಡು ಮಗನಿಗೆ ಮಕ್ಕಳಿಗೆ ಅಂದುಕೊಂಡು ಬಂದು ಇವತ್ತು ನೋಡಿದ್ರೆ ಈ ಸ್ಥಿತಿ.
ನೋಡಿ, ನಿಮ್ಮ ತಾಯಿ ತಂದೆಗೆ ನೀವೆಲ್ಲವನ್ನು ಪೂರೈಸೋಕ್ಕಾಗದೇ ಇರಬಹುದು, ಆದರೆ ಅವರಿಗೆ ಹೊಡೆಯೋದೆಲ್ಲ ಮಾಡಲಿಕ್ಕೆ ಹೋಗಬೇಡಿ. ಪರಿಸ್ಥಿತಿಗಳು ಹೀಗೆ ಇರುವುದಿಲ್ಲ. ಯಾವ ಕೈಗಳಿಂದ ತಾಯಿ ತಂದೆಯರಿಗೆ ಅಥವಾ ಗುರು ಹಿರಿಯರಿಗೆ ಕೈ ಮುಗಿಬೇಕಿತ್ತು, ದಾನ ಧರ್ಮಗಳನ್ನು ಮಾಡಲಿಕ್ಕೆ ಕೈಗಳನ್ನು ಭಗವಂತ ಕೊಟ್ಟಿದ್ದೇ ಹೊರತು ಹೆತ್ತವರ ಮೇಲೆ ದೌರ್ಜನ್ಯ ಮಾಡಲಿಕ್ಕೆ, ಅವರಿಗೆ ಥಳಿಸೋದಿಕ್ಕೆ ಕೈಗಳು ಕೊಟ್ಟಿದ್ದಲ್ಲ. ಯಾವ ಕೈಗಳು ಹೆತ್ತವರ ಮೇಲೆ ಥಳಿಸೋದಿಕ್ಕೆ ಬಳಕೆಯಾಗ್ತವೋ ಆ ಕೈಗಳಿಂದ ಹುಳ ಕಿವಗಳು ಬರೋ ದಿನಗಳು ಬಂದೇ ಬರ್ತವೆ. ಯಾವ ಕೈಗಳನ್ನು ಹೆತ್ತವರ ಪೋಷಣೆಗೆ ಬಳಸಬೇಕಿತ್ತೋ ಆ ಕೈಗಳನ್ನು ಹೆತ್ತವರನ್ನು ಹೊಡಿಲಿಕ್ಕೆ ಬಡಿಲಿಕ್ಕೆ ಬಳಸ್ತಿರೋ ಆ ಕೈಗಳಲ್ಲಿ ಊಟ ಮಾಡೋಕ್ಕಾಗದೇ ಇರೋ ದಿನಗಳು, ಅನ್ನ ಸಿಗದೇ ಇರೋ ದಿನಗಳು ಬಂದೇ ಬರ್ತವೆ. ಹಾಗಾಗಿ ಭಗವಂತ ಕೈ ಕೊಟ್ಟ ದುಡಿಯೋಕಂತ ಗುರು ಹಿರಿಯರಿಗೆ ಕೈ ಎತ್ತಿ ಮುಗಿಯೋಕಂತ, ಅದು ಬಿಟ್ಟು ಆ ಕೈಗಳನ್ನು ಹೆತ್ತೋರು ಅಂತ ಮಾತ್ರವಲ್ಲ, ಯಾವಾಗ ದಾನ ಧರ್ಮ ಮಾಡಬೇಕಾದ, ಕೈ ಮುಗಿಯಬೇಕಾದ ಅಥವಾ ಕೊಡಬೇಕಾದ ಕೈಗಳು ಇನ್ನೊಬ್ಬರನ್ನು ಒಡಿಲಿಕ್ಕೆ ಬಳಸ್ತಿರೋ, ನಿಮ್ಮ ತೋಳಲ್ಲಿ ಅದು ಯಾವ ಮಟ್ಟಿನ ಶಕ್ತಿಯೇ ಇರಲಿ, ಆ ಶಕ್ತಿಯೆಲ್ಲ ಹೊರಟು ಹೋಗಿ ಅದೇ ಕೈಗಳಿಂದ ಬೇಡುವ ದಿನಗಳು ಬಂದೇ ಬರ್ತವೆ. ಇದು ಕಾಲದ ಮಹಿಮೆ. ಹಾಗಾಗಿ ಪರಿಸ್ಥಿತಿ ಅದೇನೇ ಇರಲಿ, ಕೈ ಮಾಡೋ ಮಟ್ಟಿಗೆ ಹೋಗಬಾರದು. ಅದರಲ್ಲೂ ಹೆತ್ತವರಿಗೆ ಬರುತ್ತೆ. ಹೆಂಡತಿಗೆ ಒದ್ದ ಅಲ್ಲ, ಹೆಂಡತಿಯ ಮುಂದೆ ತಾಯಿಗೆ ಒದ್ದ ಕಾಲುಗಳು, ಥಳಿಸಿದ ಕೈಗಳು, ಎಲ್ಲ ನಿಂತೋಗೋ ಕಾಲ ಬಂದೇ ಬರುತ್ತೆ. ಎಲ್ಲ ಚೆನ್ನಾಗಿದ್ದ ಸಮಯದಲ್ಲಿ ಸ್ವಲ್ಪ ಚೆನ್ನಾಗಿ ನಡ್ಕೊಳ್ಳಿ. ಪರಿಸ್ಥಿತಿ ಹೀಗೆ ಇರೋದಿಲ್ಲ. ಈ ತಾಯಿದೋ ಬಂಧು ಪ್ರೇಮ, ಅರ್ಜುನನ ಬಂಧು ಪ್ರೇಮ ಇದ್ದಂತೆ ನೋಡು, ಈ ಧರ್ಮಗಳು ನಿರ್ಧಾರವಾಗುವುದು ನಿಮ್ಮ ಮಕ್ಕಳಿಗೆ ನೀವು ಎಷ್ಟು ಕ್ಷಮೆ ಮಾಡಿದ್ರಿ, ಗಂಡನಿಗೆ ಎಷ್ಟು ಕ್ಷಮೆ ಮಾಡಿದ್ರಿ ಅನ್ನೋದ್ರ ಮೇಲಲ್ಲ. ತಪ್ಪು ಕಂಡಾಗ ಅದನ್ನು ವಿರೋಧಿಸುವುದು, ಆ ವಿರೋಧಿಸಿದ ನಂತರ ಅವರಿಗೆ ಕ್ಷಮೆ ನೀಡೋದು. ನೀವು ವಿರೋಧಿಸದೇ ಕ್ಷಮೆ ಕೊಡ್ತಾ ಬಂದರೆ ತಪ್ಪು ಮಾಡ್ತಿರೋರ್ಗೂ ಮೇಲ್ ಕ್ಷಮೆ ಕೊಡ್ತಾ ಇರೋ ನಿಮಗೂ ವ್ಯತ್ಯಾಸ ಏನಿಲ್ಲ, ಇಬ್ಬರಿಗೂ ಅಷ್ಟೇ ಶಿಕ್ಷೆ ಕಾದಿರುತ್ತದೆ. ಇಂಜಿನಿಯರ್ ಓದಿಸಿದ್ದು ಮತ್ತೆ ವಿದ್ಯೆ ಇಲ್ಲದ ಈ ತಾಯಿಯ ನಡತೆ, ಇಂಜಿನಿಯರ್ ಓದಿರೋ ಆ ಮಗನ ನಡತೆ, ಮತ್ತಿಲ್ಲಿ ಯಾವುದು ವಿದ್ಯೆ? ಮಗನಿಗೊಂದು ಮದುವೆ ಆಗಲಿ, ಮಗನ ಬದುಕು ಒಂದೊಳ್ಳೆ ರೀತಿಯಲ್ಲಾಗಲಿ ಎಂದುಕೊಂಡು ತಿಂಗಳಾನ್ಗಟ್ಲೆ ಮಾದಪ್ಪನ ಬೆಟ್ಟದಲ್ಲಿ ಊಟ ತಿಂಡಿ ಬಿಟ್ಟು, ಊಟ ನಿದ್ದೆ ನೀರು ಬಿಟ್ಟು ಭಗವಂತನನ್ನು ಪ್ರಾರ್ಥಿಸ್ತಾ ಊರಿಗೆ ಬರದೆ, ಮನೆಗೆ ಬರದೆ, ಮಾದಪ್ಪನ ಬೆಟ್ಟದಲ್ಲೇ ತಿಂಗಳಾನ್ಗಟ್ಟೆ ಮಗನಿಗೆ ಮದುವೆ ಆಗಲಿ, ಮಗನಿಗೆ ಒಳ್ಳೇದಾಗಲಿ ಅಂತ ವ್ರತ ಮಾಡಿದ ಈ ತಾಯಿಗೆ ಇಂಥದ್ನ ಮಾದಪ್ಪ ಕೊಡೋದು ಮಾದಪ್ಪನ ತಪ್ಪಲ್ಲ. ಯಾವಾಗ ಮನುಷ್ಯ ಸುಖದ ಹಿಂದೆ, ಇಂದ್ರಿಯ ಬಯಕೆಗಳ ಹಿಂದೆ ಹೋಗ್ತಾನೋ ಅವನು ಸಂಬಂಧದ ಮೌಲ್ಯವನ್ನು ಕಳ್ಕೊಳ್ತಾನೆ, ತಾಯಿ ತಂದೆಯರ ಬೆಲೆನೇ ಮರೆತು ಹೋಗ್ಬಿಡ್ತಾನೆ. ಇರಲಿ, ಆ ಮಗನಿಗೆ ಬುದ್ಧಿ ಬರಲಿ, ತಾಯಿಯ ಬೆಲೆ ಗೊತ್ತಾಗಲಿ. ಹಾಗಂತ ಚರ್ಮ ಸುಳಿದು ಚಪ್ಪಲಿ ಮಾಡಿಕೊಡಿ ಅಂತ ನಾನು ಹೇಳಲ್ಲ.
ಅಥವಾ ನಿಮ್ಮ ಬದುಕನ್ನು ಬರ್ಬಾದ್ ಮಾಡಿಕೊಂಡು ತಾಯಿಗೇನೋ ಮಾಡಿ ಅಂತ ನಾನು ಹೇಳಲ್ಲ. ಕೇವಲ ಅವರಿಗೆ ಬೇಕಾಗಿರೋದು ಒಂದೆರಡು ಪ್ರೀತಿ ತುಂಬಿದ ಮಾತುಗಳು. ಅದನ್ನು ಕೊಡಲಾರ್ದಷ್ಟು ದರಿದ್ರ ಯಾಕೆ ಬರ್ತಾ ಇದೆ? ನಿಮಗೂ ಒಂದು ಕಾಲ ಬರುತ್ತೆ, ನಿನಗೆ ಒಳ್ಳೇದಾಗ್ಲವ, ಆರೋಗ್ಯ ನೋಡ್ಕೊ, ಬಿಟ್ಬಿಟ್ಟು ಇವರೆಲ್ಲರ ಆಸೆಗಳನ್ನು ಬಿಟ್ಟುಬಿಟ್ಟು ನಿನ್ನ ಪಾಡಿಗೆ ನೀನು ಮಾತ್ರ ನುಂಗ್ಕೊಂಡು ಯಾರನ್ನೋ ದತ್ತು ತಗೊಳ್ತೀನಿ ಅಂತ ತಗೊಂಡು ನನಗೆ ಯಾರೂ ಇಲ್ಲ ಎಲ್ಲ ಸತ್ತು ಹೋಗ್ಯಾರೆ ಅಂದ್ಕೊಂಡು ದೇವ್ರು ನಂಬಿಕೊಂಡು ಬದುಕು. ಆರೋಗ್ಯವಂತವಾಗಿ ಬದುಕ್ತೀರಾ. ಶುಭವಾಗ್ಲವ, ಒಳ್ಳೇದಾಗಲಿ. ಬರೋಬ್ಬರಿ 1.25 ಗಂಟೆ ನಿಮ್ಮದೇ ಕತೆ ಕೇಳಿದ್ದೀನಲ್ಲವಾ. ಇರಲಿ, ತೊಂದರೆ ಇಲ್ಲ. ಪಾಪ ಭಾಳ ದಿನಗಳಿಂದ ಮಾತಾಡಬೇಕು ಅಂತ ಕಾಯ್ತಾ ಇದ್ರಿ. ಏನೋ ಒಂಚೂರು ನಿಮಗೆ ಸಮಾಧಾನ ಸಿಕ್ಕಿರ್ಬೋದು ಅಂತ ಅಂದುಕೊಳ್ತೀನಿ. ದೇವರು ಒಳ್ಳೇದು ಮಾಡಲವ ನಿನಗೆ. ನಿನ್ನ ದುಃಖದ ಕುರಿತು ಖಂಡಿತ ನಮಗೆ ಬೇಸರ ಆಗುತ್ತಾ ಇದೆ. ಅಯ್ಯೋ ಪಾಪ, ಎಷ್ಟು ಕಷ್ಟಪಟ್ಟರು, ಕಡಗಾಲಕ್ಕೆ ಯಾಕೆ ಹಿಂಗೆ ಆಗ್ಬಿಡ್ತೀವಿ ಅವ್ರಿಗೆ ಅಂತ. ಬಟ್ ಏನು ಮಾಡೋದವ, ನಮ್ಮ ಪಾಲಿಗೆ ಬಂದಿದ್ದು ನಾವು ಸ್ವೀಕರಿಸಲೇಬೇಕು. ರಾಜ ಆಗಲಿ, ದಿವಾನ ಆಗಲಿ, ಮಂತ್ರಿ ಆಗಲಿ, ಭಿಕ್ಷುಕ ಆಗಲಿ, ಶ್ರೀಮಂತ ಆಗಲಿ, ವಿದ್ಯಾವಂತ ಆಗಲಿ, ದಡ್ಡ ಆಗಲಿ, ಜ್ಞಾನಿ ಅಜ್ಞಾನಿ ಯಾರಾದರೂ ಆಗಲಿ, ಯಾರ್ಯಾರ ಹಣೆ ಬರಹದಲ್ಲಿ ಏನೇನಿದೆಯೋ ಯಾರು ಬಲ್ಲರು. ಚೆನ್ನಾಗಿದ್ದವನು ಮೆರೆಯೋಕೆ ಹೋಗಬಾರ್ದು. ಯಾಕಂದರೆ ಆ ಚೆನ್ನಾಗಿರುವ ಕಾಲ ಹಿಂಗೇ ಇರುತ್ತೆ ಅಂತ ಇಲ್ಲ. ಬೆಳಗಾಗುವಷ್ಟರಲ್ಲಿ ಬಡವ ಶ್ರೀಮಂತ ಆಗಿರ್ತಾನೆ, ಶ್ರೀಮಂತ ದರಿದ್ರನಾಗಿರ್ತಾನೆ. ಯಾವುದೂ ಸ್ಥಿರವಲ್ಲ, ಶಾಶ್ವತವಲ್ಲ. ಅಂಥದ್ರಲ್ಲಿ ಯಾವುದನ್ನು ನಂಬಿಕೊಂಡು ನಮ್ಗೆ ಅಹಂಕಾರ, ಯಾವ ತೋಳ್ಬಲ, ನಾನು ಜಿಂಬಾಡಿ ನನ್ನನ್ನು ಯಾರು ಮುಟ್ಟೋಕ್ಕಾಗಲ್ಲ ಅಂದವನು ಇವತ್ತೊಂದು ಮೆಟ್ಲತ್ತೋಕ್ಕಾಗದೆ ವೀಲ್ ಚೇರಾಗ ಓಡಾಡ್ತಾವನೆ. ಕಾಲ ಹಿಂಗೆ. ಅದಕ್ಕೆ ಅಹಂಕಾರ ಪಡಲಿಕ್ಕೆ ನಮಗೆ ಮನಸ್ಸು ಬರಬಾರ್ದು. ಸತ್ಯ ಗೊತ್ತಿದ್ರೆ ಒಳ್ಳೆಯದಾಗಲಿ ತಾಯಿ, ಶುಭವಾಗಲಿ. ಮುಂದಿನ ಕರೆ ತಗೊಳ್ಳು.